ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ ಶ್ರೀ ಜಾರ್ಜ್ ಕ್ರಾಸ್ತ, ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜೇಶ್ವರ, ಶ್ರೀ ಟಿ ಗಣಪತಿ ಪೈ ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ, ಶ್ರೀ ಪ್ರಶಾಂತ್ ಹೆಗಡೆ ಪ್ರಬಂಧಕರು SAT ಶಿಕ್ಷಣ ಸಂಸ್ಥೆಗಳು, ಶ್ರೀ ಪ್ರಶಾಂತ್ ಪೈ ಕೋಶಾಧಿಕಾರಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀ ಆರ್ ನಿತಿನ್ ಚಂದ್ರ ಪೈ ಮಂಜೇಶ್ವರ ಉಪಾಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮತ್ತು ಕರೆಸ್ಪಾಂಡೆಂಟ್ SAT ಶಿಕ್ಷಣ ಸಂಸ್ಥೆಗಳು, ಶ್ರೀ ರಾಜೇಶ್ ಪೈ ಕಾಸರಗೋಡು ಟ್ರಸ್ಟಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀ ರಾಹುಲ್ ಕಾಮತ್ ವ್ಯವಸ್ಥಾಪಕರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀಮತಿ ಹರಿಣಾಕ್ಷಿ ಹರಿಶ್ಚಂದ್ರ ವಾರ್ಡ್ ಮೆಂಬರ್ ಮಂಜೇಶ್ವರ ಗ್ರಾಮ ಪಂಚಾಯತ್, ಶ್ರೀ ದೇವದಾಸ್ ವಿ ಪ್ರಭು ಸಂಚಾಲಕರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀಮತಿ ಸುಮನಾ ಐಲ್ ಪ್ರಾಂಶುಪಾಲರು SAT ಹೈಯರ್ ಸೆಕೆಂಡರಿ ಶಾಲೆ, ಶ್ರೀಮತಿ ಸುರೇಖಾ ಮಲ್ಯ ಎಂ ಮುಖ್ಯೋಪಾಧ್ಯಾಯಿನಿ SAT ಪ್ರೌಢಶಾಲೆ, ಶ್ರೀಮತಿ ರಮಾಬಾಯಿ ಟೀಚರ್ ಮೇಲ್ವಿಚಾರಕರು SAT ಶಾಲೆ, ಶ್ರೀ ಇಬ್ರಾಹಿಂ ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ SAT ಹೈಯರ್ ಸೆಕೆಂಡರಿ ಶಾಲೆ, ಶ್ರೀ ಎಂ ಅಹಮ್ಮದ್ ಸಿಹಾದ್ ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ SAT ಕಿರಿಯ ಪ್ರಥಮ. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ನೂರು ಆರು. ಭೇದ ಭಾವ ಇಲ್ಲ ಆವರಿಸೋ ರಂಗಿಗೆ, ತಾರತಮ್ಯ ಇಲ್ಲ ತಾರಕ್ಕ ಬಿಂದಿಗೆ. ಅವು ಸೇರು ಚಟಾಕು ಚಟಾಕು, ಪಾತ್ರದಂಗೆ ಪೋಷಾಕು ಪೋಷಾಕು. ಲೋಕನೆ ಮಗುವಂತಾಗೋ ಸೊಗಸು ಇಲ್ಲುಂಟು, ಎಲ್ಲನೂ ಒಂದೇ ಅನ್ನೋ ಮನಸ್ಸೇ ಹೂದಂಟು. ಹೂದಂಟು ಹೂಗಳಗಂಟು, ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ನೂರು ಆರು. ಗುಡಿ ಕಟ್ಟದೇನು ನೀರಲ್ಲಿ ಮೀನು, ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ
ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೋ ಅಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ನೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಈ ಹೊರಗೆ ಹಾಕಿದ್ರೇನಾ? ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಪವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ದಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ
ದಂಡಿಸೋದು ಎನ್ನುವ ಸಂದೇಹನಿಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ 100 ಜನುಮ ಗುರು ಋಣವು ತೀರೋಲ್ಲ ನಮೋ ನಮ ಗುರುಗಳೇ ಗುರವೇ ನಮಃ ಗುರವೇ ನಮಃ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ವೋ ವೋ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರು, ತಾಯಿಗೆ ಪಾಠ ಹೇಳಿದ ಗುರುವೇ ಅರಿವು.
ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ ತಿಲ್ಲಿ ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನೀಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪಾಠಶಾಲಾ 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 ಪಾಠಶಾಲಾ. ಮಾಯಾದ ಬಾಲ್ಯವಾಳ, ಮುದವಾದ ನೆನಪು ಮಧುರ, ಏನಿದು ಎಂತ ಸಡಗರ, ಬರಿದಾದ ತಲೆಯ ಒಳಗ ವಿದ್ಯೆಯ ಬೆಳೆಯ ಬೆಳೆದ ಅಂಥ ಗುರುವಿಗೆ ನನ್ನ ನಮನ. ಏನಿದು ಎಂಥ ಸಡಗರ, ಬಾಳಲ್ಲಿ ಬೆಳಕಾಗಿ ಕಲ್ಲನ್ನ ಶಿಲೆ ಮಾಡಿ, ವರ್ಣ ಮಾತ್ರ ಕಲಿಸಿದ ತಂ ಗುರು. ಏನಿದು ಎಂಥ ಸಡಗರ, ನಿಮಗೊಂದು ನಮ ನಮನ, ನಿಮಗೆ ಎಂದೇ ಈ ಚರಣ. ಬಾಳಲ್ಲಿ ಬೆಳಕು ಕೊಟ್ಟಾದ ತಂಗುರು. ಏನಿದು ಎಂಥ ಸಡಗರ, ಇರುಳೆಲ್ಲ ಬೆಳಕಾಗಿ, ಬೆಳಕೆಲ್ಲ ಬದುಕಾಗಿ, ವಿದ್ಯೆಯ ದಾರೆ ಎರೆದ ದಾತಂಬುಯ ಸಾರಥಿ, ಪ್ರೀತಿಯ ಮೂರುತಿ, ಗುರು ಬ್ರಹ್ಮ ತಸ್ಮೈ ಶ್ರೀ ಸಡಗರ.
ಎಲ್ಲರೂ ಹಲೋ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳು ಮಂಜೇಶ್ವರ ಶತಮಾನೋತ್ಸವ ಸಂಭ್ರಮ 2026 ಟಿ ವಿಮಲಾ ವಿ ಪೈ ಸ್ಮಾರಕ ಶಾಲಾ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮ ಸಂಭ್ರಮ ಶತಮಾನದ ಸಂಭ್ರಮ ಸಂಭ್ರಮ ಶತಮಾನದ ಸಂಭ್ರಮ ಸಂಭ್ರಮ ಶತಮಾನದ ಶತಮಾನೋತ್ಸವ ಕಟ್ಟಡ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳು ಮಂಜೇಶ್ವರ ಶ್ರೀ ದೇವರನ್ನ ಸ್ಮರಿಸುತ್ತಾ ನೂರು ವರ್ಷದ ಪಯಣದ ಸಾಕ್ಷಿಯಾಗಿ ಮುಂದಿನ 106 ವರ್ಷಕ್ಕೆ ದಾರಿದೀಪವಾಗಿ
ತಲೆ ಎತ್ತಿ ನಿಂತಿದೆ ಈ ವಿಮಲಾ ವಿ ಪೈ ಸ್ಮಾರಕ ಶತಮಾನೋತ್ಸವ ಕಟ್ಟಡ. ಈ ಸಂಭ್ರಮದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಮೆರುಗು ತುಂಬಲು ನಮ್ಮೊಂದಿಗೆ ಈ ದಿನ ಗಣ್ಯ ಅತಿಥಿಗಳಾದ ಶ್ರೀ ಟಿ.ವಿ. ಮೋಹನ್ ದಾಸ್ ವಾರ್ಡ್ ಸದಸ್ಯೆ ಶ್ರೀಮತಿ ಹರಿಣಾಕ್ಷಿ ಹರಿಶ್ಚಂದ್ರ, ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಶ್ರೀಮದ್ ಅನಂತೇಶ್ವರ ದೇವಳದ ಅಧ್ಯಕ್ಷರಾದ ಶ್ರೀ ಟಿ. ಗಣಪತಿ ಪೈ ಹಾಗೂ ಶಾಲಾ ಆಡಳಿತ ಮಂಡಳಿಯಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳು ಶತಮಾನೋತ್ಸವ ಸಂಭ್ರಮ 2026 ಟಿ. ವಿಮಲಾ ವಿ ಪೈ ಸ್ಮಾರಕ ಶಾಲಾ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮ ಇದೀಗ ಆರಂಭವಾಗಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಶ್ರೀ ಟಿ.ವಿ. ಮೋಹನ್ ದಾಸ್ ಪೈ, ಶ್ರೀ ಸಿ.ಎ. ಸುನಿಲ್ ಭಟ್ ಎಂ, ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಶ್ರೀ ಪ್ರಶಾಂತ್ ಹೆಗಡೆ, ಶಾಲಾ ಪ್ರಬಂಧಕರು, ಶ್ರೀ ಟಿ. ಗಣಪತಿ ಪೈ, ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ, ಮುಖ್ಯ ಅತಿಥಿಯಾಗಿ ಶ್ರೀ ಜಾರ್ಜ್ ಕ್ರಾಸ್ತಾ, ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜೇಶ್ವರ ಹಾಗೂ ಗೌರವ ಉಪಸ್ಥಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಆರ್. ನಿತಿನ್ ಚಂದ್ರ ಪೈ ಮಂಜೇಶ್ವರ, ಉಪಾಧ್ಯಕ್ಷರು ಇದ್ದೇವೆ. ವ್ಯವಸ್ಥಾಪಕರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀಮತಿ ಹರಿಣಾಕ್ಷಿ ಹರಿಶ್ಚಂದ್ರ, ವಾರ್ಡ್ ಮೆಂಬರ್ ಮಂಜೇಶ್ವರ ಗ್ರಾಮ ಪಂಚಾಯತ್, ಶ್ರೀ ದೇವದಾಸ್ ವಿ ಪ್ರಭು, ಸಂಚಾಲಕರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀಮತಿ ಸುಮನಾ ಐಲ್, ಪ್ರಾಂಶುಪಾಲರು SAT ಹೈಯರ್ ಸೆಕೆಂಡರಿ ಶಾಲೆ, ಶ್ರೀಮತಿ ಸುರೇಖಾ ಮಲ್ಯ ಎಂ, ಮುಖ್ಯೋಪಾಧ್ಯಾಯರು SAT ಪ್ರೌಢಶಾಲೆ, ಶ್ರೀಮತಿ ರಮಾಬಾಯಿ ಟೀಚರ್, ಮೇಲ್ವಿಚಾರಕರು SAT ಪ್ರೈಮರಿ ಶಾಲೆ, ಶ್ರೀ ತೇಜೇಶ್ ಕಿರಣ್, ಮುಖ್ಯೋಪಾಧ್ಯಾಯರು SAT ಕಿರಿಯ ಪ್ರಾಥಮಿಕ ಶಾಲೆ, ಶ್ರೀ ಇಬ್ರಾಹಿಂ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ SAT ಹೈಯರ್ ಸೆಕೆಂಡರಿ ಶಾಲೆ, ಶ್ರೀ ಎಂ ಅಹ್ಮದ್ ಶಿಹಾದ್, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ SAT ಕಿರಿಯ ಪ್ರಾಥಮಿಕ ಶಾಲೆ, ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀದೇವರನ್ನ ಸ್ಮರಿಸುತ್ತಾ 100 ಮರ 100 ಸ್ವರ ಒಂದೊಂದು ಅತಿಮಧುರ 100 ವಸಂತಗಳನ್ನು ಕಂಡ ಈ ಜ್ಞಾನ ಮಂದಿರಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಅಂದರೆ 100 ಕಾಲ ಸುಖವಾಗಿ ಖುಷಿಯಾಗಿ ಬಾಳಲಿ ಎಂದರ್ಥ. ಇದನ್ನು ಸಾಕಾರಗೊಳಿಸಿದೆ ನಮ್ಮ ಹೆಮ್ಮೆಯ SAT ಶಾಲೆ. ಈ ಶತಮಾನದ ಪಯಣದಲ್ಲಿ ಎಷ್ಟೋ ಬಿಸಿಲು ಮಳೆಗಳು, ಸವಾಲು ಸಂಭ್ರಮಗಳು, ಆದರೆ ಜ್ಞಾನದಾನದ ಸಂಕಲ್ಪ ಮಾತ್ರ ಒಂದೇ. 1925ರಲ್ಲಿ ಕೆಲವು ಪುಟಾಣಿ ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಇಂದು ಸಾವಿರಾರು ವಿದ್ಯಾರ್ಥಿಗಳನ್ನು ಒಳಗೊಂಡ ವಿದ್ಯಾಸಂಸ್ಥೆಯಾಗಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತಿದ್ದೇವೆ. ಒಂದು ಶಾಲೆ ಶತಮಾನ ಕಾಣುವುದು ಅಪರೂಪ. ಅದರಲ್ಲೂ ಶತಮಾನದ ಹೊಸ್ತಿಲಲ್ಲಿ ಹೊಸ ಕಟ್ಟಡವನ್ನು ಲೋಕಕ್ಕೆ ಅರ್ಪಿಸುವುದು ಇನ್ನೂ ಅಪರೂಪ. ಮುಂದಿನ ಪೀಳಿಗೆಗೆ ಬೇಕಾಗಿರುವ ಆಧುನಿಕ ಸೌಲಭ್ಯವನ್ನು ಹೊಂದಿರುವ ಶ್ರೀಮತಿ ಟಿ. ವಿಮಲಾ ವಿ ಪೈ ಮೆಮೋರಿಯಲ್ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದ ಸಂಭ್ರಮದಲ್ಲಿ ಇವತ್ತು ನಾವಿದ್ದೇವೆ. ಈ ಕ್ಷಣಕ್ಕೆ ಎಲ್ಲರೂ ಸಾಕ್ಷಿಯಾಗೋಣ.
ಯಾವುದೇ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಸ್ಮರಿಸುವುದು. ದೇವ ಸರ್ವೇಶ್ವರ ಮಹಾದಿವ್ಯ ವಿಜ್ಞಾನ ಹೇ ಪಾವನ. ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕನಸುಗಳ ಚಿಗುರಿನಲ್ಲಿ ಅರಳಿದ ಈ ಭವನ ಜ್ಞಾನದ ದೇಗುಲಕ್ಕೆ ಸೇರಿದೆ ಹೊಸ ಕಿರೀಟದ ಶೋಭನ. ಸಾರಥಿಯ ದೃಢ ಸಂಕಲ್ಪ ಅಚಲ ಶ್ರದ್ಧೆಯ ಸಂಗಮ ಇಂದು ಲೋಕಾರ್ಪಣೆಯಾಗಲಿದೆ ಈ ಪುಣ್ಯದಂಗಳದ ಶಿಖರಮ. ಯಾವುದೇ ಸಂಸ್ಥೆಯ ಯಶಸ್ಸಿನ ಹಿಂದೆ ಒಬ್ಬ ಸಮರ್ಥ ನಾಯಕನ ಕನಸು ಮತ್ತು ಅಪಾರ ಪರಿಶ್ರಮ ಅಡಗಿರುತ್ತದೆ. ನಮ್ಮ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಶತಮಾನೋತ್ಸವದ ಈ ಐತಿಹಾಸಿಕ ಗಳಿಗೆಯಲ್ಲಿ ನವವಧುವಿನಂತೆ ಕಂಗೊಳಿಸುತ್ತಿರುವ ಶ್ರೀ ಟಿ ವಿಮಲಾ ಪೈ ಮೆಮೋರಿಯಲ್ ಶಾಲಾ ಕಟ್ಟಡದ ಲೋಕಾರ್ಪಣಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಲು ಸಂಸ್ಥೆಯ ಹಿತೈಷಿಗಳಾಗಿ ಆಡಳಿತದ ಸಾರಥಿಗಳಾಗಿರುವ ಶ್ರೀಯುತ ಪ್ರಶಾಂತ್ ಹೆಗ್ಡೆ ಅವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇನೆ. With the divine blessings of Lord Badrinarsima and Ananteshwara, we begin this historic celebration. Respected chief guests, their esteemed family members, beloved teachers and non-teaching staffs, dear alumni, donors, parents and dear students, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. I am Prashant Hegde, trustee of Srimad Ananteshwara Temple and manager of this school. And it is my privilege to deliver welcome address on this historic occasion. Today is a once in a century moment. ನಮ್ಮ ಶಾಲೆಯ ಶತಮಾನೋತ್ಸವ, ನಮ್ಮ ಶಾಲೆಯ 100 ವರ್ಷಗಳ ಮಹೋತ್ಸವ ಅಂತ ಹೇಳ್ಬೋದು. A celebration of legacy, learning and limitless possibilities. For full century, this institution has shaped minds and transformed values, our lives. Thousands of students have walked through these corridors and today they shine across the world. Vidyaya Amritam Ashnute. Knowledge leads us to immortality. ಈ ಮಂತ್ರದಿಂದ ನಮ್ಮ ಶಾಲೆ 100 ವರ್ಷಗಳನ್ನು ಪೂರೈಸಿದೆ, 100 ವರ್ಷಗಳನ್ನು ಪೂರೈಸಿ ಮುಂದೆ ಸಾಗ್ತಾ ಇದೆ. Now I would like to honor our honorable guests. Today, as our institution stepped into its 100th year, and we are blessed to be in the company of individuals of whose life themselves are inspiring chapter of excellence.
We extend heartfelt welcome to our honorable chief guest, T. Narsim Kamath, daughter T. Vimala Pai's family. So especially, I would like to talk about Shri Mohandas Pai sir here. He is a visionary whose contribution to education, industry and nation building shine like a guiding lighthouse for millions. Sir, you and your family's presence today is not only just an honor, it is a reminder that when knowledge meets purpose, it can illuminate generations. ನಿಮ್ಮ ಆಗಮನ ನಮ್ಮ ಶತಮಾನೋತ್ಸವಕ್ಕೆ ಮತ್ತೊಂದು ಮೆರುಗು. Also we welcome Shri T. Ganapati Pai, President Shri Ananteshwara Temple and Honorary President of our School Centenary Committee. Also Shri C. A. Sunil Bhatt, President of Centenary Committee. We are welcoming Shri George Krasta. So he is supposed to be here, but I think due to some unavoidable situation, he is not here. He is the AU of Manjeshwar. I would like to welcome Harinakshi Manjeshwara, Ward Member, Manjeshwara Grama Panchayat. I also welcome Prashant Pai, Treasurer, Srimad Ananteshwara Temple, Manjeshwar. Shri Rajesh Pai, Trustee, Srimad Ananteshwara Temple, Manjeshwar. Rahul Kamath, Manager, Srimad Ananteshwara Temple, Manjeshwar. Shri Devdas V. Prabhu, Organizer of Centenary Committee. And Srimati Rama Teacher, School Supervisory Member, SAT School, Manjeshwar. Srimati Sumana Ail, Principal, SAT Higher Secondary School, Manjeshwar. Srimati Surekha Malya, Headmistress, SAT High School, Manjeshwar. Shri Tejas Kiran, Headmaster, SAT LP School, Manjeshwar. Shri Ibrahim, PTA President, SAT Higher Secondary School, Manjeshwar. Shri M. Ahmad Sihad, PTA President, SAT LP School, Manjeshwar. I would also like to welcome all the near and dear ones who is accompanied with us in this gracious occasion. At the same time, I would like to extend a special and heartfelt welcome to two distinguished guests who thought not to joining us on the stage. Grace this celebration with their esteemed presence. We extend our heartfelt respectful welcome to Honorable Guest Shri G. Pradeep Pai, Managing Director, Hangyu Ice Cream Private Limited, a distinguished personality whose values, achievements and commitment to society inspire our younger generation. Sir, ನಿಮ್ಮ ಉಪಸ್ಥಿತಿ ನಮಗೆ ಸಂತೋಷ ಮತ್ತು ಗೌರವ. So at this auspicious moment, our heartfelt pranams to the founders, former teachers and all those who built this institution with dedication and love. ಅವರ ತ್ಯಾಗ, ಶ್ರಮ ಮತ್ತು ದೂರದೃಷ್ಟಿ ಇಂದು ನಮ್ಮ ಬಲ. Today's celebration brings together a cultural performances and felicitation to identified senior most staff who served in this school. ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ, ನಮ್ಮ ಶಿಕ್ಷಕರ ಶ್ರಮ ಮತ್ತು ಪೋಷಕರ ಬೆಂಬಲ ಇವೆಲ್ಲವೂ ಇಂದು ಈ ವೇದಿಕೆಯಲ್ಲಿ ಹೊಳೆಯಲಿದೆ. As we step into the next century, ಹೊಸ ಕನಸುಗಳು, ಹೊಸ ಗುರಿಗಳು ಮತ್ತು ಹೊಸ ಹೊಣೆಗಾರಿಕೆಗಳು ನಮ್ಮ ಮುಂದೆ ನಿಂತಿವೆ. Education is not just about marks, it is about character, compassion and contribution to the society. Once again, T. Narsim Kamath's family, Narsim Kamath daughter T. Vimala Pai's family, I welcome you all along with all our guests on and off the dais. Alumni, parents and dear students, let us celebrate this historic day with pride, joy and gratitude. Also, I would like to welcome Mr. Sandeep Shanai, who is a distinct personality and supporting us in this cause. ನಿಮ್ಮ ಆಗಮನ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಚೈತನ್ಯವನ್ನು ಕೊಡುತ್ತಿದೆ ಸರ್. So before I conclude, I would also like to offer a special word of gratitude and warm welcome to all our donors.
whose generosity has been a pillar of strength of this institution. Your contributions are not just a financial support, they are seeds of hope sown into the future of our children. Lights of opportunity and brighten young minds, and silent blessing that help this school grow stronger with every passing year. Thank you. ಧನ್ಯವಾದಗಳು. ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಪ್ರಶಾಂತ್ ಹೆಗ್ಡೆ ಇವರಿಗೂ ಕೂಡ ಪ್ರೀತಿಯವರ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಗಮಿಸಿದ ಅತಿಥಿ ಅಭ್ಯಾಗತರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕತ್ತಲೆಯನ್ನು ಸೀಳಿ ಬೆಳಕು ಮೂಡಿಸುವ ದೀಪ ಜ್ಞಾನದ ಸಂಕೇತ. 100 ವರ್ಷಗಳಿಂದ ಈ ಜ್ಞಾನ ಮಂದಿರದಲ್ಲಿ ಬೆಳಗುತ್ತಿರುವ ವಿದ್ಯೆಯ ದೀಪಕ್ಕೆ ಇನ್ನಷ್ಟು ಪ್ರಭೆಯನ್ನು ಮೂಡಿಸಲು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸುವಂತೆ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಶ್ರೀ TV ಮೋಹನ್ ದಾಸ್ ಪೈ ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ದೀಪ ಪ್ರಜ್ವಲಿಸುವಂತೆ ನಮ್ಮೆಲ್ಲರ ಹಾಗೂ ಈ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ಭವಿಷ್ಯ ಪ್ರಜ್ವಲಿಸಲಿ ಎಂದು ಹಾರೈಕೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಇಂದು ಬೆಳಗಿದ ಈ ಜ್ಯೋತಿ ನಮ್ಮ ಶಾಲೆಯ ಕೀರ್ತಿಯನ್ನು ದಶ ದಿಕ್ಕುಗಳಿಗೂ ಪಸರಿಸಲಿ ಎಂದು ಆಶಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಬಾಳಿನ ಪಯಣದ ಪುಟಗಳನ್ನು ತಿರುವಿ ನೋಡುವ ಸಮಯ. 100ರ ಸಂಭ್ರಮದ ಸಾಧನೆಗಳಿಗಿದು ಅಕ್ಷರ ರೂಪದ ವಿಜಯ. ನಡೆದು ಬಂದ ಹಾದಿಯ
ಇಂಚಿಂಚು ತಿಳಿಯಲು ವರದಿಯ ವಾಚನಕ್ಕೆ ಬನ್ನಿ ಕೇಳೋಣ ಸಾಧನೆಯ ಸವಿನುಡಿ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆ ಎಷ್ಟೋ ಮೈಲಿಗಲ್ಲುಗಳನ್ನು ದಾಟಿ ಬಂದಿದೆ. ಈ ಶತಮಾನೋತ್ಸವದ ವರ್ಷದಲ್ಲಿ ನಾವು ಹಮ್ಮಿಕೊಂಡ ವೈವಿಧ್ಯಮಯ ಕಾರ್ಯಕ್ರಮಗಳು, ಸಾಧಿಸಿದ ಗುರಿಗಳು ಹಾಗೂ ನಡೆಸಿದ ಕಾರ್ಯಚಟುವಟಿಕೆಗಳ ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದಿಡಲು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ತೇಜೇಶ್ ಕಿರಣ್ ಅವರನ್ನು ವರದಿಯನ್ನು ಮಂಡಿಸಲು ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರನಿಗೆ ವಂದಿಸ್ತಾ, ಶತಮಾನೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಸಂಪೂರ್ಣ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿದ್ಯೆಯಾಮೃತ ಅಶ್ನುತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 1925ರಲ್ಲಿ ಸ್ಥಾಪನೆಗೊಂಡ ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳು 2025ಕ್ಕೆ ಶತಮಾನೋತ್ಸವವನ್ನು ಬಹು ವಿಜೃಂಭಣೆಯಿಂದ ವೈವಿಧ್ಯಪೂರ್ಣವಾಗಿ ಆಚರಿಸಿದೆ. ಈ ವಿದ್ಯಾಸಂಸ್ಥೆಯು ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಕ್ಷೇತ್ರಗಳಲ್ಲಿ ಉತ್ಕೃಷ್ಟ ಸಾಧನೆಯನ್ನು ಮಾಡುವುದರ ಮೂಲಕ ಶತವರ್ಷವನ್ನು ದಾಟಿದೆ. 1921ರಲ್ಲಿ MP ಪದ್ಮನಾಭ ಭಟ್ ಇವರು ಶ್ರೀ ದೇವಳದ ವತಿಯಿಂದ ಸರಕಾರದ ವಿದ್ಯಾಭ್ಯಾಸ ನಿಯಮಾವಳಿ ಅನುಸಾರವಾಗಿ ಸಮಾಜಕ್ಕೆ ಧರ್ಮಾರ್ಥ ಶಿಕ್ಷಣವನ್ನು ನೀಡಬೇಕೆಂಬ ಉದ್ದೇಶದಿಂದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಬೇಕೆಂಬುದಾಗಿ ದೇವಳದ ಆಡಳಿತ ಯೋಜನೆಯಲ್ಲಿ ಉಲ್ಲೇಖಿಸಿದರು. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರು ಈ ಕಾರ್ಯದಲ್ಲಿ ಸಹಕರಿಸಿ ನ್ಯಾಯಾಲಯದಲ್ಲಿ ಈ ಶಿಫಾರಸನ್ನು ಪೂರ್ಣವಾಗಿ ಪುರಸ್ಕರಿಸುವಂತೆ ಸಹಕರಿಸಿದರು. 1925ರಲ್ಲಿ ಶಾಲೆ ಪ್ರಾರಂಭವಾದಾಗ ಆಗಿನ ಟ್ರಸ್ಟೀಸ್ಗಳು ಕುಂಬಳೆ ನರಸಿಂಗ ನಾಯಕ್, ಮಂಜೇಶ್ವರ ರಾಮನಾಯಕ್, ಉಳ್ಳಾಲ ಅನಂತಕಿಣಿ, ಮಂಗಳೂರು ನರಸಿಂಹ ಭಂಡಾರಿ, ಮನೇಲ್ ಅಣ್ಣಪ್ಪ ನಾಯಕ್, BM ಪಾಂಡುರಂಗ ಕಾಮತ್, ಅನಂತಪಯ್ಯವರಾಗಿದ್ದಾರೆ. 1937-38ರಲ್ಲಿ ಸರಕಾರದಿಂದ ಹಣದ ಸವಲತ್ತು ದೊರಕಿತು. 1950ರಲ್ಲಿ ಪ್ರೌಢಶಾಲಾ ವಿಭಾಗವಾಗಿ ಬಡ್ತಿ ಪಡೆಯಿತು. ಈ ಕಾರ್ಯದಲ್ಲಿ ಆಡಳಿತ ಅಧಿಕಾರಿಯಾಗಿದ್ದ KP ಕಾಮತ್ ಅವರ ಸೇವೆ ಅವಿಸ್ಮರಣೀಯ. ಶಾಲಾ ಪ್ರಬಂಧಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ವಿಠಲ್ ಭಟ್ 1962ರಲ್ಲಿ ಅಂಗನವಾಡಿಯನ್ನು ಆರಂಭಿಸಿದರು. ಇವರ ಜೊತೆಗೆ ಶ್ರೀ ವಾಸುದೇವ ಪ್ರಭು, ಶ್ರೀ ಪುರುಷೋತ್ತಮ ಕೆನಿ ಮೊದಲಾದ ವಿಶಿಷ್ಟ ವ್ಯಕ್ತಿಗಳನ್ನು ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಹೌದು. 2016ರಲ್ಲಿ ನವತಿ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದ ಶ್ರೀ ದಿನೇಶ್ ಶೆಣೈ ಅವರ ಪಾತ್ರ ಹಿರಿದು. 2018ರಲ್ಲಿ ಆಂಗ್ಲ ಮಾಧ್ಯಮ ವಿಭಾಗವನ್ನು ಪ್ರಾರಂಭಿಸಿದ ಕೀರ್ತಿ ಶ್ರೀಮತಿ ಲಿಲಿಭಾಯಿ ಟೀಚರ್ ಅವರಿಗೆ ಸಲ್ಲುತ್ತದೆ. ಹೈಯರ್ ಸೆಕೆಂಡರಿ ವಿಭಾಗವನ್ನು ಆರಂಭಿಸಿದುದರಲ್ಲಿ ಡಾಕ್ಟರ್ ಅನಂತ ಕಾಮತ್ ಅವರ ಕಾರ್ಯ ಶ್ಲಾಘನೀಯ. ಶಾಲಾ ಶತಮಾನೋತ್ಸವದ ಅಂಗವಾಗಿ ದೇವಳದ ಆಡಳಿತ ಮಂಡಳಿಯು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ಮೇ 6, 2024ರಲ್ಲಿ ಶತಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಬೋಳಾಸ್ ಆಗ್ರೋ ಅವರ ಶೈಕ್ಷಣಿಕ ಸೇವೆಗೆ ಸಮರ್ಪಿಸಲ್ಪಟ್ಟ ಸುಸಜ್ಜಿತ ಅನಂತ ವಾಚನಾಲಯ ಹಾಗೂ ಮಂಜುಳಾ ಕಂಪ್ಯೂಟರ್ ಲ್ಯಾಬಿನ ಉದ್ಘಾಟನಾ ಸಮಾರಂಭ ಜರುಗಿತ್ತು. ಶ್ರೀ ಅನಂತೇಶ್ವರ ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಅವರು ದೀಪ ಪ್ರಜ್ವಲನಗೈದರು. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ CA ಸುನಿಲ್ ಭಟ್ M ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ AKM ಅಶ್ರಫ್ ಅವರು ಉದ್ಘಾಟಿಸಿದರು. ಕಾಸರಗೋಡು ನಿವೃತ್ತ ಶಿಕ್ಷಣ ಉಪನಿರ್ದೇಶಕರಾದ ಶ್ರೀ ನಂದಿಕೇಶನ್ M ಕಂಪ್ಯೂಟರ್ ಲ್ಯಾಬಿನ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾಸರಗೋಡು ಜಿಲ್ಲಾ ವಿದ್ಯಾಭ್ಯಾಸ ಅಧಿಕಾರಿಯಾದಂತಹ ಶ್ರೀ ದಿನೇಶ್ ಅವಿ ಅನಂತ ವಾಚನಾಲಯವನ್ನು ಉದ್ಘಾಟಿಸಿದರು. ಜೂನ್ 2024 ಶಾಲಾ ಪ್ರವೇಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶಾಲೆಯ ಪ್ರೈಮರಿ ವಿಭಾಗದ ಹೊಸ ಕೊಠಡಿಯನ್ನು ಶ್ರೀ ಸಂದೇಶ್ ಉದ್ಯಾವರ್ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರು ಉದ್ಘಾಟಿಸಿದರು. ಶ್ರೀಮದ್ ಅನಂತೇಶ್ವರ ದೇವಳದ ಕೋಶಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಪೈ ಅವರು ಶಾಲೆಗೆ ಕುಡಿಯುವ ನೀರಿನ ಕೂಲರ್ನ ವ್ಯವಸ್ಥೆಯನ್ನು ಕೊಡುಗೆಯಾಗಿ ನೀಡಿದರು. ಜೂನ್ 17, 2024 ಶ್ರೀ ಕಾಶಿ ಮಠಾಧೀಶ ಶ್ರೀ 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 ಸಂಯಮೀಂದ್ರ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಪ್ರಯುಕ್ತ ಆರಂಭಿಸಿದ ಶ್ರೀ ಸುಧೀಂದ್ರ
ಫಲೋದ್ಯಾನ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ಶಾಲೆಯಲ್ಲಿ ಶತಮಾನೋತ್ಸವದ ಆಚರಣೆಯ ಶುಭ ಸಂದರ್ಭದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶಾಲಾ ಪರಿಸರದಲ್ಲಿ ಹಣ್ಣಿನ ಗಿಡಗಳನ್ನು ನೆಡಲಾಯಿತು. ಆಗಸ್ಟ್ 15, 2020 ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಲಾ ಪ್ರಬಂಧಕರು ನೆರವೇರಿಸಿದರು. ಮಂಜೇಶ್ವರದ ಸೈಯದ್ ಅತವುಲ್ಲಾ ತಂಗಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ A+ ಪಡೆದ ವಿದ್ಯಾರ್ಥಿಗಳಿಗೆ ರಕ್ಷಕ ಶಿಕ್ಷಕದ ಸಂಬಂಧದಿಂದ ಗೌರವಿಸಲಾಯಿತು. ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಸೆಪ್ಟೆಂಬರ್ 17, 2025 ಶತಮಾನೋತ್ಸವದ ಅಂಗವಾಗಿ ಅಂತರ್ಶಾಲಾ ಮತ್ತು ಅಂತರ್ ಕಾಲೇಜ್ ಸ್ಪರ್ಧಾ ಕಾರ್ಯಕ್ರಮ ಜರುಗಿತು. ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಅವರು ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸೆಪ್ಟೆಂಬರ್ 20, 21 ಶಾಲಾ ಶತಮಾನೋತ್ಸವದ ಅಂಗವಾಗಿ ಟೀಮ್ ಶಾಸ್ತ್ರ ಮತ್ತು ಶಾಲಾ ಲಿಟಲ್ ಕೈಟ್ಸ್ ಸಹಭಾಗಿತ್ವದಲ್ಲಿ ಸಮಸ್ಯೆ ಪರಿಹಾರ ಮತ್ತು ಸಾಫ್ಟ್ ಸ್ಕಿಲ್ ಕಾರ್ಯಾಗಾರ ಜರುಗಿತು. ಲಿಟಲ್ ಕೈಟಿನ ವಿದ್ಯಾರ್ಥಿಗಳಿಗೆ ವೆಬ್ ಡಿಸೈನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೇ ಮೊದಲಾದ ವಿಚಾರಗಳ ಕುರಿತು ತರಬೇತಿ ನೀಡಲಾಯಿತು. ಆಗಸ್ಟ್ 2025, 18, 19ನೇ ತಾರೀಕಿನಂದು ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಸ್ಕೌಟ್ ಮತ್ತು ಗೈಡ್ ದಳದ ಪ್ಯಾಟ್ರೋಲ್ ಲೀಡರ್ಸ್ ಟ್ರೈನಿಂಗ್ ಕ್ಯಾಂಪ್ ಜರುಗಿತು. ಮಂಜೇಶ್ವರ ನರಸಿಂಹನ್ ನಾಯಕ್ ಈ ಕ್ಯಾಂಪನ್ನು ಉದ್ಘಾಟಿಸಿದರು. ನವೆಂಬರ್ 17, 2025 ಶತಮಾನೋತ್ಸವದ ಸವಿನೆನಪಿಗಾಗಿ ನಿರ್ಮಿಸಲಾದ 15 ಕೊಠಡಿಗಳ ಶಾಲಾ ಸಮುಚ್ಚಯದ ಶಿಲಾನ್ಯಾಸ ಕಾರ್ಯಕ್ರಮವು ಅನಂತ ಗೋಶಾಲೆಯ ಬಳಿಯಿರುವ ದೇವಳದ ಸ್ಥಳದಲ್ಲಿ ಜರುಗಿತು. ಸಭಾ ಕಾರ್ಯಕ್ರಮವನ್ನು ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಉದ್ಘಾಟಿಸಿದರು. ವೇದಮೂರ್ತಿ ಎಂ ರಾಮದಾಸ್ ಭಟ್ ಪೌರೋಹಿತ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಶಾಲಾ ಹಿತೈಷಿಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಫೆಬ್ರವರಿ 9, 2025 ಎನ್ನಪೋಯ ಆಯುರ್ವೇದಿಕ್ ಮೆಡಿಕಲ್ ಆಸ್ಪತ್ರೆಯ ವತಿಯಿಂದ ವೈದ್ಯಕೀಯ ಶಿಬಿರ ಜರುಗಿತು. ಹಲವು ಸಮಾಜ ಬಾಂಧವರು ಈ ಶಿಬಿರದ ಸದುಪಯೋಗವನ್ನು ಪಡೆದರು. ಮೇ 6, 2025 ಶಾಲಾ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಬಹಳ ವಿಜೃಂಭಣೆಯಿಂದ ಜರುಗಿತು. ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರಾದಂಥ ಜೀನ್ಲವಿನ ಮೊಂತೆರೋ, AO ಶ್ರೀ ಶ್ರೀಧರ, ಹಿರಿಯ ಸಂಶೋಧಕರು ಶ್ರೀ ಪಯ್ಯನ್ನೂರು ರಮೇಶ್ ಪೈ, ವಾರ್ಡ್ ಮೆಂಬರ್ ಶ್ರೀಮತಿ ಸುಪ್ರಿಯಾ ಶೆಣೈ, ಹಿರಿಯ ಲೇಖಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಶಂಕರ ಯು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ SIT ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅಧ್ಯಾಪಿಕೇತರ ವರ್ಗದವರಿಗೆ ಗುರುವಂದನಾ ಕಾರ್ಯಕ್ರಮ ಜರುಗಿಸಲಾಯಿತು. ಅಂತರ್ಶಾಲಾ ಮಟ್ಟದಲ್ಲಿ ನಡೆದ ಕಾರ್ಯಕ್ರಮಗಳಿಗೆ ಬಹುಮಾನ ವಿತರಣೆ ನಡೆಯಿತು. ಮೇ 30, 2020 ಶ್ರೀ ಕಾಶಿಮಠಾಧೀಶರಾದ ಶ್ರೀ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರು ಶಾಲೆಗೆ ಭೇಟಿ ನೀಡಿ ಹೊಸ ಕಟ್ಟಡದ ಪುರೋಗತಿಯನ್ನು ಗಮನಿಸಿ ಕಾರ್ಯವೈಖರಿಯನ್ನು ಕಂಡು ಶ್ಲಾಘಿಸಿದರು. ಡಿಸೆಂಬರ್ 11, 12ಕ್ಕೆ ಶಾಲಾ ಶತಮಾನೋತ್ಸವದ ಕಟ್ಟಡದಲ್ಲಿ ರಾಷ್ಟ್ರೋಗ್ನ ಹೋಮ, ಲಕ್ಷ್ಮೀ ಪೂಜೆ ನಡೆಯಿತು. ಜನವರಿ 3, 2026 ಶತಮಾನೋತ್ಸವ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕಾಶಿಮಠಾಧೀಶರಾದ ಶ್ರೀ 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 ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತಗಳಿಂದ ಉದ್ಘಾಟನಾ ಸಮಾರಂಭ ಜರುಗಿತು. ಶತಮಾನೋತ್ಸವದ ಸವಿನೆನಪಿಗೆ ತಲೆಲೆತ್ತಿ ನಿಂತಿರುವಂತಹ ಟಿ ವಿಮಲಾ ವಿ ಪೈ ಮೆಮೋರಿಯಲ್ ಶಾಲಾ ಶತಮಾನೋತ್ಸವ ಕಟ್ಟಡವು ಇಂಟರಾಕ್ಟಿವ್ ಬೋರ್ಡ್ನ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂತಹ ಈ ಕಟ್ಟಡ ಸಮುಚ್ಚಯವು ಸಮಾಜದಲ್ಲಿ ವಿಭಿನ್ನ ಸಾಮರ್ಥ್ಯಗಳನ್ನೊಳಗೊಂಡ ಹೊಸ ಪೀಳಿಗೆಯನ್ನು ರೂಪಿಸುವುದಕ್ಕಿರುವ ಭದ್ರ ಬುನಾದಿಯಾಗಿದೆ. ಇಂತಹ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಶ್ರೀ ಟಿ ಮೋಹನ್ ದಾಸ್ ಪೈಯವರಿಗೂ ಸಪರಿವಾರಕ್ಕೂ ಈ ಕುಟುಂಬದ ಈ ಕಟ್ಟಡ ನಿರ್ಮಾಣಕ್ಕೂ ತನು ಮನ ಧನಗಳಿಂದ ಸಹಾಯವನ್ನು ಇತ್ತ ಊರ ಪರವೂರ ಎಲ್ಲ ದಾನಿಗಳನ್ನು ಗುರುತಿಸುವಲ್ಲಿ ಅಪಾರವಾಗಿ ಪರಿಶ್ರಮಿಸಿದ ಶ್ರೀಮದ್ ಅನಂತೇಶ್ವರ ದೇವಳದ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಭಗವಂತನು ಆರೋಗ್ಯ, ಸುಖ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೆಯಲಿಕ್ಕೆ ಭಗವಂತನು ಪ್ರಾರ್ಥನೆ. ಧನ್ಯವಾದಗಳು. ಶತಮಾನೋತ್ಸವದ ನಡೆದು ಬಂದ ದಾರಿಯನ್ನು ವರದಿಯ ಮೂಲಕ ತೆರೆದಿದ್ದಂತಹ ತೇಜೇಶ್ ಕಿರಣ್ ಸರಿಬರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಟಿ ವಿಮಲಾ ವಿ ಪೈ ಮೆಮೋರಿಯಲ್ SIT ಶಾಲಾ ಶತಮಾನೋತ್ಸವ ಕಟ್ಟಡ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ
ಆಗಮಿಸಿದಂತಹ ಗೌರವಾನ್ವಿತ ಶ್ರೀ ಜಾರ್ಜ್ ಕ್ರಾಸ್ತ ಸರ್, ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜೇಶ್ವರ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬೆಳೆದ ಮರ ನೆರಳ ನೀಡುವುದು, ಕಲಿಸಿದ ಗುರುವಿನ ಋಣವ ತೀರಿಸುವುದು. ನೆನಪಿನ ಬುತ್ತಿಯ ಅನಾವರಣಕ್ಕೆ ಬನ್ನಿರಿ, ನಮ್ಮ ಶಾಲೆಯ ಕೀರ್ತಿ ಪತಾಕೆಯ ಹಾರಿಸುತ್ತ ನುಡಿಯಿರಿ. ಯಾವುದೇ ವಿದ್ಯಾಸಂಸ್ಥೆಯ ನಿಜವಾದ ಸಂಪತ್ತು ಇರುವುದು ಅಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ. ಇಂದು ನೂತನ ವಿಮಲಾ ಪೈ ಮೆಮೋರಿಯಲ್ ಶಾಲಾ ಕಟ್ಟಡದ ಲೋಕಾರ್ಪಣೆಯಾಗುತ್ತಿದೆ. ಈ ಕಟ್ಟಡ ಕೇವಲ ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಿತವಾದದ್ದಲ್ಲ. ಇದು ಸಾವಿರಾರು ವಿದ್ಯಾರ್ಥಿಗಳ ಬಾಲ್ಯದ ನಗು, ತರಗತಿಯ ಕಲರವ, ಸ್ನೇಹದ ಬಂಧ ಮತ್ತು ಕನಸುಗಳನ್ನು ಹೊತ್ತು ನಿಂತಿರುವ ದೇಗುಲ. 100 ವರ್ಷಗಳ ಸುದೀರ್ಘ ಇತಿಹಾಸವಿರುವ ನಮ್ಮ ಶಾಲೆಯ ಮಡಿಲಲ್ಲಿ ಬೆಳೆದು ಸಾಧನೆಗೈಯುತ್ತಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಈ ಶತಮಾನೋತ್ಸವದ ಐತಿಹಾಸಿಕ ಕ್ಷಣದಲ್ಲಿ ತಮ್ಮ ಶಾಲೆಯ ಬಗೆಗಿನ ಅತೀವ ಪ್ರೀತಿ ಹಾಗೂ ಸುಂದರ ನೆನಪುಗಳ ಮೂಲಕ ನನ್ನ ಪ್ರಕಾರ ಭವಿಷ್ಯದಲ್ಲಿ SAT ಶಾಲೆ ಹೇಗಿರಬೇಕು ಎಂದು ಹೇಳಲಿಕ್ಕೆ ಕುಮಾರಿ ಅನುಶ್ರೀ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. Karmanyevadikaraste ma phaleshu kadachana. This means that do your duty with dedication without expecting for results. This spirit of sincere effort is what defines our school. Good morning to the guests, teachers, friends, and all my dear parents. Today, as we celebrate the 100 years and the inauguration of our centenary building, we are not just honoring the past, but we are stepping into the future. Our school has already grown into a strong institution educating students from rural areas with dedicated teachers. It has also excelled in many fields like academics, IT, sports, maths, science, etc. Many students of this school have achieved a lot in their life and now are successful, making everybody proud. But my dear friends, the world has changed. In today's world, a degree and skills are very essential. So I would like to ask you a question. Why should students of this school stop at +2 and travel so far for higher education? That's why, my dear friends, I dream that my school should be a complete center of education from a school to a degree. It should include courses like BBM, BCA, BCom, BSc, B Pharma, etc. Because from this, education will be affordable for poor students, and students won't have to travel so far for higher education or stay in very costly hostels. And introducing courses like ITI and diploma will also be very useful for students, because this will give a kind of skill-based education for students, and this will be very useful for their job opportunities, and it will be very affordable for poor students also. Also, in future, nobody should feel that education is so far. It should be right here, accessible, practical, and complete. And I also imagine a school where education should feel alive. We should not feel like it's just limited to classrooms. It should, students must grow with values, discipline, and basic morality. So from this, if all these visions becomes a reality, then it will be a great success for this school. Everybody will say that in future, SAT HS Manjeshwar didn't just educate me, it completely changed my whole education. And then this school will not just send students out for education, it will send students successful stories out. So I would like to tell that we should move beyond +2 and let this school, SAT HS Manjeshwar, rise as a true center of excellence, because when a school grows, generations rise with it. Thank you. Thank you for your wonderful words, Anushri.
ಕಾರ್ಯಕ್ರಮದ ಮುಂದಕ್ಕೆ ನನ್ನ ಕನಸೇನು, ನನ್ನ ಕನಸುಗಳ ಈಡೇರಿಕೆಗೆ SAT ಶಾಲೆ ಹೇಗೆ ಕಾರಣ ಎಂಬುದರ ಬಗ್ಗೆ ಮಾತನಾಡಲಿಕ್ಕೆ ವಿದ್ಯಾರ್ಥಿನಿಯಾದಂತಹ ಆದೀಶ್ ಅಲ್ವಾ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Hello. Respected dignitaries on and off the dais, I stand here in front of you to speak a few words about how this school proves to be a stepping stone in achieving our dreams. What are our dreams? If you ask any child in SAT what he or she wants to be, one would say, I want to become a doctor and treat poor people for free. Another would likely say, I want to become a brave soldier and protect this country. One would whisper, I want to become a teacher. Some of us want to become engineers, doctors, sports persons, celebrities. But these are big dreams. And many of us come from villages, from families where money is tight. And these dreams seem distant. That is when SATHS steps in. From ABC to coding, history to mathematics, education is the foundation for achieving your dreams. And here it is provided with the help of excellent teachers. Without a strong foundation, a building won't stand tall. Not only that, but when you receive this education, the knowledge required, and you get prizes in Kalotsava, Maths Fair, Science Fair, you come up to this stage and look back. And when the teacher says, don't fear, you can do it, you will have the ability to stand tall against your challenges. The teachers encourage you and your dreams grow wings. But marks alone don't make a soldier or a teacher or a doctor. Values do. Values like hard work and discipline. These are what makes dreams come alive. And now with +2 sections and futuristic ITI degree courses, SATHS makes sure that you don't stop studying due to distance or money. So that a village child can now study from LKG to degree in one campus. SATHS becomes the village bridge. It becomes the bridge between a village child and his big dream. A lamp that lights the road when it seems too dark. 20 years from now, when a child from SAT becomes a businessman or he or she opens his or her hospital, he will look back to the time they studied in this school and remember all of it began there. This institution has grown tremendously over the last 100 years. And now, with a beautiful, wonderful infrastructure building for the lower primary section with digital classrooms. I hope that in the near future, let all other sections grow in the same manner. Let every child in Manjeshwar receive quality education from LKG to degree in one campus. This is our dream. Thank you. ನಾನು ಕಂಡಂತೆ ನಮ್ಮ ಶಾಲೆ ಹಾಗೂ ಭವಿಷ್ಯದ SAT ಹೇಗಿರಬೇಕು ಎಂಬುದನ್ನು ಬಹಳ ಚಂದವಾಗಿ ಮಾತನಾಡಿರುವಂತಹ ಇಬ್ಬರು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇವತ್ತು ನಮ್ಮ ಜೊತೆ ದೇವಳದ ಆಚಾರ್ಯರಾದ ಶ್ರೀ ಪುರುಷೋತ್ತಮ ಆಚಾರ್ಯ ಅವರು ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶತಮಾನದ ಆಚರಣೆ, ಪಯಣ, ಚಿತ್ರಣ, ದಾಖಲೆ,
ಸ್ಮಾರಕ ಭವನದ ಹಿನ್ನೆಲೆ ಇವುಗಳನ್ನು ಕೆಲವೇ ನಿಮಿಷಗಳಲ್ಲಿ ಕಟ್ಟಿಕೊಡುವುದು ಸುಲಭದ ಮಾತಲ್ಲ. ಈ ಇತಿಹಾಸದ ಪುಟವನ್ನು ಪ್ರಾಸ್ತಾವಿಕವಾಗಿ ಮಾತನಾಡಲು ಶ್ರೀ ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಇವರಲ್ಲಿ ವಿನಂತಿ. First of all, I would like to invoke the blessings of Lord Bhadra Narasimha, Ananteshwara, Lord Subramanya and all our Guru Parampare. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ನೆರವೇರಿದ ನಮ್ಮ ತಲಪಾಡಿ ನರಸಿಂಹ ಕಾಮತ್ ಆ್ಯಂಡ್ ಫ್ಯಾಮಿಲಿ ಇದರ ಎಲ್ಲ ಸದಸ್ಯರಿಗೂ ನಾನು ಪ್ರೀತಿಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಟುಡೇ ಈಸ್ ಎ ವೆರಿ ವೆರಿ ಆಸ್ಪೀಸಿಯಸ್ ಡೇ ಫಾರ್ ಅಸ್. ಎ ಡೇ ಅಮೃತದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ದಿನ. ಯಾಕೆಂದರೆ ಇವತ್ತು ನಮ್ಮ ಒಂದು ದೊಡ್ಡ ಒಂದು ಡ್ರೀಮ್ ಹ್ಯಾಸ್ ಕಮ್ ಟ್ರೂ. 100 years back, in the year 1925, the then management of our temple had a very long vision. ಆ ಸಮಯದಲ್ಲಿ ಮಂಜೇಶ್ವರದಲ್ಲಿ ಒಂದು ಶಾಲೆ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ದೋಸ್ ಡೇಸ್ ಅವರ್ ಟೆಂಪಲ್ ಮ್ಯಾನೇಜ್ಮೆಂಟ್ ಡಿಸೈಡೆಡ್ ವಿ ಶುಡ್ ಸ್ಟಾರ್ಟ್ ಎ ಸ್ಕೂಲ್ ಇನ್ ಮಂಜೇಶ್ವರ್. ದಿಸ್ ಸ್ಕೂಲ್, SAT ಸ್ಕೂಲ್, started with a one classroom. That too, it's not a classroom. Near the temple there was an office room which was used as a classroom. In that classroom, that office room, we started the school. And over the years, the school developed. And today, we have from LKG till 12th standard education facility in our school. And we have nearly 2,200 students studying in this school, which is a very, very, very big number. 2,200 students in a small village like Manjeshwar is a big number. And we have about 75 families working under this school. 75 ಕುಟುಂಬಗಳಿಗೆ ಈ SAT ಶಾಲೆ ಒಂದು ಉದ್ಯೋಗವನ್ನು ಕೊಟ್ಟು ಅವರ ಕುಟುಂಬಕ್ಕೆ ಒಂದು ಸಹಾಯವಾಗಿ ನಿಂತಿರುವಂಥ ಒಂದು ಸಂಸ್ಥೆ ಆಗಿರ್ತದೆ. ಲಾಸ್ಟ್ ಇಯರ್ 2025 ವಾಸ್ ಅವರ್ ಸೆಂಟಿನರಿ ಇಯರ್. 100ನೇ ವರ್ಷ. ವಿ ಡಿಸೈಡೆಡ್ ವಾಟ್ ಟು ಡೂ. ನಮ್ಮ ಇವಾಗ HM ನಿಮ್ಮ ಸೆಂಟಿನರಿ ವರದಿಯನ್ನು ಓದಿದ್ರು. ಒಂದು ವರ್ಷದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮ, ಸ್ಪೋರ್ಟ್ಸ್ ಇವೆಂಟ್, ಮ್ಯೂಸಿಕಲ್ ಪ್ರೋಗ್ರಾಮ್, ಕಲ್ಚರಲ್ ಇವೆಂಟ್ ಎಲ್ಲ ಮಾಡಿದೆವು. ಬಟ್ ಆಲ್ ದೀಸ್ ಇವೆಂಟ್ಸ್ ಆರ್ ಮೊಮೆಂಟರಿ. ಆ ಇವೆಂಟ್ ಮಾಡಿ ಒಂದು ತಿಂಗಳಲ್ಲಿ ಪೀಪಲ್ ವಿಲ್ ಫಾರ್ಗೆಟ್. ಸೊ ವಿ ವಾಂಟೆಡ್ ಸಮಥಿಂಗ್ ಪರ್ಮನೆಂಟ್, ಒನ್ ಬಿಗ್ ಅಸೆಟ್, ಎ ಪರ್ಮನೆಂಟ್ ಥಿಂಗ್ ವಿಚ್ ಕ್ಯಾನ್ ಬಿ ರಿಮೆಂಬರ್ಡ್ ಬೈ ದ ನೆಕ್ಸ್ಟ್ ಜನರೇಷನ್. ಸೊ ವಿ ಡಿಸೈಡೆಡ್ ವಿ ಶುಡ್ ಹ್ಯಾವ್ ಎ ನ್ಯೂ ಸ್ಕೂಲ್ ಬಿಲ್ಡಿಂಗ್. So we made the plan. Almost it was about 4 crores project. Then we decided in a place like Manjeshwar, raising 4 crores fund is not an easy job. Then we decided to meet all our old students. ನಮ್ಮ ಶಾಲೆಯಲ್ಲಿ 100 ವರ್ಷದಿಂದ ಕಲಿತವರೆಂದರೆ ಸಾಧಾರಣ ಲಕ್ಷಾಂತರ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಬಟ್ ದ ಬ್ಯಾಡ್ ಥಿಂಗ್ ಆರ್ ದಿ ಸ್ಯಾಡ್ ಥಿಂಗ್ ಇಸ್ ನಮ್ಮ ಹತ್ರ ಯಾರ್ದು ಅವರ ಡೇಟಾ ಇಲ್ಲ. ವಿ ಡೋಂಟ್ ಹ್ಯಾವ್ ದೇರ್ ಅಡ್ರೆಸ್, ವಿ ಡೋಂಟ್ ಹ್ಯಾವ್ ದೇರ್ ಫೋನ್ ನಂಬರ್, their email ID, because those days the data collection process was not there. ಇವಾಗ ನಾವು ಏನು ಮಾಡ್ತೇವೆ ಅಂದರೆ ಶಾಲೆ ಅಡ್ಮಿಷನ್ ಆಗುವಾಗ ಅವರ ಅಡ್ರೆಸ್, ಇಮೇಲ್ ಐ ಡಿ ಎಲ್ಲ ತಗೊಳ್ತೇವೆ. ಬಟ್ ಥ್ರೂ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಿ ಟ್ರೈಡ್ ಟು ರೀಚ್ ಆಲ್ ಪೀಪಲ್ ಆ್ಯಂಡ್ ವಿ ಕುಡ್ ಗ್ಯಾದರ್ ಕ್ವೈಟ್ ಎ ಫ್ಯೂ ಓಲ್ಡ್ ಸ್ಟೂಡೆಂಟ್ಸ್ ಡೇಟಾ. ಬಟ್ ಐ ಆಮ್ ಹ್ಯಾಪಿ ಟು ಶೇರ್ ದ್ಯಾಟ್ ನಮ್ಮ ಶಾಲೆಯಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಭಾಳಷ್ಟು ಒಳ್ಳೆಯ ಒಂದು ಪೊಸಿಷನ್ನಲ್ಲಿದ್ದಾರೆ. ದೆರ್ ಆರ್ ಸೋ ಮೆನಿ ಪೀಪಲ್ ವರ್ಕಿಂಗ್ ಇನ್ ಸೆಂಟ್ರಲ್ ಗವರ್ಮೆಂಟ್, ಇನ್ ಮಿನಿಸ್ಟ್ರಿ, ಆ್ಯಂಡ್ ಸೋ ಮೆನಿ ಪೀಪಲ್ ವರ್ಕಿಂಗ್ ಅಬ್ರಾಡ್ ಇನ್ ಲಾಟ್ ಆಫ್ ಬಿಗ್ ಕಂಪನೀಸ್. ಸೊ ವಿ ಅಪ್ರೋಚ್ಡ್ ಆಲ್ ಆಫ್ ದೀಸ್ ಪೀಪಲ್ ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ ಟು join with us in this new project. And one family we met was Talapadi Narasimha Kamath and family. That is the family of Mr. Mohandas Pai's mother's side. See, we met them, we approached them and we told them this is our project. And all the family members were very glad to join with us and support us in this venture. And Mohandas Pai is one person who was very happy to join with us. He took some time to think, but later he said,
this school will be done in my mother's name. But one condition, Mohandas Pai is a person, ನಾನು ನಿಮಗೆ ಹೇಳೋದೇನೆಂದರೆ, ಅವರು ಕನ್ನಡದಲ್ಲಿ ಒಂದು ಮಾತಿದೆ, ಬಲಕೈಯಿಂದ ದಾನ ಮಾಡಿದರೆ ಎಡಕೈಗೆ ಗೊತ್ತಾಗಬಾರ್ದು ಹೇಳಿ. ಹಿ ಬಿಲೀವ್ಸ್ ದಟ್ ಜನತಾ ಸೇವೆಯೇ ಜನಾರ್ದನನ ಸೇವೆ, ಜನರಿಗೆ ಸೇವೆ ಮಾಡಿದರೆ ಅದು ದೇವರ ಸೇವೆಗಿಂತ ದೊಡ್ಡ ಸೇವೆ ಎಂದು ನಂಬುವಂಥ ವ್ಯಕ್ತಿ. ಅವರು ನಮ್ಮ ಶಾಲೆಗೆ ಒಂದು ದೊಡ್ಡ ಮೊತ್ತವನ್ನು ಕೊಡಲಿಕ್ಕೆ ಒಪ್ಪಿದರು, ವಿತ್ ದ ಕಂಡೀಷನ್ ದಟ್ ಯು ಶುಡ್ ನಾಟ್ ಅನೌನ್ಸ್ ದಟ್ ಐ ಆಮ್ ಡೊನೇಟಿಂಗ್ ಫಾರ್ ದಿ ಸ್ಕೂಲ್. ಆ್ಯಂಡ್ ಟಿಲ್ ವಿ ಕಂಪ್ಲೀಟೆಡ್ ದಿ ಬಿಲ್ಡಿಂಗ್, ನಾವು ಯಾರಿಗೂ ಅವರು ಈ ಶಾಲೆಗೆ ಡೊನೇಷನ್ ಕೊಡ್ತಾರೆ ಎಂದು ಹೇಳಲಿಲ್ಲ. ಓನ್ಲಿ ದಿ ಕಮಿಟಿ ಮೆಂಬರ್ಸ್ ನ್ಯೂ ದಟ್ he is donating for the school. And finally, when the school was ready, when his mother's name came out, everybody knew and all were very happy. So on this, in this occasion, I should really thank Talpadi Narsingh Kamath and all his family members, even other members other than Mohandas Pai, Sandeep Kamath and other their sisters, all of them joined and they contributed for this project. And I am very happy that today all their family members have come. It is like their family function. It is not a public function. They have considered this as their family function, and all those who are their Kamath family, they have come today and they have joined us in this function, which is a very, very happy moment for all of us. And to say a few words about Talpadi Narsingh Kamath, he was in Manjeshwar with his family, and his 3 daughters and son, they were studying in this school. And in the year 1951, Kamath mom had to shift from Manjeshwar to Madikeri, and at that time the entire family shifted from Manjeshwar. ಆ ಸಮಯದಲ್ಲಿ ವಿಮಲಾ ಪೈ, her prior to marriage name was Rohini Kamath. She was a student of our school studying in 10th standard. And when they shifted from here to Madikeri, it was half of the academic year. So she was made to stay in Manjeshwar. She stayed in our Vittap Master's house and completed her 10th standard. Our Gopimam is here, Vittap Master's son. He was telling me that when she came and stayed in our house, he was about 7-8 years age. And he was telling, ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಲೈಟ್ ಇರಲಿಲ್ಲ, ನಾವು ಒಂದು ದೀಪ ಇಟ್ಕೊಂಡು ಎಲ್ಲ ಮಕ್ಕಳು ದೀಪದ ಸುತ್ತ ಕೂತ್ಕೊಂಡು ಕಲಿತಾ ಇದ್ದೇವೆ ಹೇಳಿ. ದಟ್ ವಾಸ್ ದಿ ಟೈಪ್ ಆಫ್ ಲೈಫ್ ಇನ್ ದ ಇಯರ್ 1951. SSLC ಆದ ನಂತರ ರೋಹಿಣಿ ಕಾಮತ್ ಆಲ್ಸೋ ಶಿಫ್ಟೆಡ್ ಫ್ರಮ್ ಹಿಯರ್ ಟು ಮಡಿಕೇರಿ. ಶಿ ಕಂಟಿನ್ಯೂಡ್ ಹರ್ ಎಜುಕೇಷನ್. ದೆನ್ ಶಿ ಟುಕ್ ಅಪ್ ದಿ ಪ್ರೊಫೆಷನ್ ಆಫ್ ಎ ಟೀಚರ್. ಅವರ ಮದುವೆ ಟಿ ವೆಂಕಟರಮಣ ಪೈ ಅವರ ಜೊತೆಗೆ ಆದ ನಂತರ ಅವರು ಬೆಂಗಳೂರು, ಶಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. And the biggest contribution what Vimala Pai has given to the society is Sri Mohandas Pai. She has not given Sri Mohandas Pai, she has given a diamond. ಅವರನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ಒಂದು ವಜ್ರವನ್ನು ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಾರೆ. ಮೋಹನ್ದಾಸ್ ಪೈ ಅವರ ಒಂದು ದೊಡ್ಡ ಮಾತು ಏನೆಂದರೆ, ನಾವು ಸಮಾಜದಿಂದ ಏನನ್ನು ಪಡೆಯುತ್ತೇವೆ ಅದರ ಒಂದು ಅಂಶವನ್ನು ನಾವು ಸಮಾಜಕ್ಕೆ ಕೊಡಬೇಕು ಎಂಥ ಒಂದು ದೊಡ್ಡ ವಿಚಾರವಿರುವಂಥ ವ್ಯಕ್ತಿ. ಅವರು ಈ ದಿನ ನಮ್ಮ ಒಟ್ಟಿಗೆ ಬಂದಿರುವುದು ನಮ್ಮ ಎಲ್ಲರ ಒಂದು ದೊಡ್ಡ ಸೌಭಾಗ್ಯ ಎಂದು ನಾನು ತಿಳಿತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮೋಹನ್ದಾಸ್ ಪೈ ಅವರ ಕುಟುಂಬ, ಅವರ ಧರ್ಮಪತ್ನಿ, ಅವರ ಮಗ ಪ್ರಣವ್ ಕಾಮತ್ ಎಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ, ಮನಕ್ಕೆ ಶಾಂತಿ ಕೊಟ್ಟು ಇನ್ನೂ ಅವರಿಂದ ಸಮಾಜಕ್ಕೆ ಹೆಚ್ಚಿನ ಸೇವೆ ಆಗುವಂತೆ ದೇವರು ಅವರಿಗೆ ಅನುಗ್ರಹ ಮಾಡಬೇಕೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್, ಒನ್ ಥಿಂಗ್ ಐ ವುಡ್ ಲೈಕ್ ಟು ಬ್ರಿಂಗ್ ಇಟ್ ಟು ಯುವರ್ ನಾಲೆಜ್. ವೆನ್ ವಿ ಅಪ್ರೋಚ್ಡ್ ಆಲ್ ದಿ ಓಲ್ಡ್ ಸ್ಟೂಡೆಂಟ್ಸ್ ಆ್ಯಂಡ್ ಡೋನರ್ಸ್, we also thought that we should not restrict donation to any amount. We called the students, the PTA members, and we told them every family of Manjeshwar should give some small amount. There is no restriction that you should donate 1,000, lakh or anything, even 100 rupees. We printed a coupon book, 100 rupees and 500 rupees, and gave to all the students. And after classes, the students were going to house to house and they were collecting donation.
The purpose of this is not to collect money. Whatever money they have collected through this voucher is a small amount. But the value and the purpose was that they should get involved, and when they grow tomorrow, they should also feel that when this new school has come up, I have also collected some donation, I have worked for this school. That thought should be there. So that was the purpose for which we met all the family members and students of the school. And one more thing I would like to present before our chief guest, Sri Mohandas Pai. Now, you have heard our students talking. They have a big expectation because a lot of students who study here after education, either they go to Mangalore or to Kasaragod for higher education. So everybody is expecting that they should get a better education in Manjeshwar. And last time also when you visited, you also suggested us that you should expand. And we have already visited Bhatkal and seen their college, and we are working on that. One more thing I would like to present before you is, even if our students get education, in every family in Manjeshwar, what is happening is, after education, the students are shifting, migrating from Manjeshwar to Bangalore, Mysore, or abroad, because they don't have any job opportunities in Manjeshwar. So from our management, we have tried our best to get some industry or some hospital, college, so that people here get job. I would like to request you, if there is any possibility to set up some kind of industry or anything in Manjeshwar, our temple is willing to offer land, whatever is required for that project. Our temple has huge property lands here, and we are willing to give that land for the development purpose, so that people in Manjeshwar get job at Manjeshwar. They will not only study here, they will work here, and they will be with their family in Manjeshwar itself. That is what we have dreamt, and I am sure God is with us, and God will definitely support us in this venture. So on this happy occasion, today we have built up a new school, and lot of people who have seen this school, they have told that this is one of the best school in the entire Kasaragod district. Those who have not seen this school, I request everybody to visit our school and see the classroom, all the facilities. It is one of the best school with the smart classroom in every smart TV in every classroom. So with these few words, I once again would like to express my hearty gratitude to Talpadi Narasimha Kamath and family for all the support they have extended to us in this new venture. And my special thanks and word of appreciation to Mr. Sandeep Shanay. Sandeep Shanay has been with us from the beginning. Every month he was coming from Bombay to see the progress in work, and he was from time to time giving us valuable suggestions, inputs, what should be done. And same way, Mr. Pradeep Pai from Hangi Ice Cream, he was also a big support and guide to us. So I pray God for them also. Thank you very much. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಶತಮಾನೋತ್ಸವದ ಕನಸು ನನಸಾದ ಬಗೆಯನ್ನು ಪ್ರಾಸ್ತಾವಿಕದ ಮಾತುವಿನ ಮೂಲಕ ತೆರೆದಿಟ್ಟಂತಹ ಟಿ ಗಣಪತಿ ಪೈ ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಳ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ, ತಾಯಿಯ ಮಡಿಲು ಮೊದಲ ಶಾಲೆ, ಕಲಿತ ಶಾಲೆ ಜೀವನದ ಎರಡನೇ ದೇಗುಲ, ತಾಯಿಯ ಪ್ರೀತಿ ಬರಿದಾಗದ ಕಡಲು, ಶಾಲೆಯ ಅರಿವು ಬತ್ತದ ನದಿ, ಈ ಎರಡರ ಸಂಗಮವೇ ಇಂದು ನಮಗಿಲ್ಲಿ ಗೋಚರವಾಗುತ್ತಿರುವ ಟಿ ವಿಮಲ ವಿ ಪೈ ಮೆಮೋರಿಯಲ್ ಶಾಲಾ ಕಟ್ಟಡ. ತಾಯಿಯ ನೆನಪನ್ನು ಕೇವಲ ಕಲ್ಲಿನ ಗೋಡೆಯಾಗಿ ಉಳಿಸದೆ ಜ್ಞಾನದ ಸೌಧವನ್ನಾಗಿ ನಿರ್ಮಿಸಿ ನೂರಾರು ಮಕ್ಕಳ ಬಾಳಿನಲ್ಲಿ ಅಕ್ಷರ ಜ್ಯೋತಿಯನ್ನು ಬೆಳಗುತ್ತಿರುವ ನಮ್ಮ ಹೆಮ್ಮೆಯ ಕರ್ಮಯೋಗಿ ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಒಂದು ಸ್ಫೂರ್ತಿ. ಅಕ್ಷರವೆಂದರೆ ಬರೀ ಅಕ್ಷರವಲ್ಲ, ಅದೊಂದು ಮೌಲ್ಯ. ದಾನವೆಂದರೆ ಬರೀ ಹಣವಲ್ಲ, ಅದೊಂದು ಜೀವನದ ಭಾಗ್ಯ. ತಾಯಿ ಕಲಿತ ಅಂಗಳವನ್ನೇ ತನ್ನ ಶ್ರಮದ ಫಲದಿಂದ ಜ್ಞಾನದ ದೇಗುಲವನ್ನಾಗಿ ಪರಿವರ್ತಿಸಿದ ಮಹಾಮೇರು, ದೇಶದ ದಿಗ್ಗಜ, ಸರಳತೆಯ ಪ್ರತೀಕ ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಅವರನ್ನು ಶತಮಾನೋತ್ಸವದ ಐತಿಹಾಸಿಕ ವೇದಿಕೆಯಲ್ಲಿ ಕೃತಜ್ಞತೆಯ ಪರಾಕಾಷ್ಠೆಯಾಗಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸುವ ಸಮಯವಿದು.
ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಹಾಗೂ ಶ್ರೀಮತಿ ಕುಸುಮಲತಾ ಮೋಹನ್ ದಾಸ್ ಪೈ ದಂಪತಿಗಳು ನಮ್ಮ ಪ್ರೀತಿಯ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸನ್ಮಾನಿತರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ನೀಡಲಿದ್ದಾರೆ ಶಿಕ್ಷಕರಾದಂತಹ ಶ್ರೀಯುತ ಪೂರ್ಣಯ್ಯ ಪುರಾಣಿಕ್ ಸರ್. ಶ್ರೀಮತ್ ಅನಂತೇಶ್ವರ ಹಾಗೂ ಕಲ್ಪವೃಕ್ಷ ಮಹಾಮಾಯಿ ಮತ್ತು ನಮ್ಮ ಶಾಲೆಯಲ್ಲಿ ಆರಾಧಿಸಲ್ಪಡುವ ಶ್ರೀ ಶಾರದಾ ಮಾತೆಯನ್ನು ವಂದಿಸಿಕೊಂಡು ಇಂದಿನ ಸಭೆಯ ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. ಟಿ ವಿ ಮೋಹನ್ ದಾಸ್ ಪೈ ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ವಾಚಿಸಲು ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಒಂದು ಕಡೆಯಿಂದ ಶಾಲಾ ಶತಮಾನೋತ್ಸವದ ಸಂಭ್ರಮ, ಮತ್ತೊಂದು ಕಡೆಯಿಂದ ಅತ್ಯಂತ ಸರಳತೆಯಿಂದ ನಮ್ಮೆಲ್ಲರೊಂದಿಗೆ ತಾನು ಒಬ್ಬ ವ್ಯಕ್ತಿಯಾಗಿ ಶಾಲಾ ಶತಮಾನೋತ್ಸವದ ಈ ಶುಭ ಅವಸರದಲ್ಲಿ ಅದರ ಸವಿನೆನಪಿಗಾಗಿ ತನ್ನ ಮಾತೃಶ್ರೀಯವರಾದ ದಿವಂಗತ ಟಿ ವಿಮಲಾ ವಿ ಪೈ ಹೆಸರಿನ SCAT ಶಾಲಾ ಶತಮಾನೋತ್ಸವ ಕಟ್ಟಡ ಲೋಕಾರ್ಪಣೆಯನ್ನು ಇದೀಗ ನೆರವೇರಿಸಿ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದಾರೆ. ಶ್ರೀಯುತರು ವಾಣಿಜ್ಯ ಮತ್ತು ಕಾನೂನಿನಲ್ಲಿ ಪದವಿಯನ್ನು ಪಡೆದು ಫೆಲೋ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಪ್ರಸ್ತುತ ಆರ್ಇನ್ ಕ್ಯಾಪಿಟಲ್ 314 ಕ್ಯಾಪಿಟಲ್ನ ಅಧ್ಯಕ್ಷರಾಗಿದ್ದಾರೆ. ಇವರು ಅಕ್ಷಯ ಪಾತ್ರ ಮಧ್ಯಾಹ್ನದ ಊಟ ಕಾರ್ಯಕ್ರಮದ ಅನ್ನದಾಸೋಹ ಇದರ ಸಹ ಸಂಸ್ಥಾಪಕರು ಆಗಿದ್ದಾರೆ. ಈ ಅನ್ನದಾಸೋಹ ಸಂಸ್ಥೆಯು ವಿಶ್ವದ ಅತಿ ದೊಡ್ಡ ಅನ್ನದಾಸೋಹ ಯೋಜನೆಯಾಗಿದೆ. ಇದು ಪ್ರತಿದಿನ ಸುಮಾರು 11,000 ಶಾಲೆಗಳಲ್ಲಿ 16 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಗುಣಮಟ್ಟದ ಊಟವನ್ನು ಒದಗಿಸುತ್ತಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಮಾಹೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಟ್ರಸ್ಟಿಯಾಗಿ, ಚಾಣಕ್ಯ ವಿಶ್ವವಿದ್ಯಾನಿಲಯದ ನಿರ್ದೇಶಕ ಮಂಡಳಿಯಲ್ಲಿ ನಿರ್ದೇಶಕರಾಗಿ, ಹ್ಯಾವೆಲ್ಸ್ ಇಂಡಿಯಾ ಅಸೆಂಡಾಸ್ ಇಂಡಿಯಾ ಟ್ರಸ್ಟ್, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ NIIF ನಂತಹ ಪ್ರಮುಖ ಸಂಸ್ಥೆಗಳಲ್ಲಿಯೂ ಇವರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಟಾರ್ಟಪ್ ಯೋಜನೆಗಳಿಗೆ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಬಂಡವಾಳ ಲಭ್ಯತೆಯನ್ನು ಉತ್ತೇಜಿಸುವಲ್ಲಿಯೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಶಿಕ್ಷಣ, ಉದ್ಯಮಶೀಲತೆ, ರಾಷ್ಟ್ರ ನಿರ್ಮಾಣಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಇವರು ವಿಶೇಷವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇವರ ಸಾಧನೆಗಳನ್ನು ಮನಗಂಡು ಗೌರವಾನ್ವಿತ ಭಾರತ ಸರ್ಕಾರವು 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡುವ ಮೂಲಕ ಇವರನ್ನು ಪುರಸ್ಕರಿಸಿದೆ. ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಮೂಲಕ ಇವರನ್ನು ಗೌರವಿಸಿದೆ. ಶ್ರೀಯುತರು ಶ್ರೀಮತಿ ಕುಸುಮಲತಾ ಪೈ ಅವರನ್ನು ವಿವಾಹವಾಗಿದ್ದು, ಇಬ್ಬರು ಕ್ರಿಯಾಶೀಲ ಪುತ್ರರಾದ
ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಚಿನ್ನದಿಂದ ಅಲಂಕೃತವಾದಂಥ ಲಂಕೆ ಅಥವಾ ಯಾವುದೇ ರೀತಿಯಂಥ ಐಷಾರಾಮಗಳು ಇದ್ದರೂ ಕೂಡ ಜನನಿ ಮತ್ತು ಜನ್ಮಭೂಮಿ ಅಂತ ಹೇಳುವಂಥದ್ದು ಸ್ವರ್ಗಕ್ಕಿಂತಲೂ ಮಿಗಿಲಾದುದಂತೆ. ಇದು TV ಮೋಹನ್ ದಾಸ್ ಪೈ ಅವರು ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ದಾರೆ ಎನ್ನುವುದಕ್ಕೆ ಬೇರೆ ಯಾವ ಸಾಕ್ಷಿಯ ಅಗತ್ಯವೂ ಕೂಡ ಇಲ್ಲ. ಇಲ್ಲಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಅಪೇಕ್ಷಿಸ್ತಾ ಇದ್ದೇವೆ. ಇದೀಗ ಗೌರವಿಸುವ ಸಮಯ. ಗೌರವದ ಸಂಕೇತವಾಗಿ ಶಾಲು ಹೊದೆಸಿ ಸತ್ಕರಿಸುತ್ತಿದ್ದಾರೆ ನಮ್ಮ ಶ್ರೀಮದ್ ಅನಂತೇಶ್ವರ ದೇವಳದ ಅಧ್ಯಕ್ಷರಾದ ಪೈಯವರಿಗೆ ನಮ್ಮ ಸಂಪ್ರದಾಯದ ಗೌರವದ ಕಾಣಿಕೆ. ಆದರ್ಶದ ನಗುಮುಖದಲ್ಲಿ, ದಾನದ ಸಾರ್ಥಕತೆಯ ಹೃದಯದಲ್ಲಿ, ನಮ್ಮ ಸಂಸ್ಥೆಯ ಶತಮಾನದ ಸಂಭ್ರಮದಲ್ಲಿ ಸನ್ಮಾನದ ಪುಷ್ಪವನ್ನೆಂದು ಅರ್ಪಿಸುತ್ತಿದ್ದೇವೆ. ಹೃದಯಾಂತರಾಳದಿ ನಮ್ಮ ಪ್ರೀತಿಯ ಈ ಕಾಣಿಕೆಯನ್ನು ಸ್ವೀಕರಿಸಿ ನಮ್ಮ ಮೇಲೆ ತಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಎದ್ದು ನಿಂತು ಗೌರವದ ಕರತಾಡವನ್ನು, ಸಂಸ್ಥೆಗೆ ಸಿಕ್ಕ ಗೌರವ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಶ್ರೀಮದ್ ಅನಂತೇಶ್ವರ ಹಾಗೂ ಶಾರದಾ ಮಾತೆ ಸಕಲ ಸಂಪದ, ಆಯುಷ್ಯ, ಆರೋಗ್ಯವನ್ನು ನೀಡಿ ಹರಸಲಿ. ಅನುಭವದ ಮಾತು ಬದುಕಿಗೆ ದೀರಿದೀಪ, ಜ್ಞಾನದ ನುಡಿ ಸಮಾಜಕ್ಕೆ ಪ್ರೇರಣೆಯ ಕೂಪ. ಮೌನವಾಗಿದ್ದ ಸಾಧನೆಯು ಇಂದು ನುಡಿಯಾಗಲಿದೆ. ನಮ್ಮ ಬದುಕಿನ ಪುಟಗಳಲ್ಲಿ ಹೊಸ ಚಿಂತನೆ ಬೆಳಗಲಿದೆ. ಈ ಸನ್ಮಾನದ ಕ್ಷಣವು ಕೇವಲ ವ್ಯಕ್ತಿಯ ಗೌರವವಲ್ಲ, ಇದು ನಮ್ಮ ಸಂಸ್ಥೆಯ ಹೆಮ್ಮೆ. ಇದೀಗ 100 ವರ್ಷಗಳ ಇತಿಹಾಸವಿರುವ ನಮ್ಮ ವಿದ್ಯಾಸಂಸ್ಥೆಯ ಶತಮಾನೋತ್ಸವದ ವೇದಿಕೆಯಲ್ಲಿ ಜ್ಞಾನದ ಅಗಾಧ ಸಾಗರ, ಉದ್ಯಮ ರಂಗದ ದಿಗ್ಗಜ, ಸರಳತೆಯ ಮೂರ್ತ ಸ್ವರೂಪ ಹಾಗೂ ನಮ್ಮ ಶಾಲೆಯ ಹಿತೈಷಿ ಶ್ರೀ TV ಮೋಹನ್ ದಾಸ್ ಪೈ ಅವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ ಯಾವೇ ಶಾಲೆಯು 100 ವರ್ಷ ಒಂದು ಕಂಪ್ಲೀಟ್ ಮಾಡಿದ್ರೆ ಅದೊಂದು ಭಾಳ ಸಂತೋಷದ ಒಂದು ವಿಷಯ. ಯಾಕಂದರೆ 100 ವರ್ಷದ ಹಿಂದೆ ಭಾರತ ವರ್ಷದಲ್ಲಿ ಜಾಸ್ತಿ ಸ್ಕೂಲ್ ಇರಲಿಲ್ಲ. ಜನತೆಗೆ ಭಾಳ ಕಷ್ಟ ಇತ್ತು, ಭಾಳ ಬಡವರಾಗಿದ್ದರು. ಜಾಸ್ತಿ ಜನ ಶಾಲೆಗೆ ಹೋಗ್ಬಿಟ್ಟು ನಮಗೊಂದು ವಿದ್ಯೆ ಬೇಕು ಅಂತ ಕೇಳೋಕ್ಕೆ ಅವ್ರ ಹತ್ರ ಏನೂ ಇರಲಿಲ್ಲ. 100 ವರ್ಷದ ಹಿಂದೆ ಮಂಜೇಶ್ವರದಲ್ಲಿ ಸ್ವಲ್ಪ ಜನರು ಒಟ್ಟಿಗೆ ಬಂದುಬಿಟ್ಟು ಈ SAT ಶಾಲೆಯನ್ನು ಶುರು ಮಾಡಬೇಕಾದ್ರೆ ಅವರು ಭಾಳ ಮಹಾನ್ ವ್ಯಕ್ತಿ, ಅವರು ಭಾಳ ದೊಡ್ಡವರು. ಯಾಕಂದರೆ ಅವ್ರಿಗೆ ಗೊತ್ತಾಯಿತು ಯಾವೇ ಸಮಾಜ ಮುಂದೆ ಬರಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಯಾವೇ ಸಮಾಜದಲ್ಲಿ ಶಿಕ್ಷಣನೇ ಯುವಕರಿಗೆ ಮಕ್ಕಳಿಗೆ ಒಂದು ದೊಡ್ಡ ದಾನ. ಶಿಕ್ಷಣ ಇಲ್ಲಾದರೆ ಯಾವ ಸಮಾಜವೂ ಮುಂದೆ ಬರಲ್ಲ. ನಮ್ಮ ಯುವತಿಗಳಿಗೆ, ಹೆಂಗಸರಿಗೆ ಶಿಕ್ಷಣ ಕೊಡಬೇಕು. ನಮ್ಮ ಯುವತಿಗಳು ಹೆಂಗಸರಿಗೆ ಶಿಕ್ಷಣ ಕೊಟ್ಟರೆ ಸಮಾಜ ಮುಂದೆ ಬರುತ್ತೆ. 75-80 ವರ್ಷದಿಂದ ಈ ಶಾಲೆಯಲ್ಲಿ ನರಸಿಂಹ ಕಾಮತ್ ಅವರ 4 ಮಕ್ಕಳಿಗೆ ನೀವೆಲ್ಲರೂ ಒಟ್ಟಿಗಾಗ್ಬಿಟ್ಟು ಒಂದು ಒಳ್ಳೆ ಶಿಕ್ಷಣ ಕೊಟ್ಟರು. ಆ ಶಿಕ್ಷಣದಿಂದ ಅವರೆಲ್ಲ ಮುಂದೆ ಬಂದುಬಿಟ್ಟು ಅವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟರು. ಆ ಶಿಕ್ಷಣದಿಂದನೇ ನಾವೆಲ್ಲ ಮುಂದೆ ಬಂದ್ವಿ. ಆರ್ಥಿಕ ಸ್ಥಿತಿಯಲ್ಲಿ ಮುಂದೆ ಬಂದ್ವಿ, ಸಮಾಜದಲ್ಲಿ ಮುಂದೆ ಬಂದ್ವಿ. ಈ ಮುಂದೆ ಬಂದಿದ್ದಕ್ಕೆ ಮೂಲ ಕಾರಣ ಏನಂದರೆ SAT ಶಾಲೆಯಲ್ಲಿ ನಮ್ಮ ತಾಯಿ ತಂದೆಯವರಿಗೆ ನೀವು ಎಲ್ಲ ಒಟ್ಟಿಗಾಗ್ಬಿಟ್ಟು ಶಿಕ್ಷಣ ಕೊಟ್ಟರು. ಅದಕ್ಕೆ ಇವತ್ತು ನಾವೇನಾದರೂ ಮಾಡಿದ್ರು ಈ SAT ಶಾಲೆಗೆ ಇದು ನಮ್ಮ ಗುರುದಕ್ಷಿಣ. ನೀವೆಲ್ಲ ಈ ಗುರುದಕ್ಷಿಣ ತಗೊಂಡ್ರಿ
ಸ್ಥಾಪನೆ ಮಾಡಿದ್ರಿ ಅಂದ್ಬಿಟ್ಟು ನಮಗೆ ಭಾಳ ಕೃತಜ್ಞತೆ ಇದೆ. ನಾವೇನು ನಿಮಗೇನು ಜಾಸ್ತಿ ಕೆಲಸ ಮಾಡಿಲ್ಲ. ನಾವು ಕೊಟ್ಟಿದ್ದು ಒಂದು ಗುರು ದಕ್ಷಿಣ. ಯಾಕಂದರೆ ಇದು ನಮ್ಮ ಕರ್ತವ್ಯ. ಇದು ನಮ್ಮ ಕರ್ತವ್ಯ. ಎಲ್ಲರದು ಕರ್ತವ್ಯ ಏನಂದರೆ, ಜೀವನದಲ್ಲಿ ಯಾರು ನಿಮಗೆ ಸಹಾಯ ಮಾಡಿದಾರೋ ಅವರಿಗೆ ನೀವು ಮುಂದೆ ಬಂದ ಮೇಲೆ ಅವರಿಗೆ ಜ್ಞಾನ ಇಟ್ಬಿಟ್ಟು ನೀವೇನಾದರೂ ಗುರುದಕ್ಷಿಣೆ ಕೊಡಬೇಕು. ಗುರುದಕ್ಷಿಣೆ ಕೊಟ್ಬಿಟ್ಟು ನಮ್ಮ ಕರ್ತವ್ಯ ಏನಿದೆಯೋ ನಾವು ಪೂರ್ತಿ ಮಾಡ್ತಾ ಇದ್ದೀವಿ. ಆದರೆ ನೀವು ಇದು ದೊಡ್ಡ ಒಂದು ಮನದಲ್ಲಿ ತಗೊಂಡ್ಬಿಟ್ಟು ಶಾಲೆ ಕಟ್ಟಿದ್ದಕ್ಕೆ ನಾವು ಭಾಳ ನಿಮಗೆ ಕೃತಜ್ಞತೆ ಮಾಡ್ತೀವಿ. ಇವಾಗ ನಾನು ನಮ್ಮ ತಾಯಿ ತಂದೆಗಳು, ಭಾಳ ಜನ ಇಲ್ಲಿ ತಾಯಿ ತಂದೆಗಳಿದ್ದಾರೆ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಒಂದು ಚಿಕ್ಕ ಸಲಹೆ ನಾನು ಕೊಡಬೇಕು ಅಂತ ಆಸೆ ಪಡ್ತೀನಿ. ಏನಂದರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ಎಷ್ಟು ಕಷ್ಟ ಆದರೂ ಒಳ್ಳೆಯ ಶಿಕ್ಷಣ ಕೊಡಿ. ಯಾಕಂದರೆ ಸಮಾಜ ಮುಂದೆ ಬರಬೇಕಾದ್ರೆ, ಯಾವುದು ಕುಟುಂಬ ಮುಂದೆ ಬರಬೇಕಾದ್ರೆ ಒಂದೇ ದಾರಿ ಇದೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಆ ಒಳ್ಳೆಯ ಶಿಕ್ಷಣ ಸಮಾಜದ ಕರ್ತವ್ಯ. ಸಮಾಜದಲ್ಲಿ ಎಲ್ಲರೂ ಒಟ್ಟಿಗಾಗ್ಬಿಟ್ಟು ಧನ ಕೊಡಬೇಕು, ಏನೋ ಕೊಡಬೇಕು, ಅದು ಕೊಟ್ಟುಬಿಟ್ಟು ನಿಮ್ಮ ಮಕ್ಕಳಿಗೆ ಮುಂದೆ ತರಬೇಕು. ಇವತ್ತು 2 ಶಾಲೆಯಲ್ಲಿ ಕಲಿತಾ ಇರುವ ಯುವಕರು ಬಂದುಬಿಟ್ಟು ಮಾತಾಡಿದ್ರು. ಅವ್ರ ಆಸೆ ಏನು ಅಂತ. ಚಿಕ್ಕ ಆಸೆ ಇತ್ತು. ಏನದು? ನಮ್ಮ ಊರದಲ್ಲಿ ನಮಗೆ ಒಳ್ಳೆಯ ಶಿಕ್ಷಣ ಬೇಕು, ನಮಗೆ ಒಳ್ಳೆ ಕಾಲೇಜ್ ಬೇಕು, ನಾವು ಎಲ್ಲಿ ಆಚೆ ಹೋಗಬಾರ್ದು, ನಾವು ಖರ್ಚು ಮಾಡೋಕ್ಕೆ ನಮಗೆ ತಾಕತ್ತಿಲ್ವೋ ಏನೋ, ನಮ್ಮ ಊರಿನಲ್ಲೇ ನಮ್ಮ ಶಾಲೆ ಹತ್ರನೇ ನಮಗೆ ಡಿಗ್ರಿ ಕಾಲೇಜ್ ಬೇಕು ಅಂತ. ಅದಕ್ಕೆ ನಾನು SAT ಟ್ರಸ್ಟೀಸ್ ಎಲ್ಲ ಬೇಡ್ತೀನಿ, ನೀವೆಲ್ಲ ಒಟ್ಟಿಗಾಗ್ಬಿಟ್ಟು ನಿಮ್ಮ ಸಮಾಜ ತಾಯಿ ತಂದೆಗಳಿಗೆಲ್ಲ ಮಾತಾಡಿಬಿಟ್ಟು ಒಂದು ಡಿಗ್ರಿ ಕಾಲೇಜ್ ಶುರು ಮಾಡಿ. ನಿಮ್ಮ ಮಕ್ಕಳಿಗೆ ಡಿಗ್ರಿವರೆಗೂ ಒಂದು ಮಾಸ್ಟರ್ಸ್ ಪ್ರೋಗ್ರಾಮ್ ಒಡ್ರು ಇಲ್ಲೇ ಅವ್ರಿಗೆ ಶಿಕ್ಷಣ ಕೊಡಬೇಕು. ಅಂದರೆ ಅವ್ರು ದೂರ ಹೋಗಬಾರ್ದು. ಮತ್ತು ಗಣಪತಿ ಪೈ ಅವರೊಂದು ಏನೋ ಹೇಳಿದ್ರು. ಏನದು? ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಕೊಟ್ಟುಬಿಟ್ಟು ಎಲ್ಲರೂ ಆಚೆ ಹೋಗ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಅವ್ರಿಗೆ ಆರ್ಥಿಕ ಸ್ಥಿತಿ ಮುಂದೆ ಬರೋಕ್ಕೆ ಅವರಿಗೆ ಅಪರ್ಚುನಿಟಿ ಇಲ್ಲ. ಇಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಇಲ್ಲ, ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನೂ ಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ವಿಷಯ ಏನಂದರೆ, ನೀವೆಲ್ಲ ಒಟ್ಟಿಗೆ ಆಗಿಬಿಟ್ಟು ನೀವೊಂದು ಆಲೋಚನೆ ಮಾಡಬೇಕು. ಮಂಜೇಶ್ವರಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಆದಮೇಲೆ ಅವ್ರು ಇಲ್ಲೇ ಇರಬೇಕಂದ್ಬಿಟ್ಟು ಅವ್ರಿಗೇನೋ ಕೆಲಸ ಸಿಗಬೇಕಂದ್ರೆ ಏನೇನು ಮಾಡಬೇಕು, ಏನು ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಒಂದು ಇಂಡಸ್ಟ್ರಿ ಕರ್ಕೊಬೇಕು, ನೀವೇನು ಮಾಡಬೇಕು ಒಂದು ಆಲೋಚನೆ ಮಾಡಿಬಿಟ್ಟು ಕೆಲಸ ಮಾಡಿ. ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು 4 ವರ್ಷ 5 ವರ್ಷ 10 ವರ್ಷದಲ್ಲಿ ನಿಮ್ಮ ಮಕ್ಕಳಿಗೂ ಇಲ್ಲೇ ಕೆಲಸ ಸಿಕ್ಕಿದ್ರೆ ನಿಮ್ಮ ಕುಟುಂಬ ಇಲ್ಲೇ ಇರುತ್ತೆ. ಇಲ್ಲದ ಏನಾಗುತ್ತೆ, ಮಂಗಳೂರಲ್ಲೂ ಅಷ್ಟೇ ಆಗ್ತಾಯಿದೆ, ಬೇರೆ ಚಿಕ್ಕ ಊರಲ್ಲಿ ಭಾರತ ವರ್ಷದಲ್ಲಿ ಈ ಥರ ಒಂದು ಸ್ಥಿತಿಯಾಗಿದೆ. ಚಿಕ್ಕ ಊರಲ್ಲಿ ಮಕ್ಕಳು ಮುಂದೆ ಬಂದುಬಿಟ್ಟು ಶಾಲೆಯಲ್ಲಿ ಶಿಕ್ಷಣ ತಗೊಂಡ್ಬಿಟ್ಟು ಬೇರೆ ಕಡೆ ಕಾಲೇಜ್ ಹೋಗ್ತಾರೆ. ಬೇರೆ ಕಡೆ ಕಾಲೇಜ್ ಹೋಗ್ಬಿಟ್ಟು ಅವರು ಬೇರೆ ದೊಡ್ಡ ಊರಲ್ಲಿ ಕೆಲಸ ಮಾಡಿಬಿಟ್ಟು ಇಲ್ಲದೆ ಆಚೆ ಹೋಗ್ಬಿಟ್ಟು ಕೆಲಸ ಮಾಡಿಬಿಟ್ಟು ಇರ್ತಾರೆ. ಇಲ್ಲಿ ತಾಯಿ ತಂದೆಗಳು ಅವ್ರಿಗೆ ಶಿಕ್ಷಣ ಕೊಟ್ಬಿಟ್ಟು ಇದೆ, ನಾವು ಒಳ್ಳೇದಾಗಬೇಕು, ಮುಂದೆ ಬರಬೇಕು, ಆರ್ಥಿಕ ಸ್ಥಿತಿ ಮುಂದೆ ಬರಬೇಕು ಅಂತ. ಅದಕ್ಕೆ ಅವ್ರಿಗೆ ಅವರೂರಲ್ಲೇ ಸ್ಥಿತಿ ಇಲ್ಲಾದರೆ ಅವರು ಆಚೆ ಹೋಗ್ತಾರೆ. ಅದು ಸರಿ, ನಾವೇನು ಮಾಡೋಕ್ಕಾಗಲ್ಲ. ನಾವು ತಾಯಿ ತಂದೆ ಆಗಿಬಿಟ್ಟು ನಮ್ಮ ಮಕ್ಕಳು ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಒಳ್ಳೆ ಕೆಲಸ ಸಿಕ್ಕತ್ತೋ, ಒಳ್ಳೆ ಆರ್ಥಿಕ ಸ್ಥಿತಿ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ನಾವು ನಿಲ್ಲಿಸ್ಬಾರ್ದು ಅವ್ರಿಗೆ, ನಾವು ನಿಲ್ಲಿಸ್ಬಾರ್ದು. ಯಾಕಂದರೆ ಜೀವನ ಅವ್ರದ್ದು, ನಮ್ಮ ಜೀವನ ಆಯಿತು. ಅವ್ರು ಮುಂದೆ ಬಂದಮೇಲೆ ನಮಗೆ ಜೀವನ ಇದೆ, ಆದರೆ ಅವರ ಜೀವನ. ಆದರೆ ನಮಗೆಲ್ಲರಿಗೂ ತಾಯಿ ತಂದೆಗೆ ಒಂದು ದುಃಖ ಇರುತ್ತೆ, ಎಲ್ಲರಿಗೂ ಒಂದು ಆಸೆ ಇದೆ, ನಾವು ನಮ್ಮ ಮಕ್ಕಳ ಜೊತೆ ಇರಬೇಕು, ಆ ಮನೇಲಿರಬೇಕು,
ಆ ಊರಲ್ಲಿ ಇರಬೇಕು, ಮನೆಯಲ್ಲಿ ಇರಬೇಕು ಪರವಾಗಿಲ್ಲ. ಇವಾಗೆಲ್ಲರೂ ಯುವಕರು ಬೇರೆ ಕಡೆ ಅವರೇ ಮನೆ ಮಾಡಬೇಕಂತ ಆಸೆ ಮಾಡ್ತಾರೆ, ಒಟ್ಟಿಗಿರ್ಬೇಕಂತ ಒಂದು ಕಷ್ಟ ಆಗ್ಬೋದು. ಆದರೆ ಊರಲ್ಲೇ ಇದ್ದರೆ ನೀವು ಅವ್ರಿಗೆ ನೋಡೋಕ್ಕೆ ಹೋಗ್ತೀರಾ. ಮೊಮ್ಮಗಳು ಆದರೆ, ಚಿಕ್ಕ ಮಕ್ಕಳು ಆದರೆ ಅವ್ರಿಗೆ ಮಕ್ಕಳ ಜೊತೆ ನೀವು ಆಟ ಆಡ್ತೀರಾ, ನೋಡ್ತೀರಾ. ನೀವು ನಿಮ್ಮ ವಯಸ್ಸು ಮುಂದೆ ಬಂದ ಮೇಲೆ ಏನು ಖುಷಿ ಜೀವನದಲ್ಲಿ? ಮೊಮ್ಮಕ್ಕಳ ಜೊತೆ ಕೆಲಸ, ಮೊಮ್ಮಕ್ಕಳ ಜೊತೆ ಆಟ ಆಡೋದು, ಮೊಮ್ಮಕ್ಕಳ ಜೊತೆ ನಡ್ಕೊಂಡು ಹೋಗೋದು, ಆಟ ಆಡೋದು, ಅವರು ಮುಂದೆ ಬರೋದು, ನೋಡೋದು, ಅದೇ ಖುಷಿ. ಮತ್ತೇನು ಖುಷಿ ಇದೆ? ಆ ಖುಷಿ ಇಲ್ಲದ್ರೆ ಎಲ್ಲರೂ ಕೂತ್ಕೊಂಡು ಭಾರತ ವರ್ಷದಲ್ಲೇ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಯಾವಾಗ ಬರ್ತಾರೆ ಇವ್ರು ಏನಾಗ್ತಾರೆ ಅಂತ. ಹೌದು, ಮಕ್ಕಳು ಫೋನ್ ಮಾಡ್ತಾರೆ, ಅಮ್ಮ ನಾನು ಅಮೇರಿಕಾಲಿದ್ದೀನಿ. ಆಯಿತು, ಏನಪ್ಪ ಹಿಂಗಿದೆಯಾ? ನಾನು ಅಲ್ಲೋದೆ ಇಲ್ಲೋದೆ ಏನೋ ಬರ್ತೀನಪ್ಪ. ಇಲ್ಲಮ್ಮ ನಂಗೆ ಬರೋಕ್ಕಾಗಲ್ಲ, ಭಾಳ ಕಷ್ಟ. ಏನು ಮಾಡ್ತೀರಾ? ಅವ್ರ ಜೀವನ ಅವ್ರದ್ದು. ನಿಮಗೆ ಒಂದು ಆಸೆ ಇದೆ ಮಕ್ಕಳು ಬರಬೇಕು, ನೋಡಬೇಕು ಅಂತ. ಯಾಕಂದರೆ ವಯಸ್ಸಾದ್ಮೇಲೆ ಜೀವನದಲ್ಲಿ ಮತ್ತೇನಿದಿರುತ್ತೆ? ಏನೂ ಇರಲ್ಲ. ಅದಕ್ಕೆ ನೀವೆಲ್ಲ ಒಟ್ಟಿಗೆ ಆಗಬೇಕು. ಆಮೇಲೆ ಇನ್ನೊಂದು, ನಿಮ್ಮ ತಾಯಿ ತಂದೆಗಳೇ ನಾನೊಂದು ಚಿಕ್ಕ ಸಲಹೆ ಕೊಡ್ತೀನಿ ನೋಡಿ. ಇವಾಗ ಭಾರತ ವರ್ಷದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಭಾಳ ಮುಂದೆ ಬಂದಿದೆ. ನಾವು ವಿಶ್ವದಲ್ಲೇ 5th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ. 5th ಲಾರ್ಜೆಸ್ಟ್ ಎಕಾನಮಿ. ಭಾಳ ಡೆವಲಪ್ಮೆಂಟ್ ಆಗಿದೆ. ಇನ್ನು ಒಂದು 3-4 ವರ್ಷದಲ್ಲಿ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ಭಾರತ ವರ್ಷದಲ್ಲಿ. ಆರ್ಥಿಕ ಸ್ಥಿತಿ ಮುಂದೆ ಬರ್ತಾನೇ ಇದೆ. ಆದರೆ ಈ ಆರ್ಥಿಕ ಸ್ಥಿತಿಯಲ್ಲಿ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಳ ದೊಡ್ಡ ಸ್ಥಾನ ತಗೋತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಟೆಕ್ನಾಲಜಿಯಲ್ಲಿ ಶಿಕ್ಷಣ ಕೊಡಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಅವ್ರಿಗೆ ಒಂದು ಅಪರ್ಚುನಿಟಿ ಕೊಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಲೇಟೆಸ್ಟ್ ಟೆಕ್ನಾಲಜಿ ಶಿಕ್ಷಣ ಕೊಡಬೇಕು. ನೀವು ಕಾಲೇಜ್ ಕಟ್ಟಬೇಕು, ಟೆಕ್ನಾಲಜಿ ಯೂಸ್ ಮಾಡಬೇಕು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅವ್ರಿಗೆ ಎಕ್ಸ್ಪೋಸ್ ಮಾಡಿಬಿಟ್ಟು ನೀವು ಅವ್ರಿಗೆ ಆ ಕೆಲಸ ಮಾಡೋಕ್ಕೆ ಸ್ವಲ್ಪ ವಯಸ್ಸಾಗಿ ಕೊಡಬೇಕು. ಯಾಕಂದರೆ ಇವಾಗ ಡಿಜಿಟಲ್ ರೆವಲ್ಯೂಷನಿಂದ ಇಡೀ ವಿಶ್ವದಲ್ಲಿ ನೀವು ಎಲ್ಲಿದ್ರೋ ಬೇರೆ ಕಡೆ ಮೊಬೈಲಲ್ಲೇ ಮಾತಾಡ್ಬೋದು. ನೀವು ಮಂಜೇಶ್ವರಿದ್ದರೆ, ನೀವು ಬೇಕಾದರೆ ಬೆಂಗಳೂರಿದ್ರು, ನಿಮ್ಮ ಮಕ್ಕಳು ನ್ಯೂಯಾರ್ಕ್ ಇದ್ದರು, ಲಂಡನ್ ಇದ್ದರು, ಟೋಕಿಯೋ ಇದ್ದರು, ವಿಡಿಯೋಲಿ ಮಾತಾಡ್ಬೋದು. ಎಲ್ಲ ಕನೆಕ್ಟ್ ಆಗಿಬಿಟ್ಟಿದೆ. ನಿಮಗೇನು ಇನ್ಫಾರ್ಮೇಷನ್ ಬೇಕೋ, ಏನು ನಿಮಗೆ ವಿಚಾರ ಬೇಕೋ ಎಲ್ಲ ಇಂಟರ್ನೆಟ್ಟಲ್ಲಿ ಇದೆ. ಅಂದರೆ ಒಂದು ವಿಶ್ವದಲ್ಲಿ ಎಲ್ಲರೂ ಒಟ್ಟಿಗೆ ಆಗಿಬಿಟ್ಟಿದ್ದಾರೆ. ಈ ಥರ ಒಟ್ಟಿಗೆ ಆಗಿದ್ದು ಹಿಂದೆ ಯಾವಾಗಲೂ ಆಗಿಲ್ಲ. ಇವಾಗೇನೋ ಟೆಕ್ನಾಲಜಿಯಿಂದ ಎಲ್ಲರೂ ಒಟ್ಟಿಗೆ ಆಗಿದ್ದಾರೆ. ಮತ್ತು ಮುಂದೆ ಏನಾಗುತ್ತೆ ಅಂತ ನಾವು ಎಲ್ಲರೂ ಆಲೋಚನೆ ಮಾಡಬೇಕು. ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ, ಮಿಷಿನಿಂದ ನಾವು ಏನೋ 50-60% ನಾವು ಏನು ಕೆಲಸ ಮಾಡ್ತೀವೋ ಅದು ಮಿಷಿನ್ ಮಾಡುತ್ತೆ. ಇವಾಗ ರೋಬೋಟಿಕ್ಸ್ ಬರ್ತಾ ಇದೆ. ರೋಬೋಟಿಕ್ಸ್ ಅಂದರೆ ಒಂದು ಮಿಷಿನು ನಮ್ಮ ಥರನೇ ಒಂದು ಕಾಣಿಸೋದೊಂದು ಮಿಷಿನ್. ಆ ಮಿಷಿನ್ ಕೆಲಸ ಮಾಡುತ್ತೆ. ನಮಗೆ ನಾವು ಏನು ಕೆಲಸ ಮಾಡ್ತೀವೋ ಆ ಮಿಷಿನಲ್ಲೇ ಕೆಲಸ ಮಾಡೋಕ್ಕಾಗತ್ತೆ. ಆ ಮಿಷಿನ್ ನಮಗೆ ಮಾತಾಡುತ್ತೆ. ಮಿಷಿನಿಗೆ ಬುದ್ಧಿ ಇದೆ, ಬುದ್ಧಿ ಬರುತ್ತೆ. ಬುದ್ಧಿ ನಮ್ಮ ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಆ ಬುದ್ಧಿ ಆ ಮಿಷಿನ್ಗೂ ಇರುತ್ತೆ. ಆ ತಲೆ ನಾವು ಏನು ಕೆಲಸ ಮಾಡಬೇಕು, ನಮ್ಮ ಮಕ್ಕಳು ಏನು ಕೆಲಸ ಮಾಡಬೇಕು, ಅದು ಯಾರಿಗೂ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಥರ ಸ್ಥಿತಿ ಹಿಂದೆ 1000 ವರ್ಷದಲ್ಲಿ ಎಲ್ಲೂ ಬಂದಿಲ್ಲ. ಇವಾಗ ಆಗ್ತಾ ಇದೆ. ಎಲ್ಲರಿಗೂ ವಿಶ್ವದಲ್ಲಿ ತಾಯಿ ತಂದೆಗೆ ಒಂದು ವಿಚಾರ ಬಂದಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ರೆವಲ್ಯೂಷನ್, ಇಂಟರ್ನೆಟ್ ಏರಾದಲ್ಲಿ ನಾವು ನಮ್ಮ ಮಕ್ಕಳಿಗೆ ಆರ್ಥಿಕ ಸ್ಥಿತಿ ಏನಾಗುತ್ತೆ ಏನೋ ಒಂದು ಆಲೋಚನೆ ಮಾಡಿಬಿಟ್ಟು ಅವ್ರಿಗೆಂದು ಒಂದು ಏನು ಮಾಡಬೇಕು ಅಂತ ಯಾರಿಗೂ ಜಾಸ್ತಿ ಆಲೋಚನೆ ಮಾಡೋಕ್ಕೆ ಸ್ಥಳ ಇಲ್ಲ. ಅದಕ್ಕೆ ನೀವೆಲ್ಲರೂ ಒಟ್ಟಿಗಾಗಬೇಕು, ಸಮಾಜ ಒಟ್ಟಿಗಾಗ್ಬಿಟ್ಟು, ತಾಯಿ ತಂದೆಗಳು ಒಟ್ಟಿಗಾಗ್ಬಿಟ್ಟು ಆಮೇಲೆ ಆಲೋಚನೆ ಮಾಡಬೇಕು ಏನೇನು ಮಾಡಬೇಕು. ನೀವೇನು ಮಾಡಿದ್ರು ನಿಮ್ಮ ಮಕ್ಕಳಿಗೆ ಅದು ಸ್ಕಿಲ್ಲು ಮತ್ತು ಎಕ್ಸ್ಪೋಜರು ಕೊಡಬೇಕು. ಅದೇ ಒಂದು ಹೇಳ್ತೀನಿ, ಭವಿಷ್ಯ ಭಾಳ ಚೆನ್ನಾಗಿದೆ. ಭಾರತ ಭವಿಷ್ಯ ಭಾಳ ಚೆನ್ನಾಗಿದೆ. ನಮ್ಮ ತಾಯಿ ತಂದೆಯವರು ಹೋದಾಗ ಅಷ್ಟು ಚೆನ್ನಾಗಿರಲಿಲ್ಲ ಭವಿಷ್ಯ. ಅವರು ಕೆಲಸ ಮಾಡಬೇಕಾದ್ರೆ ಅಷ್ಟು ಭವಿಷ್ಯ ಚೆನ್ನಾಗಿರಲ್ಲ. ನಾವು ಹುಟ್ಟಿದಾಗೂ ಅಷ್ಟು ಇರಲಿಲ್ಲ. ನಾವು ಕೆಲಸ ಶುರು ಮಾಡಿದಾಗೂ ಅಷ್ಟು ಇರಲಿಲ್ಲ. ಇವಾಗ ಚೆನ್ನಾಗಾಗಿದೆ. ನಮ್ಮ ಮಕ್ಕಳು ಭಾಳ ಮುಂದೆ ಬರ್ತಾರೆ. ಯಾಕಂದರೆ ಭವಿಷ್ಯ ಭಾಳ ಚೆನ್ನಾಗಿದೆ.
ವಿಶ್ವದಲ್ಲೇ ಭಾಳ ಕೆಲಸ ಸಿಗ್ತಾ ಇದೆ. ಆರ್ಥಿಕ ಸ್ಥಿತಿ ಮುಂದೆ ಬರೋಕ್ಕೆ ಒಂದು ಭಾಳ ದೊಡ್ಡ ಅಪರ್ಚುನಿಟೀಸ್ ಇದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಆಗಿಬಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಅದಕ್ಕೆ ನೀವು ಅಷ್ಟೇ ಈ ಸ್ಥಿತಿಯಲ್ಲಿ ಒಟ್ಟಿಗೆ ಆಗಬೇಕು, ಶಿಕ್ಷಣ ಕೊಡಬೇಕು, ಅವ್ರು ಡಿಗ್ರಿ ಮಾಡಬೇಕು, ಅವ್ರು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು, PhD ಮಾಡಬೇಕು, ಅವ್ರು AI ಕಲಿಬೇಕು, ಡಿಜಿಟಲ್ ಕಲಿಬೇಕು, ಇಂಗ್ಲೀಷ್ ಭಾಷೆ ಕಲಿಬೇಕು. ಇದೆಲ್ಲ ನಾವು ಗಟ್ಟಿ ಮಾಡಿಬಿಟ್ಟು ಮನಸ್ಸು ಮಾಡಿಬಿಟ್ಟು ಅವರಿಗೆ ಇಡೀ ವಿಶ್ವ ಅವ್ರ ಮುಂದೆಯಲ್ಲಿ ನೀವು ಇಕ್ಕಬೇಕು. ನೀವು ಎಲ್ಲಿ ಬೇಕಾದರೂ ಹೋಗು, ಎಲ್ಲಿ ಬೇಕಾದರೂ ಕೆಲಸ ಮಾಡು. ತಾಯಿ ತಂದೆಗೆ ಮರಿಬಾರ್ದು. ತಾಯಿ ತಂದೆಗೆ ಬಂದು ನೋಡಬೇಕು. ಆಮೇಲೆ ನೀವು ತಾಯಿ ತಂದೆಗಳು ಒಟ್ಟಿಗೆ ಮಾಡಿಬಿಟ್ಟು ನಮ್ಮೂರಲ್ಲಿ ಮಂಜೇಶ್ವರಲ್ಲಿ ಅವರಿಗೆ ನ್ಯೂಯಾರ್ಕಲ್ಲಿ ಏನು ಕೆಲಸ ಸಿಕ್ಕತ್ತೋ, ಬೆಂಗಳೂರಲ್ಲಿ ಏನು ಕೆಲಸ ಸಿಕ್ಕತ್ತೋ, ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಈ ಒಂದು ಆಲೋಚನೆ ಮಾಡಬೇಕು. ಅದು ಮಾಡಿದ್ರೆ ಎಲ್ಲ ಬರ್ತೀವಿ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ನಮ್ಮ ಗುರುದಕ್ಷಿಣೆ ಕೊಡೋಕ್ಕೆ ನಮಗೆ ನೀವು ಕೃತಜ್ಞತೆ ಜಾಸ್ತಿ ಇದೆ. ನಿಮ್ಮೆಲ್ಲರಿಗೂ ನಾವು ನಮಸ್ಕಾರ ಮಾಡಿಬಿಟ್ಟು ನಮ್ಮ ಒಂದು ಚಿಕ್ಕ ಗುರುದಕ್ಷಿಣೆ ತೊಗೊಂಡಿದ್ದಕ್ಕೆ ಭಾಳ ಹೆಮ್ಮೆ ಪಡ್ತೀವಿ. ಆಮೇಲೆ ನಾವು ಪ್ರಾರ್ಥನೆ ಮಾಡ್ತೀವಿ, ಇಲ್ಲಿ SAT ಸ್ಕೂಲ್ ಇನ್ನೂ ದೊಡ್ಡದಾಗಬೇಕು, ಮಂಜೇಶ್ವರ್ ಮುಂದೆ ಬರಬೇಕು, ಈ ದೇವಾಲಯ ಮತ್ತು ಬೇರೆ ಧರ್ಮದ ದೇವಾಲಯ ಏನಿದೆಯೋ ಅವರೆಲ್ಲ ಒಟ್ಟಿಗಾಗ್ಬಿಟ್ಟು ಈ ಸಮಾಜದಲ್ಲಿ ಎಲ್ಲ ಒಟ್ಟಿಗಾಗ್ಬಿಟ್ಟು ಈ ಸಮಾಜವನ್ನು ಮುಂದೆ ತಗೊಂಡ್ಬಿಟ್ಟು ಒಂದು ರಾಮರಾಜ್ಯ ಮಾಡಬೇಕು. ಅಂದರೆ ಏನು ರಾಮರಾಜ್ಯ ಅಂದರೆ ಏನು? ರಾಮರಾಜ್ಯ ಒಂದು ಸ್ಥಿತಿ ಅಂದರೆ ಎಲ್ಲರಿಗೂ ಜೀವನ ಮಾಡೋಕ್ಕೆ ತಾಕತ್ತಿರುತ್ತೆ, ಜೀವನ ಮಾಡೋಕ್ಕೆ ಏನು ಬೇಕೋ ಸಿಕ್ಕತ್ತೆ, ನ್ಯಾಯ ಇರುತ್ತೆ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕತ್ತೆ, ಎಲ್ಲರಿಗೂ ಆರ್ಥಿಕ ಸ್ಥಿತಿ ಮುಂದೆ ಬರೋಕ್ಕೆ ಒಂದು ಸ್ಥಳ ಇರದೆ, ಒಂದು ಅಪರ್ಚುನಿಟಿ ಸಿಗ್ತದೆ. ಆ ಥರ ಒಂದು ಈ ಮಂಜೇಶ್ವರಲ್ಲಿ ಎಲ್ಲ ಕಡೆ ರಾಜ ಮಾಡಬೇಕಂತ ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ನಮಸ್ಕಾರ. ಅಂತರಂಗದ ಪದಗಳು ಹೊರಹೊಮ್ಮಿ ಜ್ಞಾನ ಸುಧೆಯಾಗಿ ಹರಿಯಿತು. ತಮ್ಮ ಮನದಾಳದ ಅನುಭವದ ಮಾತುಗಳಿಗೆ ನಾವೆಲ್ಲ ಋಣಿಯಾಗಿದ್ದೇವೆ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ R. ನಿತಿನ್ ಚಂದ್ರ ಪೈ ಮಂಜೇಶ್ವರ, ಉಪಾಧ್ಯಕ್ಷರು ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಮತ್ತು ಶಾಲಾ ಕರೆಸ್ಪಾಂಡೆಂಟ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣ ಅಧಿಕಾರಿಯಾಗಿದ್ದು ಈ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತಿ ಹೊಂದುತ್ತಿರುವ ಶ್ರೀ ಜಾರ್ಜ್ ಕ್ರಾಸ್ತಾ ಇವರಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಗಳ ಶತಮಾನೋತ್ಸವವನ್ನು ಆಚರಿಸುವಂಥ ಈ ಕಾರ್ಯಕ್ರಮದ ಅವಿಸ್ಮರಣೀಯವಾದಂಥ ಒಂದು ಚಾರಿತ್ರಿಕವಾದಂಥ ಒಂದು ದಿನ, ಆ ದಿನದ ಒಂದು ಸಾಕ್ಷಿಯಾಗಿ ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಅತಿಥಿಗಳು, ವಿಶೇಷವಾಗಿ ಮಹಾದಾನಿಗಳು ಆದಂಥ ಟಿ ಮೋಹನ್ ದಾಸ್ ಪೈ ಅವರು, TV ಮೋಹನ್ ದಾಸ್ ಪೈ, ಹಾಗೆ ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಆಡಳಿತ ಮಂಡಳಿ, ಪ್ರಿನ್ಸಿಪಾಲ್, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ರಕ್ಷಕರೇ, ಎಲ್ಲ ಮಿತ್ರರೇ, ಎಲ್ಲರಿಗೂ ನನ್ನ ಪ್ರಣಾಮ. ಒಂದು ಶಾಲೆ ಅದು 100 ವರ್ಷವನ್ನು ಸಮೀಪಿಸಿದೆ ಅಥವಾ ಕಳೆದಿದೆ ಅಂತ ಹೇಳುವಾಗ ಅದು ನಡೆದು ಬಂದ ದಾರಿ ನಾವೀಗಾಗಲೇ ಕಂಡೆವು, ಕೇಳಿದೆವು. ಆ ಕಾಲದಲ್ಲಿ ಈ 100 ವರ್ಷ ಅಂತ ಹೇಳುವಾಗ ಎಷ್ಟೋ ಲಕ್ಷೋಪಲಕ್ಷ ಮಂದಿ ಇಲ್ಲಿಂದ ವಿದ್ಯಾರ್ಜನೆಗೈದು ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಜೀವನವನ್ನು ಅರಸಿ ಮುಂದೆ ಹೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಂದು ವಿಮಲಪೈ ಅವರ ಸ್ಮರಣಾರ್ಥವಾಗಿ ಹೊಸ ನೂತನ ಅತ್ಯಾಧುನಿಕ ಸೌಕರ್ಯವಿರುವಂಥ ಕಟ್ಟಡವೊಂದು ಲೋಕಾರ್ಪಣೆಗೊಂಡಿದೆ. ಅದು ತಮ್ಮ ತಾಯಿಯ ಸವಿ ನೆನಪಿಗಾಗಿ
ಗುರುದಕ್ಷಿಣೆಯ ಬಹುದೊಡ್ಡ ಪಾಠವನ್ನು ಟಿ ವಿ ಮೋಹನ್ ದಾಸ್ ಪೈ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಕಟ್ಟಡವನ್ನು ಅದರ ನಿರ್ಮಾಣ ಹಂತದಲ್ಲಿ ನಾನು ನೋಡಿದ್ದೇನೆ. ಎಲ್ಲ ಸೌಕರ್ಯಗಳು ಅತ್ಯಾಧುನಿಕ ಇರುವಂಥ ಸೌಕರ್ಯಗಳು ಇರುವಂಥ ಒಂದು ಕಟ್ಟಡ ಬಹುಶಃ ಕಾಸರಗೋಡಲ್ಲಿ ಮಾತ್ರ ಅಲ್ಲ, ಬಹುಶಃ ಕೇರಳದಲ್ಲಿಯೋ ಇದೆಯೋ ಎಂಬ ಒಂದು ಸಂಶಯ ನನಗೆ. ಇಂಥ ಒಂದು ಕಟ್ಟಡವನ್ನು ಮಂಜೇಶ್ವರದಂಥ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಸಿಗಬೇಕಿದ್ರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ನಾವು ಭಾಗ್ಯ ಮಾಡಿದ್ದೇವೆ. ಅಂಥ ಕಟ್ಟಡವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ವಿದ್ಯಾ ಇಲಾಖೆಯ ಪರವಾಗಿ ಹಾಗೂ ಈ ಊರಿನ ಒಬ್ಬ ಪ್ರಜೆ ಎಂಬ ನೆಲೆಯಲ್ಲಿ ನಾನು ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. 100 ವರ್ಷಗಳು ಅಂತ ಹೇಳುವಾಗ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಏನು ಆಗಬೇಕು ಅಂತ ನಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತವಾಗಿಯೂ ಇಂತಹ ಸಂದರ್ಭದಲ್ಲಿ ಅದು ಅತ್ಯಂತ ಮಹತ್ವವಾದಂಥ ಒಂದು ವಿಷಯವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. -2ನಿಂದ +2 ಅಂತ ನಾವು ಹೇಳ್ತೇವೆ. LKGಯಿಂದ ಶುರು ಮಾಡಿ ಹೈಯರ್ ಸೆಕೆಂಡ್ರಿವರೆಗೆ ಇರುವಂಥ ಈ ಶ್ರೀಮದ್ ಅನಂತೇಶ್ವರ ದೇವಳದ ಈ ಶಾಲೆಗಳನ್ನು ಇನ್ನೂ ಮುಂದುವರಿಬೇಕು. 100 ವರ್ಷ ಅಂತ ಹೇಳುವಾಗ ಈಗಾಗಲೇ ಇಲ್ಲಿ ವಿಚಾರ ಮಂಡಿಸಿದ ಹಾಗೆ ನಮ್ಮ ವಿದ್ಯಾರ್ಥಿಗಳು ಈ ಪ್ರದೇಶದವರು, ಸಾಮಾನ್ಯವಾಗಿ ಮಂಜೇಶ್ವರದವರು ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರಕ್ಕೆ ಹೋಗಬೇಕಾಗ್ತದೆ. ವಿದ್ಯಾಭ್ಯಾಸ ಮಾತ್ರ ಅಲ್ಲ, ವಿದ್ಯಾಭ್ಯಾಸವನ್ನು ಪಡೆದ ನಂತರ ಆಮೇಲೆ ಕೆಲಸಕ್ಕಾಗಿ ಕೂಡ ತಮ್ಮ ವೃತ್ತಿಯನ್ನು ಕೂಡ ಅರಸಿಕೊಂಡು ಈ ಊರು ಬಿಟ್ಟು ಹೊರಗೆ ಹೋಗಬೇಕಾದಂಥ ಪರಿಸ್ಥಿತಿ ನಾವೆಲ್ಲರೂ ಅನುಭವಿಸ್ತಾ ಇರುವಂಥದ್ದು. ಅದಕ್ಕೂ ಪರಿಹಾರ ಬೇಕು ಅಂತ ದೇವಳದ ಅಧ್ಯಕ್ಷರು ತಮ್ಮ ಮಾತಿನಲ್ಲಿ ತಿಳಿಸಿದರು. ಖಂಡಿತವಾಗಿಯೂ ಆ ಆಲೋಚನೆ ಜೊತೆಗೆ ಮೋಹನ್ ದಾಸ್ ಪೈ ಇಟ್ಟಂಥ ಆಲೋಚನೆ ಹೇಗೆ ನಮ್ಮ ಮಕ್ಕಳು ಕಲಿತು ಮುಂದಿನ ದಾರಿ ಹುಡುಕಿಕೊಂಡು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಏನು ಇದೆ, ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಅಂಥ ಪರಿಸ್ಥಿತಿಯನ್ನು ನಮ್ಮ ಊರಿನಲ್ಲಿ ಇಲ್ಲಿ ಕೂಡ ನಾವು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಈ ಮಕ್ಕಳು ನಮ್ಮ ಜೊತೆ ಇರ್ತಾರೆ ಅಂತ ಬಹುದೊಡ್ಡ ಮಾತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತವಾಗಿಯೂ ನಾವೆಲ್ಲರೂ ಅದನ್ನು ಅನುಸರಿಸಬೇಕು. ಆ ರೀತಿಯ ಒಂದು ಆಲೋಚನೆ ನಮ್ಮಲ್ಲಿ ಬರಬೇಕು, ಮೂಡಬೇಕು. ಆ ರೀತಿ ನಾವು ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಹೆಚ್ಚಿನಡಿಗೆ ಮಾತನಾಡಲಿಕ್ಕೆ ಇರುವಂಥ ವ್ಯಕ್ತಿಯೂ ನಾನಲ್ಲ. ಕಳೆದ 1 ವರ್ಷದಿಂದ ಮಂಜೇಶ್ವರ ಉಪಜಿಲ್ಲೆ ವಿದ್ಯಾಧಿಕಾರಿಯಾಗಿ ಇದ್ದುಕೊಂಡು ಸೇವೆ ಕೊಡ್ತಾ ಬಂದಿದ್ದೇನೆ. ನನ್ನ ಸರ್ವೀಸಿನ 33 ವರ್ಷಗಳಲ್ಲಿ SAT ಎಂಬ ಶಾಲೆಯನ್ನು, ಈ ಶಾಲೆಗಳನ್ನು ಭಾಳ ಹತ್ತಿರದಿಂದ ಸಮೀಪದಿಂದ ನಾನು ಬಲ್ಲೆ. ಇದೇ ಪ್ರದೇಶದವನು ನಾನು. ಹಾಗಾಗಿ ಈ ಶಾಲೆ ಸಾರ್ವತ್ರಿಕವಾಗಿ ನಮಗೆ ಕೊಡುವಂಥ ಜನರಲ್ ಎಜುಕೇಷನ್, ನಾವು ಸಾಮಾನ್ಯ ಶಿಕ್ಷಣದ ಜೊತೆಗೆ ಮೌಲ್ಯಭರಿತವಾದಂಥ ಹಾಗೂ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಈ ಮಕ್ಕಳಿಗೆ, ಇಲ್ಲಿ ಕಲಿತಿರುವಂಥ ಮಕ್ಕಳಿಗೆ ಕೊಟ್ಟಿದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಅದಕ್ಕೆ ಇಲ್ಲಿ ಮುಂದೆ ಬಂದಂಥ ಈ ಹಳೆ ವಿದ್ಯಾರ್ಥಿಗಳು ಹಾಗೂ ಈಗಾಗಲೇ ನಿಮ್ಮ ಮುಂದೆ ಇಲ್ಲಿ ಇಟ್ಟಂಥ ಗುರುದಕ್ಷಿಣೆ, ತನ್ನ ಸಣ್ಣ ಗುರುದಕ್ಷಿಣೆ ಅಂತ ಟಿ ಮೋಹನ್ ದಾಸ್ ಪೈ ಅವರ ತಾಯಿಯ ನೆನಪಿಗೆ ಅವರು ಹೇಳಿದ್ದಾರೆ. ಖಂಡಿತವಾಗಿ ಆ ರೀತಿಯ ಶಿಕ್ಷಣ ಇಲ್ಲಿ ಕಲಿತಿರುವಂಥ ಮಕ್ಕಳಿಗೆ ಸಿಕ್ಕಿದೆ. ಖಂಡಿತವಾಗಿ ನಾವು ಈ ಶಿಕ್ಷಣವನ್ನು ಒದಗಿಸಿಕೊಟ್ಟಂಥ ಇಲ್ಲಿನ ದೇವಳದ ಎಲ್ಲ ಆಡಳಿತ ಸಮಿತಿಯವರಿಗೂ, ವಿಶೇಷವಾಗಿ ಮಹಾದಾನಿಗಳಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು, ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. 100 ವರ್ಷ ಅಂತ ಹೇಳುವಾಗ ಅದು ನಡೆದು ಬಂದಂಥ ದಾರಿ, ಅದರ ದಾಖಲೆಗಳು ಇತ್ಯಾದಿ ಈಗಾಗಲೇ ಇಲ್ಲಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಇನ್ನು ಮುಂದಿನ ದಿವಸಗಳಲ್ಲಿ ಈ ಶಾಲೆ ಇನ್ನೂ ಹೆಚ್ಚು ಉನ್ನತಿಗೆ ಏರಲಿ. ಈಗಾಗಲೇ ಇಲ್ಲಿ ಚರ್ಚೆಯಲ್ಲಿ ಮೂಡಿಬಂದಂಥ ವಿಚಾರ, ಆ ವಿಷಯ ಅದರಂತೆ ಇಲ್ಲಿ ಮುಂದಿನ ಟೆಕ್ನಿಕಲ್ ಅಥವಾ BTech ಇರ್ಬೋದು, BCA ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು, ಇಂಥ ಶಿಕ್ಷಣಗಳು ಕೊಡುವಂಥ ಒಂದು ಸೌಭಾಗ್ಯವು, ಆ ಸೌಭಾಗ್ಯವನ್ನು ಪಡೆಯುವಂಥ ನಮಗೆ ಪಡೆಯುವಂಥ
ಆ ಭಾಗ್ಯವು ನಮಗೆಲ್ಲರಿಗೂ ಲಭಿಸಲಿ. ಜೊತೆಗೆ ಮಕ್ಕಳಿಗೆ ಇಂಡಸ್ಟ್ರಿ ಅಥವಾ ಆ ರೀತಿಯಲ್ಲಿ ಮುಂದುವರಲಿಕ್ಕೆ ಅವರ ಕಲಿತಂಥ ವಿದ್ಯಾಭ್ಯಾಸವನ್ನು ಇಲ್ಲಿಯೇ ಅದನ್ನು ಏನು ಹೊರಗೆ ಹಾಕುವಂಥ ಒಂದು ಸಂದರ್ಭವು ಸೌಕರ್ಯವು ಈ ಅನಂತೇಶ್ವರ ದೇವಳದ ಮೂಲಕ ಒದಗಿ ಬರಲಿ ಹಾಗೂ ಈ ಸಮಾಜವು ಇನ್ನೂ ಮುಂದೆ ಬರಲಿ, ಇನ್ನೂ ಮೇಲೆ ಬರಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನನಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರನ್ನು ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ರೀತಿಯ ಶುಭವನ್ನು ಈ ಕಾರ್ಯಕ್ರಮಕ್ಕೆ ಕೋರುತ್ತಾ ವಿರಮಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಶತಮಾನ ಕಂಡ SAT ಶಾಲೆಯ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನಾಡಿದ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀ ಜಾರ್ಜ್ ಕ್ರಾಸ್ತಾ ಇವರಿಗೆ ಧನ್ಯವಾದಗಳು. ಈಗ ಇವರಿಗೆ ಶತಮಾನೋತ್ಸವದ ಸವಿನೆನಪಿನ ಸ್ಮರಣಿಕೆಯನ್ನು ನೀಡಬೇಕಾಗಿ ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಹಾಗೂ ಕೋಶಾಧಿಕಾರಿಯಾದ ಶ್ರೀ ಪ್ರಶಾಂತ್ ಪೈ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೊಬ್ಬರು ನಮ್ಮೊಂದಿಗೆ ಇರುವವರು ಮಂಜೇಶ್ವರ ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯೆ ಶ್ರೀಮತಿ ಹರಿಣಾಕ್ಷಿ ಹರಿಶ್ಚಂದ್ರ ಇವರಿಗೆ ಸಹ ಶತಮಾನೋತ್ಸವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಶಾಲಾ ಮೇಲ್ವಿಚಾರಕಿ ಶ್ರೀಮತಿ ರಮಾಬಾಯಿ ಟೀಚರ್ ಹಾಗೂ ಶ್ರೀ ಪ್ರಶಾಂತ್ ಹೆಗಡೆ ಶಾಲಾ ಪ್ರಬಂಧಕರು ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಒಂದು ಕಟ್ಟಡ ಪೂರ್ಣಗೊಳ್ಳುವುದು ಅದರ ಪ್ರವೇಶೋತ್ಸವದಿಂದ. ಅದರ ಸಂಕೇತವೇ ಕೀಲಿಕೈ. ಟಿ ವಿಮಲಾ ವಿ ಪೈ ಮೆಮೋರಿಯಲ್ ಶತಮಾನೋತ್ಸವ ಕಟ್ಟಡದ ಕೀಲಿಕೈಯನ್ನು ಗೌರವಾನ್ವಿತ ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಅವರಿಂದ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ CA ಸುನಿಲ್ ಭಟ್ ಎಂ, ದೇವಳದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ, ಶಾಲಾ ಪ್ರಬಂಧಕರಾದ ಶ್ರೀ ಪ್ರಶಾಂತ್ ಹೆಗಡೆಯವರಿಗೆ ಹಸ್ತಾಂತರಿಸುವಂತೆ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ಕೀಲಿಕೈ ಹಸ್ತಾಂತರದಿಂದ ಸಾಂಕೇತಿಕವಾಗಿ ಲೋಕಾರ್ಪಣೆಗೊಂಡ ಕಟ್ಟಡ ಇನ್ನೂ 100 ವರ್ಷ ಇದೇ ರೀತಿ ಸಮಾರಂಭವನ್ನು ಆಚರಿಸುವಂತಾಗಲಿ ಎಂದು ಆಶಿಸುತ್ತಾ ಈ ಶತಮಾನೋತ್ಸವ ಭವನವನ್ನು ನಿಗದಿತ ಸಮಯದಲ್ಲಿ ಅತ್ಯುತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಿ ಕಾಗದದ ಮೇಲಿನ ರೇಖೆಗೆ ಜೀವ ಕೊಟ್ಟವರು ಶ್ರೀ ಶ್ರೀನಿವಾಸ್ ಪೈ, ಪ್ರಧಾನ ಇಂಜಿನಿಯರ್ ಹಾಗೂ ಅವರ ತಂಡ. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಶತಮಾನೋತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿಯವರಿಂದ ಸನ್ಮಾನಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಇವರನ್ನು ಸ್ಮರಣಿಕೆಯೊಂದಿಗೆ ಗೌರವಿಸಲು ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಹಾಗೂ ಅವರ ಮಗ ಶ್ರೀ ಪ್ರಣವ್ ಪೈ ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಶಾಲೆಯ ಶತಮಾನೋತ್ಸವದ ಈ ಸಾರ್ಥಕ ಕ್ಷಣದಲ್ಲಿ ನಮ್ಮ ಸಂಸ್ಥೆಯ ಸುಗಮ ಕಾರ್ಯನಿರ್ವಹಣೆಗೆ ಹಗಲಿರುಳು ಶ್ರಮಿಸಿದಂತಹ ನಮ್ಮ ಸಂಸ್ಥೆಯ ಜೀವನಾಡಿಗಳಂತಹ ಹಿರಿಯರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಹಿರಿಯ ನಿವೃತ್ತ ಶಿಕ್ಷಕಿ ಸುಮತಿ ಬಾಯಿ ಟೀಚರ್, ಶ್ರೀ ಡಿ ವಿಠಲ ಪ್ರಭು ಕಾರ್ಯಾಲಯದ ಸಹಾಯಕರು, ಶ್ರೀ ಸುಬ್ರಹ್ಮಣ್ಯ ಮೌಳಿ ಅಡುಗೆಯವರು, ಶ್ರೀಮತಿ ರತ್ನಕಲಾ ಪೈ ಅಡುಗೆಯವರು, ಶ್ರೀ ಕೆ ವಾಸುದೇವ ಶೆಣೈ ಅಡುಗೆಯವರು, ಶ್ರೀಮತಿ ಸುಮಿತ್ರ ಎಂ ಸಹಾಯಕಿಯವರು. ಇವರಿಗೆ ಅಜ್ಜಿ ಕಲಿತಂತಹ ಶಾಲೆಯ ಈ ಕಾಯಕ ಯೋಗಿಗಳನ್ನು ಗೌರವಿಸುವಂತಹ ಈ ಸಂದರ್ಭ. ಇವರನ್ನು ಮೋಹನ್ ದಾಸ್ ಪೈ ಅವರ ಮಗ ಶ್ರೀ ಪ್ರಣವ್ ಪೈ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾನೆ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಸಭೆಯ ಮುಂದಿಡಲಿದ್ದಾರೆ ಪೂರ್ಣಯ್ಯ ಪುರಾಣಿಕ್ ಸರ್. 1925ರಿಂದ ಇದೀಗ 2026 ತನಕ ಅಹರ್ನಿಶಿ ಈ ಸಂಸ್ಥೆಗೋಸ್ಕರ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದಂಥ ಎಲ್ಲ ಹಿರಿಯ ಚೇತನಗಳನ್ನು ಗೌರವಿಸಿಕೊಂಡು ಇದೀಗ ನನ್ನ ಅಧ್ಯಾಪಕಿಯೂ ಆಗಿ ಇರುವಂಥ ಶ್ರೀಮತಿ ಟಿ ಸುಮತಿ ಬಾಯಿ ಟೀಚರ್ ಅವರು ನಮ್ಮೀ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿ 1942-43ರಲ್ಲಿ 1ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಿ 1953-54ರ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಶಿಕ್ಷಕಿಯಾದರೆ ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಬೇಕೆಂಬ ದೃಢ ನಿಶ್ಚಯದಿಂದ 2/6/1957ರಲ್ಲಿ ಅಧ್ಯಾಪಕಿಯಾಗಿ ಇಲ್ಲಿ ಸೇರಿ 11 ವರ್ಷಗಳ ವಿದ್ಯಾರ್ಥಿ ಜೀವನ ಹಾಗೂ 38 ವರ್ಷಗಳ ಅಧ್ಯಾಪನ ವೃತ್ತಿ. ರಿಟೈರ್ಡ್ ಆಗುವಾಗ LP ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ 49 ವಸಂತಗಳ ಸಮಯವನ್ನು ತುಂಬು ಸಾರ್ಥಕ್ಯದ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಯ ನೆರಳಿನಲ್ಲಿ ಕಳೆದಿದ್ದಾರೆ. ನಿಜವಾಗಿಯೂ ಕೂಡ ಅಕ್ಷರಾಭ್ಯಾಸವ ಕಲಿಸಿದ ನಮ್ಮೀ ಹಿರಿಯ ಅಧ್ಯಾಪಕಿಯಾಗಿರುವ ನನ್ನ ಗುರುಗಳು ಆಗಿರುವ ಶ್ರೀಮತಿ ಟಿ ಸುಮತಿ ಬಾಯಿ ಟೀಚರ್ ಇವರಿಗೆ ನಮ್ಮೀ ಶಾಲೆಯ ಶತಮಾನೋತ್ಸವ ಸಂದರ್ಭದಲ್ಲಿ ನೀಡಲಾಗುತ್ತಿರುವ ಗೌರವಾರ್ಪಣೆಯು ಎಲ್ಲ ರೀತಿಯಲ್ಲಿಯೂ ಕೂಡ ಸ್ತುತ್ಯರ್ಹವಾಗಿರುವಂಥದ್ದು. ಎಲ್ಲ ಶಿಷ್ಯ ವೃಂದದ ಸಮಕ್ಷಮದಲ್ಲಿ ನೀವು ಸೇವೆಗೈದ ಈ ಸಂಸ್ಥೆಯಲ್ಲಿ ಅತ್ಯಂತ ಪ್ರೀತಿ ಹಾಗೂ ಸಂಭ್ರಮದಿಂದ ಈ ಗೌರವಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ತಮ್ಮ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಲ್ಲಿ ಶ್ರೀ ಡಿ ವಿಠಲ ಪ್ರಭುಗಳು ಕಚೇರಿ ಸಹಾಯಕರಾಗಿ 1981ರಿಂದ 2002 ಸತತ 21 ವರ್ಷಗಳ ಕಾಲ ಕೆಲಸವನ್ನು ಮಾಡಿಕೊಂಡು ಶಾಲೆಯ ಸರ್ವತೋಮುಖವಾದಂತಹ ಏಳಿಗೆಗಳಲ್ಲಿ ತನ್ನದೇ ಪಾತ್ರವನ್ನು ನಿರ್ವಹಿಸಿಕೊಂಡು ನಮ್ಮೀ ಶಾಲೆಯಲ್ಲಿ ಆಗಿನ ಕಾಲದಲ್ಲಿ ಮೊದಲ ಬಾರಿಗೆ ಮಹಿಳಾ ಯಕ್ಷಗಾನ ಪ್ರದರ್ಶನ ನಡೆಯುವುದಕ್ಕೆ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ಶತಮಾನೋತ್ಸವದ ಸಂದರ್ಭದಲ್ಲಿ
ಕೊಡಮಾಡುವಂತಹ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಂಡು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವರು ಶ್ರೀ ಸುಬ್ರಹ್ಮಣ್ಯ ಎಂ ಅಂತ. ಇವರು ನಮ್ಮ ಶಾಲೆಯ ಅನ್ನದಾಸೋಹದ ಕೆಲಸವನ್ನು LP ಹಾಗೂ ಹೈಸ್ಕೂಲ್ ವಿಭಾಗ ಸುಮಾರು 9 ವರ್ಷಗಳ ಕಾಲ ನಡೆಸಿ ಶುಚಿ ಹಾಗೂ ರುಚಿಯಾದ ಆಹಾರ ಪದಾರ್ಥಗಳನ್ನು ಉಣಬಡಿಸಿದ್ದೀರಿ. ಟಿ ವಿಮಲಾ ಪೈ ಸ್ಮಾರಕ ಶಾಲಾ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸುವುದು ನಮ್ಮೆಲ್ಲರಿಗೂ ಸಂತೋಷ ಹಾಗೂ ಅಭಿಮಾನದ ಸಂಗತಿ. ಈ ಸಂದರ್ಭದ ಗೌರವಾದರಗಳನ್ನು ಪ್ರೀತಿಪೂರ್ವಕವಾಗಿ ನೀಡುತ್ತಿದ್ದೇವೆ. ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಅಪೇಕ್ಷೆ. ಶ್ರೀದೇವರು ನಿಮಗೆ ಎಲ್ಲ ರೀತಿಯಲ್ಲೂ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸ್ತೇವೆ. ಮತ್ತೋರ್ವರು ಶ್ರೀಮತಿ ರತ್ನಕಲಾ ಬಾಯ್. ಇವರು ಕೂಡ ಸುಮಾರು 25 ವರ್ಷಗಳ ಕಾಲ ಅನ್ನದಾಸೋಹದ ಕೆಲಸವನ್ನು ಬಹಳ ಸಂತೋಷದಿಂದ ನಿರ್ವಹಿಸಿಕೊಂಡು ಎಲ್ಲ ಮಕ್ಕಳ ಪ್ರೀತಿ ಪಾತ್ರರಾಗಿದ್ದಾರೆ. ಇವರಿಗೂ ಕೂಡ ಈ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಅವರು ಸ್ವೀಕರಿಸಬೇಕು ಅಂತ ಹೇಳಿಕೊಂಡು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ಕೆ ವಾಸುದೇವ ಶೆಣಾಯ್. ಇವರು ಸುಮಾರು 14 ವರ್ಷಗಳ ಕಾಲ ನಮ್ಮ ಹೈಸ್ಕೂಲ್ ವಿಭಾಗದ ಅನ್ನದಾಸೋಹದ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಮಕ್ಕಳಿಗೆ ಶುಚಿ ಹಾಗೂ ರುಚಿಯಾದಂತಹ ಆಹಾರ ಪದಾರ್ಥಗಳನ್ನು ಉಣಬಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಗೌರವಾದರವನ್ನು ಅರ್ಪಿಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಆ ಗೌರವಾದರಗಳನ್ನು ಈಗ ಮಾಡ್ತಾ ಇದ್ದೇವೆ. ಅವರು ಕೂಡ ಅದನ್ನು ಪ್ರೀತ್ಯಾದರಗಳಿಂದ ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಮತ್ತೋರ್ವೆ ಶ್ರೀಮತಿ ಸುಮಿತ್ರಾ. ಇವರು ಸುಮಾರು 28 ವರ್ಷಗಳ ಕಾಲ LP ವಿಭಾಗದಲ್ಲಿ ಆಯಾ ಕೆಲಸವನ್ನು ಮಾಡಿಕೊಂಡು ಅತ್ಯಂತ ಶ್ರದ್ಧೆ ಹಾಗೂ ಕಾಳಜಿಯಿಂದ ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರಿಗೂ ಕೂಡ ಈ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಾದರಗಳಿಂದ ನಾವು ಗೌರವಿಸ್ತಾ ಇದ್ದೇವೆ. ಅವರು ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಈ ಶತಮಾನೋತ್ಸವ ಸ್ಮಾರಕ ಕಟ್ಟಡಕ್ಕೆ ಸಹಕರಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅಭಿನಂದಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಒಂದು ವಿದ್ಯಾಸಂಸ್ಥೆಯ 100 ವರ್ಷದ ಪಯಣ ಎಂದರೆ ಕೇವಲ ಸಂಖ್ಯೆಯಲ್ಲ, ಅದೊಂದು ಅಸಂಖ್ಯಾತ ಕನಸುಗಳ ಸಾಕ್ಷಾತ್ಕಾರ. ಈ ಶತಮಾನದ ಸಂಭ್ರಮವನ್ನು ಅತೀವ ಜವಾಬ್ದಾರಿ, ಅಚ್ಚುಕಟ್ಟಾದ ಯೋಜನೆ ಮತ್ತು ದೂರದೃಷ್ಟಿಯೊಂದಿಗೆ ರೂಪಿಸಿದವರು ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ವೃತ್ತಿಪರತೆಯನ್ನು ಸಮಾಜ ಸೇವಕನಾಗಿ ಮೌಲ್ಯಗಳನ್ನು ಮೂಡಿಸಿಕೊಂಡಿರುವ ಶ್ರೀಯುತ CA ಸುನಿಲ್ ಭಟ್ ಅವರು ಇಂದು ಈ ಕಟ್ಟಡ ಲೋಕಾರ್ಪಣಾ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿ ಈ ಸಮಾರಂಭವನ್ನು ಅರ್ಥಪೂರ್ಣವಾಗಿಸುತ್ತಿದ್ದಾರೆ. ಇವರ ನೇತೃತ್ವದಲ್ಲಿ ನಮ್ಮ ಶಾಲೆಯ ಇಂದು ನವ ಚೈತನ್ಯವನ್ನು ಪಡೆದುಕೊಂಡಿದೆ. ಈ ಸಂಭ್ರಮದ ಹಿಂದಿನ ಶ್ರಮ, ದೂರದೃಷ್ಟಿ ಮತ್ತು ನಮ್ಮ ಶಾಲೆಯ ಭವಿಷ್ಯದ ಯೋಜನೆಗಳ ಬಗ್ಗೆ ಸಭೆಯ ಮುಂದಿಡಲು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ CA ಸುನಿಲ್ ಭಟ್ ಅವರನ್ನು ಅಧ್ಯಕ್ಷೀಯ ನುಡಿಗಳನ್ನಾಡಲು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಅನಂತೇಶ್ವರನನ್ನು ನಮಿಸುತ್ತಾ ಇಲ್ಲಿ ಸೇರಿದ ಎಲ್ಲ ಶಿಕ್ಷಕ ವೃಂದದವರಿಗೆ, ಅತಿಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ವಂದನೆಗಳು. ವಿದ್ಯೆಯ ಅಮೃತಂ ಅಶ್ನುತೆ
ಇದು ನಮ್ಮ ಶಾಲೆಯ ಧ್ಯೇಯವಾಕ್ಯ. ಈಶಾವಾಸ್ಯೋಪನಿಷತ್ತಿಂದ ಆಯ್ದಂಥ ಧ್ಯೇಯವಾಕ್ಯ ಈ ನಮ್ಮ ಶಾಲೆಗೆ ಇಟ್ಟಿದೆ. ಅಂದರೆ ವಿದ್ಯೆಯಿಂದಾಗಿ ಅಮೃತತ್ವವನ್ನು ಪಡಿಬೋದು ಅಂಥೇಳಿ, ಅಮೃತವನ್ನು ಪಡೀಲಿಕ್ಕೆ ಸಾಧ್ಯ ಅಂಥೇಳಿ. ಇದು ಹೇಗೆ ಅಂತೇಳಿ ಹೇಳಿದರೆ ಇವತ್ತು ನಮಗೆ ಇದು ನಮ್ಮ ಎದುರಿಗೆ ಸಾಕ್ಷಾತ್ಕಾರವಾಗಿ ಕಾಣ್ತಾ ಇದೆ. ಶ್ರೀಮತಿ ವಿಮಲಾ ಪೈ ಅವರು ಈ ಶಾಲೆಯಲ್ಲಿ ವಿದ್ಯೆಯನ್ನು ಪಡೆದು ಮುಂದಕ್ಕೆ ಸಾಗಿ ಈಗ ಅವರ ಮಗ ಇಲ್ಲಿ ಬಂದು ಅವರ ಹೆಸರನ್ನು ಮತ್ತೆ ಪ್ರಜ್ವಲಿಸಿದ್ದಾರೆ. ಇದೇ ವಿದ್ಯೆಯ ಅಮೃತಂ ಅಶ್ನುತೆ ಎಂಬುದಕ್ಕೆ ಒಂದು ಸಾಕ್ಷಿ. ಈ ದೇವಸ್ಥಾನದಿಂದ ಈ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತೇಳಿ 1929ರಲ್ಲಿ MB ಪದ್ಮನಾಭ ಭಟ್ರು ಮತ್ತು ರಾಷ್ಟ್ರಕವಿ ಗೋವಿಂದ ಪೈ ಅವರು ಇದಕ್ಕೆ ಒಂದು ಬುನಾದಿಯನ್ನು ಹಾಕಿದರು. ಅಲ್ಲಿಂದ ಇದು 100 ವರ್ಷ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಈ 100ನೇ ವರ್ಷ ಆಚರಣೆಯಲ್ಲಿ ನಮಗೆ ಪ್ರತಿಯೊಬ್ಬರು ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು, ಇಲ್ಲಿಯ ಅಧ್ಯಾಪಕರು, PTA ಮೆಂಬರ್ಗಳು, ವಿದ್ಯಾರ್ಥಿಗಳ ಪೋಷಕರು, ಶಾಲಾ ಸಿಬ್ಬಂದಿ, ಶಿಕ್ಷಕೇತರ ಸಿಬ್ಬಂದಿ, ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ, ದೇವಸ್ಥಾನದ ನೌಕರ ವರ್ಗ ಕೂಡ ಇಲ್ಲಿ ಅವಿರತವಾಗಿ ಈ ಇಡೀ 1 ವರ್ಷದಲ್ಲಿ ನಮ್ಮೊಂದಿಗೆ ಕೆಲಸ ಮಾಡಿದ್ದಾರೆ. ಅವರ ಈ ಶ್ರಮದಿಂದಾಗಿ ನಮಗೆ ಈ 1 ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅವರಿಗೆಲ್ಲರಿಗೂ ನಾನು ಶಾಲಾ ಶತಮಾನೋತ್ಸವ ಸಮಿತಿ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ನಾವು ತುಂಬ ಹಳೆ ವಿದ್ಯಾರ್ಥಿಗಳನ್ನು ಕಂಡು ಈ ಶಾಲೆಗಾಗಿ ದೇಣಿಗೆಯನ್ನು ಸಂಗ್ರಹಿಸುವಾಗ ನಮಗೆ ತುಂಬ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಗೊತ್ತಿದ್ದಾಗೆ ಮೋಹನ್ದಾಸ್ ಪೈ ಅವರೇ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ತುಂಬ ಡೋನರ್ಸ್ ಒಂದೊಂದು ಕೋಣೆಗೆ ಬೇಕಾದಷ್ಟು ಹಣದ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಹಿಂದಿನ ಶಿಕ್ಷಕರ ಮಕ್ಕಳು ಕೂಡ ತುಂಬ ಮಂದಿ ಮುಂದಕ್ಕೆ ಬಂದು ಇದರಲ್ಲಿ ಸಹಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮೋಹನ್ದಾಸ್ ಪೈ ಅವರು ಹೇಳಿದಂತೆ ಇನ್ನು ಮುಂದಕ್ಕೆ ನಮ್ಮ ಪಯಣ ತುಂಬ ಇದೆ. 100 ವರ್ಷಗಳ ಹಿಂದಿನ ನಮ್ಮ ಈ ವರ್ಚಸ್ಸನ್ನು ನೋಡಿಕೊಂಡು ನಾವು ಕೂತರೆ ಸಾಲದು. ಇನ್ನು ಮುಂದಕ್ಕೆ ನಾವು ಇದನ್ನು ಅಭಿವೃದ್ಧಿಪಡಿಸಬೇಕು. ನಮ್ಮ ಅವರು ಹೇಳಿದಂತೆ ಫಸ್ಟ್ ಗ್ರೇಡ್ ಕಾಲೇಜು ಅಥವಾ ITI ಇಂಥ ಸಂಸ್ಥೆಗಳನ್ನು ನಾವು ಕಟ್ಟಲಿಕ್ಕೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು ಆಲೋಚನೆ ಮಾಡ್ತಾ ಇದ್ದಾರೆ. ಅದು ಸಾಕಾರಗೊಳ್ಳಿ. ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಅವರಿಗೆ ಸಿಗಲಿ ಅಂಥೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸಿ ನನ್ನ ಈ 2 ಅಧ್ಯಕ್ಷೀಯ ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮೊಂದಿಗೆ ಇರುವವರು ಇಬ್ಬರು ದಾನಿಗಳು, ಪ್ರದೀಪ್ ಪೈ ಹಾಗೂ ಸಂದೀಪ್ ಶೆಣೆಯವರು. ಅವರಿಗೆ ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮೋಹನ್ ದಾಸ್ ಪೈ ಇವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರದೀಪ್ ಪೈ ಇವರು ವೇದಿಕೆಗೆ ಬಂದು ಶ್ರೀ TV ಮೋಹನ್ ದಾಸ್ ಪೈ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಜಾರ್ಜ್ ಕ್ರಾಸ ಸರ್, ಅದೇ ರೀತಿ ಶ್ರೀ TV ಮೋಹನ್ ದಾಸ್ ಪೈ ಇವರು ಜೊತೆಯಾಗಿ ಪ್ರದೀಪ್ ಪೈ ಇವರಿಗೆ ನೀಡ್ತಾ ಇದ್ದಾರೆ. ಇನ್ನೋರ್ವರು ನಮ್ಮೊಂದಿಗೆ ಇರುವವರು ಸಂದೀಪ್ ಶೆಣೈ ಇವರು. ಇವರಿಗೆ ಶತಮಾನೋತ್ಸವದ ಸಭೆ ನೆನಪು ಸದಾ ಇರಲಿ ಎನ್ನುವ ಧ್ಯೇಯದೊಂದಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ.
ಶಾಲಾ ಶತಮಾನೋತ್ಸವ ಸಮಿತಿಯ ಕನ್ವೀನರ್ ಅಂತ ನಾಗೇಶ್ ವಿ ಇವರಿಂದ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಅತಿಥಿ ಅಭ್ಯಾಗತರೇ ಹಾಗೂ ಸಭಿಕರೇ, ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್, ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್ ಎಂಬ ಆಶಯವನ್ನು ಮುಂದಿಟ್ಟುಕೊಂಡು ಭವ್ಯವಾದ ಟಿ ವಿಮಲಾ ವಿ ಪೈ ಮೆಮೋರಿಯಲ್ ಸ್ಮಾರಕ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣೆಯ ಈ ಸುಸಂದರ್ಭದಲ್ಲಿದ್ದೇವೆ ನಾವು. ಇದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ಕಟ್ಟಡವಲ್ಲ, ಬದಲಿಗೆ ಸಹೃದಯ ದಾನಿಗಳ ಸ್ಫೂರ್ತಿ, ತ್ಯಾಗ ಮತ್ತು ಪ್ರೀತಿಯ ಪ್ರತೀಕವಾಗಿದೆ. ಟಿ ವಿ ಮೋಹನ್ ದಾಸ್ ಪೈ ಅವರ ಮಹನೀಯರವರು ತಮ್ಮ ಮಾತೆಯ ನೆನಪಿನಿಂದ, ಉದಾರ ದೇಣಿಗೆಯಿಂದ ಈ ಶಾಲಾ ಕಟ್ಟಡವನ್ನು ಈ ಮಂಜೇಶ್ವರದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಶ್ರೀ ಮೋಹನ್ ದಾಸ್ ಪೈ ಅವರು ತಮ್ಮ ಅಮೃತ ಹಸ್ತದಿಂದ ನೂತನ ಕಟ್ಟಡವನ್ನು ದೀಪ ಪ್ರಜ್ವಲನೆಯೊಂದಿಗೆ ಲೋಕಾರ್ಪಣೆ ಮಾಡಿ ಅದರ ಕೀಯನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದ್ದಾರೆ. ಸರ್, ತಮಗಿದು ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಟಿ ನರಸಿಂಹ ಪೈ ಅವರ ಮಗಳಾದ ಟಿ ವಿಮಲಾ ಪೈ ಅವರ ಕುಟುಂಬ ಸದಸ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಿ ಎ ಸುನೀಲ್ ಭಟ್ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾದಂತಹ ಜಾರ್ಜ್ ಕ್ರಾಸ್ಥ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ಶ್ರೀಮದ್ ಅನಂತೇಶ್ವರ ದೇವಳದ ಅಧ್ಯಕ್ಷರಾದಂತಹ ಶ್ರೀ ಟಿ ಗಣಪತಿ ಪೈ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಗಣ್ಯರನ್ನು ಸ್ವಾಗತ ಮಾಡಿದಂತಹ ಶಾಲಾ ಪ್ರಬಂಧಕರಾದಂತಹ ಶ್ರೀ ಪ್ರಶಾಂತ್ ಹೆಗ್ಡೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮದ್ ಅನಂತೇಶ್ವರ ದೇವಳದ ಉಪಾಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾದಂತಹ ನಿತಿನ್ ಚಂದ್ರ ಪೈ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮದ್ ಅನಂತೇಶ್ವರ ದೇವಳದ ಆಡಳಿತ ಮಂಡಳಿಯ ಕೋಶಾಧಿಕಾರಿ ಅಂತದಂತಹ ಶ್ರೀ ಪ್ರಶಾಂತ್ ಪೈ ಹಾಗೂ ರಾಜೇಶ್ ಪೈ ಟ್ರಸ್ಟಿ, ರಾಹುಲ್ ಕಾಮತ್ ಟೆಂಪಲ್ ಮ್ಯಾನೇಜರ್, ಅದೇ ರೀತಿ ದೇವದಾಸ್ ಪ್ರಭು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲರು, ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರು, ಅದೇ ರೀತಿಯಲ್ಲಿ LP ವಿಭಾಗದ ಮುಖ್ಯೋಪಾಧ್ಯಾಯರು, ಅದೇ ರೀತಿಯಲ್ಲಿ ನಮ್ಮ SCT ಶಾಲೆಯ ಮೇಲ್ವಿಚಾರಕರಾದಂಥ ಶ್ರೀ ರಮಾಬಾಯಿ ಟೀಚರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ LP ವಿಭಾಗದ ಅಧ್ಯಕ್ಷರಾದಂತಹ ಸಿಹಾದ್ ಅವರು, ಹೈಸ್ಕೂಲ್ ವಿಭಾಗದ ಅಧ್ಯಕ್ಷರಾದಂಥ ಶ್ರೀ ಇಬ್ರಾಹಿಂ ಸರ್ ಕೂಡ ನಮ್ಮೊಟ್ಟಿಗಿದ್ದರು. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಟ್ಟಡವನ್ನು ಸರಿಯಾದ ಸಮಯಕ್ಕೆ ಮಾಡಿ ನಮಗೆ ಒದಗಿಸಿಕೊಟ್ಟಂತಹ ಅದರ ಕಾಂಟ್ರಾಕ್ಟರ್ ಆದಂಥ ಶ್ರೀನಿವಾಸ್ ಪೈ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂತಹ ಸುಮತಿಬಾಯಿ ಟೀಚರ್ ಹಾಗೂ ಅವರೊಟ್ಟಿಗೆ ಇರುವ ಸಹಾಯಕ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಾರ್ಡ್ ಮೆಂಬರ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಶ್ರೀಮತಿ ಹರಿಣಾಕ್ಷಿ ಹರಿಶ್ಚಂದ್ರ ಅವರೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮಗೆ 2 ವರ್ಷಗಳಲ್ಲಿ ಜರುಗುತ್ತಿರುವಂತಹ ಈ ಶತಮಾನೋತ್ಸವ ಯಾವುದೇ ಕಾರ್ಯಕ್ರಮವಿರಲಿ ಈ ಸುಸಜ್ಜಿತವಾದ ವೇದಿಕೆಯನ್ನು ಅಲಂಕರಿಸುವಂತಹ ಜವಾಬ್ದಾರಿ ಹೊತ್ತಂಥ ಶ್ರೀ ಲಕ್ಷ್ಮಣ್ ಭಕ್ತ ಫ್ರೆಂಡ್ಸ್ ಅರೇಂಜರ್ಸ್ ಮತ್ತು ಅವರ ತಂಡದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಒಳ್ಳೆಯ ಸೌಂಡ್ ವ್ಯವಸ್ಥೆಯನ್ನು ಮಾಡಿದಂತಹ ನಾಯಕ್ ಸೌಂಡ್ಸ್ ಆ್ಯಂಡ್ ಟೀಮ್
ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ನಮ್ಮೊಟ್ಟಿಗೆ ಮೀಡಿಯಾದವರಿದ್ದಾರೆ, ಫೋಟೋಗ್ರಾಫರ್ ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅದೇ ರೀತಿ ನಮ್ಮ ಈ ಸಭಾಂಗಣದಲ್ಲಿ ಇರುವಂಥ ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ಇರುವಂತಹ ಸಹೃದಯಿ ದಾನಿಗಳಿಗೂ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಭಿಕರಲ್ಲಿ ನಮ್ಮ ನಿವೃತ್ತ ಅಧ್ಯಾಪಕರು ಅದೇ ರೀತಿಯಲ್ಲಿ ಹಳೆ ವಿದ್ಯಾರ್ಥಿಗಳು ಹೆತ್ತವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಈ ಶತಮಾನೋತ್ಸವ ಸಮಿತಿ ಯಾವುದೇ ಕಾರ್ಯಕ್ರಮವಾಗಿರಲಿ, ಈ ಕಾರ್ಯಕ್ರಮದ ಹಲವಾರು ಕಮಿಟಿಗಳಿವೆ. ಆ ಕಮಿಟಿಯ ಕನ್ವೀನರ್ ಮತ್ತು ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ನಮಗೆ ಸರಿಯಾದ ಸಮಯ ಬೆಳಿಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಒದಗಿಸಿಕೊಟ್ಟಂತಹ ಶ್ರೀ ನಿತಿನ್ ಚಂದ್ರಪ್ಪೈ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್. ವಂದನೆಗಳು ಸರ್. ಟಿ ವಿಮಲಾ ವಿ ಪೈ ಮೆಮೋರಿಯಲ್ SAT ಶಾಲಾ ಶತಮಾನೋತ್ಸವ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ಇದೇ ವೇದಿಕೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ ಶಾಲಾ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಅನುಶ್ರೀ, ಅದೇ ರೀತಿ ಕುಮಾರಿ ಚೈತ್ರಿಕಾ. ಇವರು ವೇದಿಕೆಗೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅನಾವರಣ. ಅನುಶ್ರೀ ಮತ್ತು ಆದಿಶಾಳ್ವ ಆದಷ್ಟು ಬೇಗ ವೇಗತೆ ಬರಬೇಕು. ಅನುಶ್ರೀ ಮತ್ತು ಆದಿಶಾಳ್ವ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಅನುಶ್ರೀ ಅಂಡ್ ಆದಿಶ್ ಆಳ್ವಾ. Chaitrika, I request Chaitrika to come to the stage. Adish Alwa. Godless. ಒಂದೇ ಇರುದಾ? ಒಂದೇ ಇರುದಾ? ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅನಾವರಣ ವಿದ್ಯಾರ್ಥಿಗಳಿಂದ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದಂತಹ ಕುಮಾರಿ ಚೈತ್ರಿಕಾ, ಕುಮಾರಿ ಅನುಶ್ರೀ.
ಬರಬೇಕು ಕ್ವಿಕ್. ಆದಿಶಾಳುವ ಒಮ್ಮೆ ಇಲ್ಲಿ ಬರಬೇಕು. ಆದಿಶ್ ಆಳ್ವ. सरस्वती नमस्तुभ्यं वरदे कामरूपिणीं विद्यारंभं करिष्यामि सिद्धिर्भवतु मे सदा. Good morning, respected dignitaries, honored guests, teachers, parents, and all my dear friends. Today marks a meaningful moment for SAT Schools Manjeshwar. After 2 years of dedicated effort, we have come together to inaugurate the memorial in honor of T. Vimala V. Pai. We are truly privileged to have with us Shri T.V. Mohandas Pai, whose valuable support made this possible. ನಮ್ಮ ಶಾಲೆಯ ಧ್ಯೇಯವಾದ ವಿದ್ಯೆಯಾಮೃತ ಅಶ್ನುತೆ, ಅಂದರೆ ವಿದ್ಯೆಯಿಂದ ಪರಮಾನಂದವನ್ನು ಪಡೆಯಬಹುದು. ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಕಲೆಯ ಮೂಲಕ ಆ ಆನಂದವನ್ನು ನಮಗೆ ಹಂಚಲಿದ್ದಾರೆ. Now, as we step into the vibrant spirit of celebration, let rhythm speak where walls fight silent, and let expressions tell their own stories, presenting a beautiful fusion of cultures through dance. I would like to pass the mic to my co-anchor to take this forward. ಸಂಗೀತದ ಸ್ವರಗಳು ಹೃದಯವನ್ನು ತಟ್ಟಿದಾಗ ನೃತ್ಯದ ಹೆಜ್ಜೆಗಳು ಆತ್ಮದ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಮಹಾಭಾರತದ ಪವಿತ್ರ ಕಥೆಗಳ ಪ್ರತಿಧ್ವನಿಯಲ್ಲಿ ಅರ್ಜುನನು ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ ಅರ್ಪಿಸಿದ ಭಕ್ತಿಯ ಚಿಹ್ನೆಯಾಗಿ ನಿರ್ಮಿತವಾದ ಆರನ್ಮುಳ ಪಾರ್ಥಸಾರಥಿ ದೇವಾಲಯ ಕಾಲದ ಹರಿವಿನಲ್ಲೂ ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಂಡು ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಸುವಾಸನೆಯನ್ನು ಇಂದಿಗೂ ಹರಡಿಸುತ್ತಿದೆ. ಅರ್ಜುನನ ಭಕ್ತಿಯ ಸ್ಪಂದನವನ್ನು, ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸುವ ಈ ನೃತ್ಯ ಇದೀಗ ನಿಮ್ಮ ಮುಂದೆ ಮೂಡಿಬರಲಿದೆ.
സാരഥി ഭഗവാൻ പാർത്ഥസാരഥി ആറന്മുളയിലെ പാർത്ഥസാരഥി പാർത്ഥൻ പ്രതിഷ്ഠിച്ച വിശ്വരൂപ വിഗ്രഹം നിലയ്ക്കലിൽ നിലകൊണ്ട ശ്രീകൃഷ്ണ ചൈതന്യം ജഗത്തിൻ നാഥനായി സകല ദുരിത ശമനനായി ഹരിയായി പതിയായി ഉലകിൽ നിലകൊണ്ട വിശ്വരൂപമായി ചൊരിയുന്ന പ്രളയകാലത്തിലായി നിലയില വെള്ളത്തിൽ നിലകൊണ്ട വിഗ്രഹം ആറുമുളം തണ്ടിൽ കെട്ടി പമ്പയാറ് തുഴഞ്ഞെത്തി കൊണ്ടുവന്നു വിളക്കുമാടത്തിലായി ചതുർബാഹുരൂപമായി പരബ്രഹ്മഭാവമായി വിഷ്ണു ചൈതന്യം ശ്രീകൃഷ്ണ പരമാത്മാ വിഗ്രഹമായി വിളങ്ങി ആദിനാരായണൻ ആറന്മുള ഭഗവാൻ ആനന്ദനം തൊന്തനാനന്ദനം ആനന്ദനം തൊന്തനാനന്ദനം ജനത്താൽ നിർമ്മിച്ചൊരുങ്ങി നീതിക്ക് നാഥനായി വിശ്വരൂപൻ വലം കയ്യിൽ പത്മം ഇടതായതയും സുദർശന ചക്രവും വെൺശംഖുമായി പാർശ്വത്തിൽ ലക്ഷ്മിയും ശ്രീദേവി പരിസേവം നാല് മലകൾ കാവലായി ഗോപുരം ഏഴിടും അമ്പലങ്ങൾക്ക് അധിപനായ ദേവൻ അത്തംനാളിൽ കൊടിയേറി തിരുവോണനാൾ വരെ ഉത്സവമേളം ഗരുഡ വാഹനത്തിൽ ദേവൻ എഴുന്നള്ളി വരും നേരം പഞ്ചപാണ്ഡവരും ഒത്തുചേർന്നിടും പത്രം നിരത്തി വടിവോടിക പന്തി തോറും ചിത്തം കുളിർക്കെ വിഭവം പലതും വിളമ്പി വൻപാർന്നിടുന്ന പശിയൻ പൊടുപോർക്കുവാനായി നല്ലൊരു തുമ്പമലരിൻ നിറമാർന്ന ചോറേ അഷ്ടമിരോഗിനാളിൽ പള്ളിയോടങ്ങ് വന്നേ കുന്നോളം മുപ്പേരികളും രുചിയൂറും പായസവും പാലത്തൈരും കോട്ടി സദ്യ വിളമ്പാം പരിപ്പ് പപ്പട പപ്പടവടയും പച്ചടി കിച്ചടി നാരങ്ങ കറിയാളെന്നോലും പ്രഥമൻ കൂട്ടി പാട്ടും പാടിയൊരുക്കാം പാട്ടും പാടി വെള്ള സദ്യ ഒരുക്കാം വെളുത്തിയവൻ പുഞ്ചമണ്ണും കുഴച്ച് തേച്ചു മിനുക്കി ഒരു ലോകദർപ്പണം മലയാള പെരുമ
തൻ കരകൗശല വൈഭവം ലോകമറിഞ്ഞൊരു പൊൻകലയായി ഉലകിന്നുരകല്ലിൽ ഉയിരായി ജ്വലിപ്പിച്ച മണ്ണിന്റെ മക്കൾ തൻ ശ്വാസമായി ജീവത്തുടിപ്പിന്റെ താളമായി വിശ്വമറിഞ്ഞൊരു കണ്ണാടി ഇത് ആറന്മുളയിലെ കണ്ണാടി. അർജുന സാരഥിയായി വിശ്വനാഥനാകും നേരം അർജുനനും തേരിലേറി തിരിച്ചു വേഗാൽ പള്ളിയോടങ്ങൾ നിറന്നേ പമ്പാ നദി ഉണർന്നേ ഉത്രട്ടാതി വള്ളം ഘോഷമുയർന്നേ തുവെല്ലെണിഞ്ഞല്ലോ തുഴക്കാരെല്ലാം കൂടി മുത്തുക്കുട കൊടി വീശി ഘോഷയാത്രയായി ആവേശത്തിനെയൂട്ടത്തിൽ താളത്തിൽ തുഴേറിയാം ഇമ്പത്തിൽ വന്നേറും വഞ്ചിപ്പാട്ടും പാടാം കരയാകെ കരഘോഷം കോവിൽ വരുമ്പോൾ കരപേരിൻ മുമ്പാകും ചുണ്ടൻ വെള്ളം തുഴയാം തിച്ചുവാഴ കാട്ടൂരെ ആ കോഴഞ്ചേരി കൂട്ടുണ്ടേ പൈരൂറും ചെറുപോലും ഇവരോടൊപ്പം കൂടുന്നേ മുന്നേ നാവും മംഗളം ഞാൻ വിളിക്കുന്നേ ഇടശേരി വല മുതുവഴിയും ആവേശത്തിരയിൽ പെരുമയിൽ ആചാരപ്പഴമയിൽ നാടിന്റെ നാടിയെ സ്പന്ദനമായി ആറന്മുള ഭഗവാൻ വാണിടും നാടിത് നാനാമതസ്ഥരുടെ നാട് കലകളും കരകൗശല വൈഭവങ്ങളും തിളങ്ങി മത്സരത്തിനകൻ സഹോദരൻ തുളുമ്പി രുചികേറും വിഭവങ്ങളൊരുക്കി ശാന്തി സമാധാന ഘോഷങ്ങൾ മുഴക്കി കണ്ണാടി പോ തെളിയും നാട് മലയാള നാടിൻ അഭിമാനമായി ആറന്മുള ഇത് ആറന്മുള. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಂತಹ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ವಿಭಾಗಕ್ಕೆ ಹೊಸ ರಂಗನ್ನು ನೀಡಿದಂತಹ ಶಿಕ್ಷಕಿ ಶ್ರೀಮತಿ ಸುಕನ್ಯಾ ಕೇಟಿ ಇವರಿಗೆ ಇದೀಗ ಗೌರವಾರ್ಪಣೆ. 2026 ತಿಂಗಳ 26ರಲ್ಲಿ ಅತ್ಯುನ್ನತ ಹಿಮಾಲಯ ಹುಡ್ ಬ್ಯಾಡ್ಜ್ ಸಾಧಕಿಯನ್ನು ಇದೀಗ ಗೌರವಿಸುವಂತಹ ಸಂದರ್ಭ. ಈ ಗೌರವಾರ್ಪಣೆಯನ್ನು
ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳಂತಹ ಜಾರ್ಜ್ ಕ್ರಾಸ್ ಸರ್, ಅದೇ ರೀತಿ ಶಾಲೆಯ ಪ್ರಬಂಧಕರಾದಂತಹ ಪ್ರಶಾಂತ್ ಹೆಗ್ಡೆ ಸರ್, ಅದೇ ರೀತಿ SAT ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲೆ ಸುಮನಾ ಐಲ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಮೇಲ್ವಿಚಾರಕಿಯಂತಹ ರಮಾಬಾಯಿ ಟೀಚರ್, ಅದೇ ರೀತಿ ವಾರ್ಡ್ ಸದಸ್ಯರಂತಹ ಹರಿನಾಕ್ಷಿ ಹರಿಶ್ಚಂದ್ರ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮದ್ ಅನಂತೇಶ್ವರ ದೇವಳದ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗಕ್ಕೆ ಹೊಸ ರಂಗನ್ನು ನೀಡಿದಂತಹ ಶಿಸ್ತಿನ ಮೌಲ್ಯಗಳನ್ನು ವಿದ್ಯಾರ್ಥಿಗಳ ಮನದಲ್ಲಿ ಬಿತ್ತಿದ ಅಪ್ರತಿಮ ಶಿಕ್ಷಕಿ, ಹಿಮಾಲಯ ವುಡ್ ಬ್ಯಾಡ್ಜ್ ಸಾಧಕಿ ಶ್ರೀಮತಿ ಸುಕನ್ಯಾ ಕೇಟಿ ಇವರಿಗೆ ಇದೀಗ ಗೌರವಾರ್ಪಣೆ. ಹಿಮಾಲಯ ವುಡ್ ಬ್ಯಾಡ್ಜ್ ಧರಿಸಿ ನಡೆದಿರಿ ಹೆಮ್ಮೆಯಿಂದ, ಶಿಕ್ಷಣದ ರಥದ ಸಾರಥಿಯಾಗಿ ಬೆಳಗಿದಿರಿ ಸಾವಿರ ಮನದಂಗಳದಲ್ಲಿ, ಶಿಸ್ತು ಮಂತ್ರ ಸಂಯಮವೇ ತಂತ್ರವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಆದರ್ಶವಾದಿರಿ. ಮಂಜುನಾಥ ಪೈ ಅವರ ಸಾತ್ವಿಕ್ ಮಗನ ಬಲ, ಕುಟುಂಬದ ಪ್ರೀತಿಯೇ ನಿಮ್ಮ ಶಕ್ತಿಗೆ ಆಧಾರ, ಗೃಹಸ್ಥಾಶ್ರಮ ಮತ್ತು ಕಾಯಕದ ಸುಂದರ ಸಮತೋಲನ, ನಿಮ್ಮ ಜೀವನವೇ ಸಮಾಜಕ್ಕೊಂದು ಸುಂದರ ದರ್ಶನ. ಶಿಕ್ಷಕಿಯು ಜಗತ್ತಿನಲ್ಲಿ ನೀವೊಂದು ಮಿನುಗುವ ತಾರೆ, ಸಮಾಜದ ಶಿಲ್ಪಿಗೆ ಸಲ್ಲಲಿ ನಮ್ಮ ಗೌರವದ ನಮನ. 22 ವರ್ಷಗಳ ಈ ಶ್ರದ್ಧೆಯ ತಪಸ್ಸಿಗೆ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳ ಸಲಾಂ. ಮುಂದಿನ ಪಯಣವಿರಲಿ ಸುಖ ಸಂತೋಷದ ಸಿರಿಯಲ್ಲಿ. ಕೇವಲ ಪಾಠ ಪ್ರವಚನಗಳಲ್ಲದೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಾವು ವಹಿಸಿದ ಆಸಕ್ತಿ, ತಿದ್ದಿ ತೀಡಿದ ಶೈಲಿ ಮತ್ತು ತಾಳ್ಮೆಯು ನಿಮ್ಮನ್ನು ಒಬ್ಬ ಅಪ್ರತಿಮ ಶಿಕ್ಷಕಿಯನ್ನಾಗಿ ಗುರುತಿಸಿದೆ. ನಿಮ್ಮ ಈ ಸುದೀರ್ಘ ಯಶಸ್ವಿ ಪಯಣದ ಹಿಂದೆ ಬೆನ್ನೆಲುಬಾಗಿ ನಿಂತಹ ಕುಟುಂಬಸ್ಥರನ್ನು, ಸಹೋದ್ಯೋಗಿ ಬಂಧುಗಳನ್ನು, ಈ ಸಾಧನೆಗೆ ಮತ್ತಷ್ಟು ಮೆರುಗು ನೀಡಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ನಿಮ್ಮ ಈ ದೀರ್ಘಕಾಲದ ನಿಸ್ವಾರ್ಥ ಸೇವೆಗೆ, ಶಿಸ್ತಿನ ಮೌಲ್ಯಗಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನೀವು ನೀಡಿದ ಕೊಡುಗೆಯನ್ನು ಮಾನಿಸಿ ಈ ಒಂದು ಗೌರವಾರ್ಪಣೆಯನ್ನು ನಡೆಸ್ತಾ ಇದ್ದೇವೆ. ನಿಮ್ಮ ಬದುಕು ಇನ್ನು ಮುಂದೆ ಆರೋಗ್ಯ, ನೆಮ್ಮದಿ ಮತ್ತು ಯಶಸ್ಸಿನಿಂದ ಕೂಡಿಕೊಂಡಿರಲಿ ಎಂದು ಹಾರೈಸ್ತೇವೆ. ಗೌರವದ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಾರ್ಡ್ ಸದಸ್ಯರಂತಹ ಹರಿನಾಕ್ಷಿ ಹರಿಶ್ಚಂದ್ರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಪ್ರಬಂಧಕರಾದಂತಹ ಪ್ರಶಾಂತ್ ಹೆಗ್ಡೆ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಣ್ಣು ಹಂಪಲನ್ನು ನೀಡಿ ಗೌರವಿಸಬೇಕಾಗಿ ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಂತಹ AO ಸರ್ ಜಾರ್ಜ್ ಕ್ರಾಸ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ಮರಣಿಕೆಯನ್ನು ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲೆ ಸುಮನಾ ಎಲ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಆರಾಧಿಸಲ್ಪಡುವ ಶಾರದಾ ಮಾತೆಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಮೇಲ್ವಿಚಾರಕಿಯಾದಂತಹ ರಮಾಬಾಯಿ ಟೀಚರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಬ್ಯಾಜ್ ಆಫ್ ಹಾನರ್ ಮೊಮೆಂಟನ್ನು ನಮ್ಮ ಶಾಲಾ ಪ್ರಬಂಧಕರಾದಂತಹ ಶ್ರೀಯುತ ಪ್ರಶಾಂತ್ ಹೆಗ್ಡೆ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತ್ಯುನ್ನತ ಸಾಧಕಿಗೆ ಒಂದು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ, ಸಹೋದ್ಯೋಗಿ ಬಂಧುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು, ಅಭಿವಂದನೆಗಳು. ನಿಮ್ಮ ಸಾಧನೆಯ ಮುಕುಟ ಇನ್ನಷ್ಟು ಎತ್ತರಕ್ಕೇರಲಿ. ಶ್ರೀಮದ್ ಅನಂತೇಶ್ವರ ದೇವರು ಶಾರದಾ ಮಾತೆ ನಿಮಗೆ ಆಯುಷ್ಯ, ಆರೋಗ್ಯ, ಸತ್ಪಥಗಳನ್ನು ಕರುಣಿಸಲಿ ಎನ್ನುವ ಶುಭಾಶಯಗಳೊಂದಿಗೆ ಈ ಗೌರವಾರ್ಪಣೆ. ಸಹಕರಿಸಿದಂತಹ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳಂತಹ ಜಾರ್ಜ್ ಕ್ರಾಸ್ ಸರ್, ಪ್ರಶಾಂತ್ ಹೆಗ್ಡೆ ಸರ್, ಅದೇ ರೀತಿ ಹರಿನಾಕ್ಷಿ ಹರಿಶ್ಚಂದ್ರ ಅವರಿಗೆ, ಸುಮನಾ ಐಲ್, ಅದೇ ರೀತಿ ರಮಾಬಾಯಿ ಟೀಚರ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. It was a really truly
enchanting performance that left us immersed in its grace and spirit by Dhanvi T, Sanvika, Diya, Dhanvi BM, Prarthana, Kushi Diya and Purvi. It recalls the sacred legend of Arjuna carrying Lord Krishna's idol across the Pamba river on a raft of 6 bamboos. Get ready for another energetic and beautiful performance coming your way. Shuklam Baradaram Vishnum Shashivarnam Chaturbhujam Prasannavadanam Dhyayet Sarva Vignopashante. ನಾವು ಮಾಡುವ ಕೆಲಸ ಕಾರ್ಯಗಳ ವಿಘ್ನಗಳನ್ನೆಲ್ಲ ನಿವಾರಿಸಿ ನಮಗೆ ಒಳಿತನ್ನು ಮಾಡುವ ದೇವರು ಎಂದರೆ ಅದು ವಿಘ್ನೇಶ್ವರ, ಗಣನಾಯಕ, ಮೂಷಿಕ ವಾಹನ, ಲಂಬೋದರ ಹೀಗೆ ವಿವಿಧ ನಾಮಗಳಿಂದ ಕರೆಯಲ್ಪಡುವ ಗಜಮುಖನನ್ನು ಆರಾಧಿಸುವ ನೃತ್ಯದೊಂದಿಗೆ ಹಾಗೂ ಮನಸ್ಸಿಗೆ ಮುದ ನೀಡುವ ಸಂಗೀತಗಳ ಮಿಶ್ರಣಗಳ ಹೆಜ್ಜೆ ಹಾಕುತ್ತಾ ನಿಮ್ಮ ಮುಂದೆ disconnected. Paired. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। हे गणराय तेरे बिना मैं आदि स्तुताय कहाँ चला मैं। हे गणराय तेरे बिना मैं आदि स्तुताय कहाँ चला मैं। आकार लेने लगा ख्वाब मेरा साकार होते रुका ख्वाब मेरा। मेरे अधूरे कर दे तू पूरे आज सानी दा पानी दा पमग संग बबल सग बबली। नमो 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 नमस्ते नमो 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 नमस्ते नमो 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 नमस्ते नमो 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 नमस्ते।
3, 2, 1. गणराय ये जीवन हला है जलता हर एक पल गला हो है गणराय भबकता दिया हूँ है बुझने लगा हौसला कदम रुक न जाए कहीं झुक न जाए ये सर जो कभी ना झुका पानी दा पमग सगमगमनी That delightful performance by our little ones was a beautiful tribute to Lord Ganesha. Their innocent charm and graceful moves truly filled the stage with joy. May Lord Ganesha continue to bless this celebration with happiness and success. ಈಗ ಶ್ರೀ ಗಣನಾಯಕನ ಹಾಡಿಗೆ ಸುಂದರವಾಗಿ ನೃತ್ಯ ಪ್ರದರ್ಶಿಸಿದ ಪ್ರತಿಭಾವಂತ ಮಕ್ಕಳ ಹೆಸರುಗಳು: ಆದ್ಯ ಎಸ್, ಆಯಿಷಾ ಶಿಫಾ ಸಾದಿಕ್, ಶಫಾ, ವಿಸ್ಮಿತಾ, ಯಶಸ್ವಿ, ಭೂಮಿಕಾ, ಶಿಖಾ ಪಿಕೆ, ಅಶಿತಾ, ವಂಶಿಕಾ ಪಿ, ಸಾಧ್ವಿ, ವಂಶಿತಾ, ಶ್ರೀಷ್ಮಾ, ನಿಖಿತಾ, ರೈಫಾನಾ, ಕಶ್ಮಿಕಾ ಆರ್ ಎನ್, ಜಹಾನಾ ಫಾತಿಮಾ, ಫಿದಾ ಫಾತಿಮಾ ಆ್ಯಂಡ್ ಶ್ರಿಯಾ ಚಂದ್. ಇದೀಗ ನಾವು ನೋಡಲಿರುವ ಹಿಡಿಂಬಿ ನೃತ್ಯ ಮಹಾಭಾರತದ ಶಕ್ತಿಶಾಲಿ ಪಾತ್ರವಾದ ಹಿಡಿಂಬಿಯ ಕಥೆ. ഹിഡിംബിയുടെ മകൻ. ഇരുളിൽ നെഞ്ചു കീറി മുറിച്ചൊരു കൂത്തശരം പായും, ഉടലിൽ മുറുകി വലിയുന്നതോരാതൊരു പക പെയ്യുന്നു. മറ്റൊരു പകലിൽ തീരാതെ ഇരുളിൽ കൂത്തശരം പായുന്നു. നോവിഞ്ചിതയിൽ തീയാടുമ്പോൾ കണ്ണീരുതിരും കാറ്റുലയുന്നു. മുറുകി വലിയുന്ന വില്ലിൽ
മുനകോത്തൊരമ്പിന്റെ തുമ്പിൽ ഭീമപുത്രന്റെ പ്രാണൻ കൊയ്യാൻ പാഞ്ഞെടുക്കുന്നു കർണൻ. നീ കാടും താണ്ടി വരുന്നതു കാത്തിട്ടൊരുവൾ നിൽപ്പു. നീ പൊരുതി പയറ്റി പഠിച്ചൊരു മണ്ണ് തരിശായി മാറി. ഗുരുവംശത്തിൻ പകയിൽ തീരാൻ എന്തിനു നീ പോയി മകനേ? ആർക്കോ വേണ്ടി മുന കൂട്ടിയ വേലിൻ തുമ്പിൽ എന്തിനു നീ ബലിയാ? നോവേറും ഓർമ്മക്കാട്ടിൽ കിടുന്നി, നോവേറും ഓർമ്മക്കാട്ടിൽ കിടുന്നി. ഇരുൾമലയ്ക്ക് പിറന്നൊരു മകനെ പോലൊരു വൻമരം വിതാലിച്ചു വിടർന്നു വനത്തിൽ ഇടതൂർന്നു പടർന്നു. ഉരുക്കു കരങ്ങൾ കൊണ്ട് ജീവനാവൻ മരത്തെ അമർത്തി കുലുക്കി ചിലച്ചു ചിലമ്പി ഭയന്നു പറന്നു. ചിലച്ചു ചിലമ്പി ഭയന്നു പറന്നു വൻകിളിക്കൂട്ടം. അരികെയുള്ളൊരാ വള്ളിക്കുടിലിൻ മറവിൽ, അരികെയുള്ളൊരാ വള്ളിക്കുടിലിൻ മറവിലിരു കണ്ണുകൾ ശരീരത്തിൽ കാട്ടുപെണ്ണിന്റെ കരളാകെ കുടിച്ചു. വലം കാലുയർത്തി വൻ തടിയിൽ അടിച്ചവിട്ടി കാറ്റുകൊണ്ട കാർമേഘം പോൽ വീണു വൻമരം മണ്ണിൽ. ഇടറും മിഴികൾ മൊഴി ചൊല്ലുവാൻ വെമ്പുമധരങ്ങൾ അനുരാഗത്തിൻ മഴയിൽ കുതിർന്നു വന്നു കാട്ടുപെണ്ണ്. വൻമരം പൂങ്കുല പോലെ പറിച്ച ഈ വീര്യത്തെ ഞാൻ പ്രണയിക്കുന്നു. ചിലയെ പിളർന്ന വായുപുത്രനെ പ്രളയത്തിലല്ല കമ്പം. ഭീമനോടൊത്ത വീര്യം കാട്ടു കാട്ടുപെണ്ണേ. കാറ്റുള്ളിയുണരുന്ന തീയുപോലെ കാട്ടാറിനൊപ്പം കുതിച്ചു പെണ്ണ്. കുന്തമുയർത്തി ഒന്നു ചുഴറ്റി അവനെ വരിഞ്ഞു മുറുക്കി. അവളുടെ കയ്യിൻ ചങ്ങല തോളുകൾ കൊണ്ടു തകർത്തു ഭീമൻ. കിടത്തു കയ്യാൽ പെണ്ണിനെ മണ്ണിൽ ചേർത്തു കൂർത്തൊരു നോട്ടം കൊണ്ടു തളച്ചു ഭീമൻ. തകതക തകിടത്താരിക നോക്കിടതാരിക ഉയർന്നു ചാടി കുതിച്ചു പാഞ്ഞു കറങ്ങി വായുവിൽ അവന്റെ നെഞ്ചിൻ കാലൂന്നി കുന്തമുയർത്തി നിന്നു പെണ്ണവള്. എന്നാളിൻ വീര്യം കണ്ടു തീയാളും നോട്ടം കണ്ടു ഉള്ളാലെ പെണ്ണിൻ ചേലാണ്. കാടുണർന്നു നിറഞ്ഞു സുമങ്ങൾ വിരിഞ്ഞു പടർന്ന കാടുണർന്നു. നീർച്ചോലകൾ പ്രേമധാരയാ ഒഴുകി. കാട്ടുപെണ്ണിന്റെ പ്രണയമഴയിൽ നനഞ്ഞു പാണ്ഡുപുത്രൻ. ഭീമനുചാരെ നിൽക്കും പെണ്ണിനെ കണ്ടുകൊഴിഞ്ഞു കുന്തി. പെണ്ണെ കാട്ടുപെണ്ണെ നീ വേട്ടത് ഭീമനെയാണ്. ഹസ്തിനപുര യുവരാജാവിനെ കാമിക്കാമോ പെണ്ണെ നീ? നിറവയറും കൊണ്ടൊരു പെണ്ണിനെ നാടു കടക്കുക എങ്ങനെ നാം? ഇക്കാടുവിടുന്നേ ഞങ്ങൾ ഇക്കാടുവിടുന്നേ ഞങ്ങൾ ഇക്കാടുവിടുന്നേ ഞങ്ങൾ ഇക്കാടുവിടുന്നേ ഞങ്ങൾ.
സ്നേഹം കൊണ്ടു ചതിക്കപ്പെട്ടൊരു പെണ്ണാളവള്. അച്ഛനു വേണ്ട പൈതലിനെ കാട്ടിൽ പെറുന്നവള്. ഭീമന്റെ മകൻ, വീരൻ കാടിന്റെ മകൻ. കാടുണർന്നുറങ്ങി മഴയും വേനലും ഓരോ ഋതുവിലും മറവിയും സ്മൃതികളും കാറ്റിരമ്പവും നേർത്ത സംഗീതവും കാണാക്കും നിന്നേലെ കാട്ടാറിൻ കരിമുകിലിൻ ചേലയുടുത്ത് കാട്ടാറിൻ തുള്ളി കണക്കെ കങ്കണവും കാൽ തളയുമണിഞ്ഞ് ഇടുമ്പി നിന്ന് കാടുവിട്ട് മേടേറാൻ പോകുന്നോന് ഇന്ന് ഞാൻ ഉണ്ടാക്കിയത് എന്താണെന്ന് അമ്മ കണ്ടോ? വാഗമരത്തണലിൽ ഒരു ചെറുകുടിലുണ്ടാക്കി കാട്ടുവള്ളികൾ കൊണ്ടു ഞാനൊരു ഊയലുണ്ടാക്കി. കുന്നിന്റെ മോളിൽ പൊന്നമ്പിളി കാണുമ്പം അമ്മയുടെ താരാട്ടും കൂട്ടാവണം. ഇടുമ്പി എനിക്ക് നമ്മുടെ What a powerful and captivating portrayal of Hidimbi's journey. Through strength, courage, and emotions, the performers beautifully brought this legendary character from the Mahabharata, leaving us inspired by her resilience and spirit. This performance was presented by Sanvi, Bhumika, Jishna, Lakshmita, Lavanya, Hardika, and Samiksha. Now, get ready for a vibrant fusion of rhythm and culture of our own alumni are here to set the stage on fire. Let's welcome Niriksha and Rakshit. धड़क गया अटक अटक ना माना लट गई रे उलझ गए कैसे कोई हट गया मन से धड़क धड़क भड़क दिल धड़क धड़क गया अटक अटक ना माना लट गई रे उलझ गए कैसे कोई हट गया मन से लिपट अनजाना. वो नील अंग सा रूप रंग लगी सगल समाधि प्रेम भंग चढ़ी अंग अंग फिर मन में डंग और तल पतंग में संग संग और गाना. मुरली की ये धुन सुन राधिके मुरली की ये धुन सुन राधिके मुरली की ये धुन सुन राधिके. धुन सांस सांस में बुन के धुन सांस सांस में बुन के कर दे प्रेम का गीत का मोह का शगुन. मुरली की ये धुन सुन राधिके मुरली की ये धुन सुन राधिके मुरली की ये धुन सुन राधिके. जिया चले जा चले नैनु तले धुआं चले പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കുന്നക്ക തകതിമിയാടും തങ്കനിലാവേ. പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കുന്നക്ക തകതിമിയാടും തങ്കനിലാവേ. नाथ
मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू, जो है अनकही जो है अनसुनी वो बात क्या है बता मितवा। कहे धड़कने तुझसे क्या मितवा, ये खुद से तो ना को छुपा। సింగారి సిన్నదానా నీ ఇంటి దారిలోనా పాసోడే పాడుకోనా రింగా రింగా విరాన చేరుకోనా నీ ముందు నిల్చుకోనా చేసి ఎత్తుకోనా బంగారంగా రాసుకునే చందనమై దిద్దుకునే కుంకుమనై ఉంటానే నీతోనే ఇష్టంగా ఉంచుకోవే ఓరు ముద్దలు పెట్టుకుంటా తేనె ముద్దలు పుచ్చుకుంటా రాత్రి పగలో నా రాణి నువ్వేలే. Next, we present Oppana, a traditional dance form from the Malabar region that holds an important place in cultural celebrations, performed with rhythmic claps, songs, and graceful movements. I would like to pass this mic to Navyashri teacher. ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ಜ್ಞಾನವೇ ಶಕ್ತಿ ಪರಿಶ್ರಮವೇ ಮಂತ್ರ ಎಂಬಂತೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಶ್ರೀಮತ್ ಅನಂತೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಗಣಿತ ಮೇಳದಲ್ಲಿ ತೋರಿದ ಸಾಧನೆಯು ಇಡೀ ನಮ್ಮ ಸಂಸ್ಥೆಯು ಹೆಮ್ಮೆ ಪಡುವಂತಾಗಿದೆ. ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವಲ್ಲ, ಅದು ತರ್ಕ ಮತ್ತು ಬುದ್ಧಿವಂತಿಕೆಯ ಸಂಗಮ ಎಂದು ಸಾಬೀತುಪಡಿಸಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಕಳೆದ ಜಿಲ್ಲಾ ಮಟ್ಟದ ಗಣಿತ ಮೇಳದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಮ್ಮ ಶಾಲಾ ತಂಡ ರಾಜ್ಯ ಮಟ್ಟದಲ್ಲಿ ಒಟ್ಟು 6 ವಿಭಾಗದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನದೊಂದಿಗೆ ರಾಜ್ಯ ಮಟ್ಟದ ಸಾಧಕರ ಪಟ್ಟಿಯಲ್ಲಿ ನಮ್ಮ ಶಾಲೆಯ ಹೆಸರು ಅಚ್ಚೊತ್ತಿದೆ. ಅದರಲ್ಲೂ ವಿಶೇಷವಾಗಿ ಗಣಿತ ಪಜಲ್ ವಿಭಾಗದಲ್ಲಿ ಅತ್ಯಂತ ಚುರುಕಿನಿಂದ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದ ಕುಮಾರಿ ಧನ್ಯಾ ಸಿ ಐಲ್ ಅವರ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ. ಜೊತೆಗೆ ಉಳಿದ 5 ವಿಭಾಗದಲ್ಲಿಯೂ ಎ ಗ್ರೇಡ್ನೊಂದಿಗೆ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಈಗ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು, ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಶಾಲಾ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಮಕ್ಕಳ ಹೆಸರನ್ನು ಓದಿ ಹೇಳ್ತೇನೆ. ಆ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಧನ್ಯಾ ಸಿ ಐಲಾ, ಇವಳು ಮ್ಯಾಥ್ಸ್ ಪಜಲ್ನಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಎ ಗ್ರೇಡ್ ಪಡೆದುಕೊಂಡಿರುತ್ತಾಳೆ. ವರ್ಷಾ ಜಿ ಕೆ ಮ್ಯಾಥ್ಸ್ ಅದರ್ ಚಾರ್ಟ್ ವಿಭಾಗದಲ್ಲಿ ಎ ಗ್ರೇಡನ್ನು ಪಡೆದಿರುತ್ತಾಳೆ. ಇವರೆಲ್ಲ ರಾಜ್ಯ ಮಟ್ಟದ ಸಾಧಕರು. ಚೈತ್ರಿಕಾ ಎಂ, ಇವಳು ನಂಬರ್ ಚಾರ್ಟ್ ವಿಭಾಗದಲ್ಲಿ ಎ ಗ್ರೇಡ್, ಹಾಗೆ
ಶಾಲಾ ಕಲೋತ್ಸವ, ರಾಜ್ಯ ಮಟ್ಟದ ಕಲೋತ್ಸವ ಕನ್ನಡ ಕವಿತಾ ರಚನಾ, ಇದರಲ್ಲಿ ಎ ಗ್ರೇಡನ್ನು ಪಡೆದಿರುವ ವಿದ್ಯಾರ್ಥಿನಿ. ಮ್ಯಾಥ್ಸ್ ಗ್ರೂಪ್ ಪ್ರಾಜೆಕ್ಟಿನಲ್ಲಿ ಎ ಗ್ರೇಡ್ನೊಂದಿಗೆ ಹೊರಬಂದಿರುವ ವಿದ್ಯಾರ್ಥಿಗಳು ಸೃಷ್ಟಿ ಶೆಟ್ಟಿ ಹಾಗೂ ಅನುಶ್ರೀ ಎಸ್. ಮ್ಯಾಥ್ಸ್ ಸ್ಟಿಲ್ ಮಾಡೆಲ್ನಲ್ಲಿ ಪ್ರಣವಿ ಎ ಗ್ರೇಡ್ನೊಂದಿಗೆ ತೇರ್ಗಡೆಯಾಗಿರುತ್ತಾರೆ. ಅದೇ ರೀತಿ ವಿಜ್ಞಾನ ಮೇಳದಲ್ಲಿ ಸೈನ್ಸ್ ಸೆಮಿನಾರ್, ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ಎ ಗ್ರೇಡನ್ನು ಪಡೆದಿರುವ ವಿದ್ಯಾರ್ಥಿ ಆದಿಶ್ ಆಳ್ವಾ ಬಿ, ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರೆಲ್ಲರಿಗೆ PTA ಅಧ್ಯಕ್ಷರು, ಶಾಲಾ ಆಡಳಿತ ಮಂಡಳಿಯ ಹಾಗೂ ಶಾಲಾ ಪ್ರಬಂಧಕರಾದ ಶ್ರೀ ಪ್ರಶಾಂತ್ ಹೆಗಡೆ, ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ CA ಸುನಿಲ್ ಭಟ್ ಎಂ, ಇವರಲ್ಲಿ ಗೌರವಿಸುವಂತೆ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. PTA ಅಧ್ಯಕ್ಷರಾದ ಶ್ರೀ ಇಬ್ರಾಹಿಂ ಸರ್ ಹಾಗೂ ಶಾಲಾ ಮೇಲ್ವಿಚಾರಕಿ ಶ್ರೀಮತಿ ರಮಾಬಾಯಿ ಟೀಚರ್, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಧನ್ಯಾ ಸಿ ಐಲಾ, ಮ್ಯಾಥ್ಸ್ ಪಜಲ್ ಸೆಕೆಂಡ್ ವಿತ್ ಎ ಗ್ರೇಡ್. ವರ್ಷಾ GK, ಅದರ್ ಚಾರ್ಟ್ ಎ ಗ್ರೇಡ್. ವರ್ಷಾ GK, ಅದರ್ ಚಾರ್ಟ್ ಎ ಗ್ರೇಡ್. ಚೈತ್ರಿಕಾ, ಇವಳು ಮ್ಯಾಥ್ಸ್ ಫೇರ್ ನಂಬರ್ ಚಾರ್ಟ್ ವಿಭಾಗದಲ್ಲಿ ಎ ಗ್ರೇಡ್, ಹಾಗೆ ರಾಜ್ಯ ಮಟ್ಟದ ಶಾಲಾ ಕಲೋತ್ಸವ ಕನ್ನಡ ಕವಿತಾ ರಚನಾ ಸ್ಪರ್ಧೆಯಲ್ಲಿ ಎ ಗ್ರೇಡ್ನೊಂದಿಗೆ ಸಾಧನೆಯನ್ನ ಮಾಡಿರುತ್ತಾಳೆ. ನಮ್ಮ PTA ಉಪಾಧ್ಯಕ್ಷರಾದಂತಹ ಆಯಿಷಾ ಮೇಡಮ್ ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಮ್ಯಾಥ್ಸ್ ಗ್ರೂಪ್ ಪ್ರಾಜೆಕ್ಟಿನಲ್ಲಿ ಅದೇ ರೀತಿ ನಮ್ಮ ಎಕ್ಸ್ ಪ್ರೆಸಿಡೆಂಟ್ PTA ಆದಂತಹ ಬಶೀರ್ ಸರ್ ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ PTA ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಕೂಡ ಎಲ್ಲರೂ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ. ಮ್ಯಾಥ್ಸ್ ಗ್ರೂಪ್ ಪ್ರಾಜೆಕ್ಟಿನಲ್ಲಿ ಸೃಷ್ಟಿ ಶೆಟ್ಟಿ ಮತ್ತು ಅನುಶ್ರೀ ಎಸ್, ಇವರು ಎ ಗ್ರೇಡ್ ಅನ್ನು ಪಡೆದಿರುತ್ತಾರೆ. ಫರೀದ್ ರವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ. ಮುಂದಕ್ಕೆ ಪ್ರಣವಿ ಮ್ಯಾಥ್ಸ್ ಸ್ಟಿಲ್ ಮಾಡೆಲ್ನಲ್ಲಿ ಎ ಗ್ರೇಡ್ನೊಂದಿಗೆ ಸಾಧನೆಯನ್ನ ಮಾಡಿರುತ್ತಾಳೆ. ಹಾಗೆ ರಾಜ್ಯ ಮಟ್ಟದ ವಿಜ್ಞಾನ ಮೇಳದಲ್ಲಿ ಸಾಧನೆ ಮಾಡಿರುವ ಓರ್ವ ವಿದ್ಯಾರ್ಥಿ ಆದಿಶ್ ಆಳ್ವಾ ಬಿ, ಇವರು ಸೈನ್ಸ್ ಸೆಮಿನಾರ್ನಲ್ಲಿ ಎ ಗ್ರೇಡ್ನೊಂದಿಗೆ ಹೊರಬಂದಿರುತ್ತಾರೆ.
ಗೌರವಿಸಿದಂತಹ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ, PTA ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಅಭಿನಂದನೆ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳು. ಈ ಸಾಧನೆ ಮಾಡಲು ಅವರ ಹಿಂದೆ ಎಲ್ಲ ಶಿಕ್ಷಕರ ಸಹಕಾರವಿದೆ. ಆ ಶಿಕ್ಷಕರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇವೆ. ಈ ಮಕ್ಕಳ ಸಾಧನೆ ಎಲ್ಲರಿಗೂ ದಾರಿದೀಪವಾಗಲಿ. ಇವರಿಗೆ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು. ಹಾಗೆ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಕೂಡ ಸ್ಪೋರ್ಟ್ಸಿನಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕರಿತಾ ಇದ್ದೇವೆ. ಪೃಥ್ವಿನ್ ಪ್ರಭು, ಅದ್ವೈತ್ ಎಸ್ ಮತ್ತು ದೈವಿಕ್. KP ಪೂಜಾ ಲಕ್ಷ್ಮಿ, ಹೈಯರ್ ಸೆಕೆಂಡರಿ. ಮೊಹಮ್ಮದ್ ರಾಹಿದ್, ಹೈಯರ್ ಸೆಕೆಂಡರಿ ವಿಭಾಗ. ಅಬ್ದುಲ್ ಸಿಮಕ್ PM, ಹೈಯರ್ ಸೆಕೆಂಡರಿ ವಿಭಾಗ. ಮತ್ತೊಮ್ಮೆ ಮಕ್ಕಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಪೃಥ್ವಿನ್ ಪ್ರಭು, ಅದ್ವೈತ್ ಎಸ್, ದೈವಿಕ್, KP ಪೂಜಾ ಲಕ್ಷ್ಮಿ, ಮೊಹಮ್ಮದ್ ರಾಹಿದ್, ಅಬ್ದುಲ್ ಸಿಮಕ್ PM. ಈ ವಿದ್ಯಾರ್ಥಿಗಳನ್ನು ಗೌರವಿಸುವಂತೆ PTAಯ ಸದಸ್ಯರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲರಾದ ಶ್ರೀಮತಿ ಸುಮನಾ ಐಲ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಪೃಥ್ವಿನ್ ಪ್ರಭು ಇವರು ಕೇರಳ ಸ್ಕೂಲ್ ಸ್ಟೇಟ್ ಅಥ್ಲೆಟಿಕ್ ಮೀಟ್ ಸಬ್ ಜೂನಿಯರ್ ಹುಡುಗರ ವಿಭಾಗದಲ್ಲಿ 600 ಮೀಟರ್ ಓಟದಲ್ಲಿ 5ನೇ ಸ್ಥಾನದೊಂದಿಗೆ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರುತ್ತಾರೆ. ಪೃಥ್ವಿನ್ ಪ್ರಭು ಕೇರಳ ಸ್ಕೂಲ್ ಸ್ಟೇಟ್ ಅಥ್ಲೆಟಿಕ್ ಮೀಟ್ ಸಬ್ ಜೂನಿಯರ್ ವಿಭಾಗದ 600 ಮೀಟರ್ ಓಟದಲ್ಲಿ 5ನೇ ಸ್ಥಾನದೊಂದಿಗೆ ಹೊರಬಂದಿರುವ ಪೃಥ್ವಿನ್ ಪ್ರಭು. ಮುಂದಕ್ಕೆ ಅದ್ವೈತ್ ಎಸ್ ಹಾಗೂ ದೈವಿಕ್ ಇವರು ನಮ್ಮ ಶಾಲೆಯನ್ನ ಪ್ರತಿನಿಧಿಸಿ ಕಾಸರಗೋಡು ಡಿಸ್ಟ್ರಿಕ್ಟ್ ಕ್ರಿಕೆಟ್ ಟೀಮ್ ಹಾಗೂ ರಾಜ್ಯ ಮಟ್ಟದ ಸ್ಕೂಲ್ ಕ್ರಿಕೆಟ್ ಟೀಮಿನಲ್ಲಿ ಭಾಗವಹಿಸುತ್ತಿದ್ದಾರೆ. ದೈವಿಕ್ ಎಸ್ ಇವರು ಸಹ ರಾಜ್ಯ ಮಟ್ಟದ ಕ್ರಿಕೆಟ್ ಟೀಮಿನಲ್ಲಿ ನಮ್ಮ ಶಾಲೆಯನ್ನ ಪ್ರತಿನಿಧಿಸುತ್ತಿರುವ ವಿದ್ಯಾರ್ಥಿ. ಹೈಯರ್ ಸೆಕೆಂಡರಿ ವಿಭಾಗದ KP ಪೂಜಾ ಲಕ್ಷ್ಮಿ ಇವರು ಮಲಯಾಳಂ ಉಪನ್ಯಾಸ ರಚನಾ ಕೇರಳ ಸ್ಟೇಟ್ ಕಲೋತ್ಸವ ಇದರಲ್ಲಿ A ಗ್ರೇಡ್ ಅನ್ನ ಪಡೆದಿರುವ ವಿದ್ಯಾರ್ಥಿನಿ. ಈ ಮಕ್ಕಳನ್ನ ಗೌರವಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು
ಹಾಗೆ ಗೌರವವನ್ನು ಸ್ವೀಕರಿಸಿದ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳ ಸಾಧನೆಗೆ ಜೋರಾದ ಚಪ್ಪಾಳೆಯನ್ನ ಬಯಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು. ಕ್ಷಮಿಸಿ, ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸ್ಕೌಟ್ ಗೈಡ್ ವಿಭಾಗದಲ್ಲಿ ರಾಜ್ಯ ಮಟ್ಟದ ಪುರಸ್ಕಾರವನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆ ವಿವರವನ್ನು ಗೈಡ್ ಅಧ್ಯಾಪಕಿಯಾಗಿರುವ ಶ್ರೀಮತಿ ಸುಕನ್ಯಾ ಕೇಟಿ ಇವರು ನೆರವೇರಿಸಲಿದ್ದಾರೆ. ಎಲ್ಲರಿಗೂ ವಂದನೆಗಳು. ಪ್ರತಿ ವರ್ಷದ ಹಾಗೆ ಸತತ 12 ವರ್ಷಗಳಿಂದ ನಮ್ಮ ಶಾಲೆಯಿಂದ ಈವರೆಗೆ 96 ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರ ಪ್ರವೇಶವನ್ನು ಮುನ್ನಡೆಸಿದ್ದಾರೆ. ಹಾಗೆಯೇ ಆ ಮಕ್ಕಳಿಗೆ ಒಂದು ಪ್ರತಿಭೆಗೆ ಪುರಸ್ಕಾರ ನೀಡುವುದು ಅಂತ ಉಂಟು. ಏಕೆಂದರೆ ಅಚೀವ್ ಮಾಡಿದ ಮಕ್ಕಳನ್ನು ಗುರುತಿಸುವುದು ಅದು ನಮ್ಮ PTA ನಿರಂತರವಾಗಿ ಮೊದಲ ವರ್ಷದಿಂದ ನಡೆಸಿಕೊಂಡು ಬಂದಿದೆ. ಹಾಗೆಯೇ ಕಳೆದ ವರ್ಷ 4 ವಿದ್ಯಾರ್ಥಿಗಳು ಹಾಗೂ ಈ ವರ್ಷ 20 ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರವನ್ನು ಪಡೆದಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ PTA ಗೌರವಿಸ್ತಾ ಇದ್ದಾರೆ. ಈ ದಿನ ಅತ್ಯಂತ ಸುದಿನ. ಎಲ್ಲರ ಉಪಸ್ಥಿತಿಯಲ್ಲಿ ಈ ಮಕ್ಕಳು ಈ ಅವಾರ್ಡನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಳ್ತಾ ಇದ್ದೇನೆ ನಾನು. ಈ ಐತಿಹಾಸಿಕ ಘಟನೆಯನ್ನು ಸಾಕ್ಷೀಕರಿಸಲಿಕ್ಕೆ ಎಲ್ಲ ಮುಂದೆ ಇರುವಂತಹ ವಿದ್ಯಾಭಿಮಾನಿಗಳು ಕರತಾಡನದ ಮೂಲಕ ಇದನ್ನು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿಕೊಂಡು ತಮ್ಮಲ್ಲಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೆ. ಕಳೆದ ವರ್ಷದಲ್ಲಿ ರಾಜ್ಯ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳು ಇದೀಗ ಇಲ್ಲಿ ಉಪಸ್ಥಿತರಿದ್ದಾರೆ. ಮೊದಲನೇದಾಗಿ ಆಯಿಷತ್ ಆಫಿಯಾ ಇದೀಗ ಪ್ರಥಮ PUCಯನ್ನು ಮುಗಿಸಿದಾಳೆ. ಆಯಿಷತ್ ಆಫಿಯಾ ರೆನಿಲ್ ಟೆಲ್ಸನ್ ಡಿಸೋಜಾ, ನಮ್ಮ ಬಶೀರ್ ಸರ್ ಅವರು ಕಳೆದ ವರ್ಷದ PTA ಅಧ್ಯಕ್ಷರಾಗಿರುವಂಥವರು, ಅವರು ಇವಳಿಗೆ ಅವಾರ್ಡನ್ನು ನೀಡಿ ಸನ್ಮಾನಿಸಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ. ರೆನಿಲ್ ಸುನೈನಾ ಪ್ರಸ್ತುತ 10ನೇ ತರಗತಿಗೆ ಕಾಲಿಡ್ತಾ ಇದ್ದಾಳೆ. ಸುನೈನಾ 8ನೇ ತರಗತಿಯಲ್ಲೇ ರಾಜ್ಯ ಪುರಸ್ಕಾರ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾಳೆ. ಧನ್ಯವಾದಗಳು ಬಶೀರ್ ಸರ್. ಇದೀಗ ಈ ವರ್ಷ ಅಚೀವ್ ಮಾಡಿದ 20 ವಿದ್ಯಾರ್ಥಿಗಳು ಅವರಿಗೆ ಪುರಸ್ಕಾರವನ್ನು ನೀಡಬೇಕಂತ ಹೇಳಿ ನಮ್ಮ ಈ ವರ್ಷದ PTA ಅಧ್ಯಕ್ಷರಾದ ಇಬ್ರಾಹಿಂ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಶಿಕಾ ಬಿ, ಸಾಯಿ ಚಿನ್ಮಯ್, ವರ್ಷಿತಾ,
ವೈಭವ್, ಯುಕ್ತ, ಧನ್ಯವಾದಗಳು ಇಬ್ರಾಹಿಂ ಸರ್. ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಆಯಿಷಾ ಅವರಲ್ಲಿ ಮುಂದಿನ ಅವಾರ್ಡ್ ಅನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಿನೀಶ್, ಅಮೋಘ್, ತೇಜಸ್ವಿನಿ, ಅನುಷ್, ಆಯಿಷಾ ಫಲೀಹಾ, ಧನ್ಯವಾದಗಳು ಆಯಿಷಾ ಮ್ಯಾಮ್. ಮುಂದೆ ಪಿಟಿಯ ಸದಸ್ಯರೆಲ್ಲದ ಜಕಾರಿಯಾ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಹಾನ್ ಅದಮ್, ಸ್ಪರ್ಶ ರೈ, ಕೃತಿಕ್, ಪವನ್, ಭೂಮಿಕಾ, ಫಾತಿಮಾ ಫರ್ವಾ, ಧನ್ಯವಾದಗಳು ಜಕಾರಿಯಾ ಸರ್. ಧನ್ಯವಾದಗಳು ಸರ್. ನೆಕ್ಸ್ಟ್ ಫರ್ಜಾನಾ ಮ್ಯಾಮ್, ನಮ್ಮ PTA ಸದಸ್ಯರಲ್ಲಿ ಓರ್ವರು, ಅವರು ಮುಂದೆ ಬಂದು ಪುರಸ್ಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ನಿಧಿ, ತನ್ವಿ, ಯತ್ರಿರಾಜ್, ಲಿಖಿತಾ, ಧನ್ಯವಾದಗಳು ಮ್ಯಾಮ್. ಈ ಮಕ್ಕಳನ್ನು ಅಭಿನಂದಿಸಿದ ನಮ್ಮ ಮ್ಯಾನೇಜ್ಮೆಂಟಿಗೂ ಹಾಗೂ PTA ಎಲ್ಲ ಅಧ್ಯಕ್ಷರು, ಪೂರ್ವಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ವೇದಿಕೆ ಕುಮಾರಿ ಅನುಶ್ರೀ ಹಾಗೂ ಕುಮಾರಿ ಚೈತ್ರಿಕಾ ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ. Next, we present Oppana, a traditional dance form from the Malabar region that holds an important place in cultural celebrations, performed with rhythmic claps
songs, and graceful movements. Oppana reflects togetherness, joy, and tradition, especially during special occasions and weddings. Let us enjoy this beautiful expression of cultural heritage. മക്കത്തെ പൂമണം ദിക്കത്തെ തേൻകനം ആദിയിൽ ബിസ്മില്ല മലരും ചേർന്നിതാ ജിന്നുകൾ വന്നിതാ മോഹിത പൂമുല്ല ആലമടക്കി നയിച്ചുള്ള നായകൻ വന്നിടയായുള്ള ആലമിലൊക്കെ ഏറ്റവും ഖദീജ ബിബി സമായുള്ള ആലമടക്കി നയിച്ചുള്ള നായകൻ വന്നിടയായുള്ള ആലമിലൊക്കെ ഏറ്റവും ഖദീജ ബിബി സമായുള്ള മാലകരൊക്കെയും പുരുഷമേശി തിങ്കളുമായുള്ള മന്ദിര തട്ടുകൾ ചിന്തകളാൽ ഇത് ചന്തമിലായുള്ള ഭംഗിത പൂനില ഭംഗിയിൽ കാമില പൗർണമിയാം ചേല ആറ്റൽ റഷ്യ ഏറ്റപരഷ്യ അഞ്ചിതമാമൊഞ്ച മുഞ്ചിയിൽ തേട്ടുമാലേ അഞ്ചിത നേട്ടമാലേ മുഞ്ചിയിൽ തേട്ടുമാലേ അഞ്ചിത നേട്ടമാലേ പൂങ്കുയിൽ ഗാനമേളെ ചൂടിടുന്ന നാൾ പരിഗുണമണിയായി അരവിയുമായി പതിലക നിധിയായി മഹതിയുമായി ആമോദരാവിൽ ബീവി ചേലാലേ ചേലുത്തരാവിതാണ് ശാലിന ബീവിയാണ് ചേലുത്തരാവിതാണ് ശാലിന ബീവിയാണ് ആനന്ദ സാഗരത്തിൽ ചേരും ഇന്നാണേ സുരവരിയാകെ മഹിമകളായി സുവരമിലാകെ കഥകളുമായി ആരംഭദൂത് ത്വാഹ പേരാലേ മുന്തിടും ചന്തമാലേ പാരിലു ചിന്തമാലേ മുന്തിടും ചന്തമാലേ പാരിലു ചിന്തമാലേ രാഗങ്ങൾ പെയ്തിറങ്ങും ശീലമായാനേ ഇശലുക ശിലയായി അശകതിലായി നിഴലുകളായി പൂമഴയായി തേനാലി ചേരും നേരമാശയായി ആശകൾ പേശിടാൻ ബിവി തുണിഞ്ഞാണേ ആരംഭദൂതരെ വാഴ്ക്കാലുറച്ചാലേ ഉറച്ച് മനസ്സിൽ നേടാൻ ചൗജ ഉത്തമ ചിത്തമ ചൂടിയ ഹാജ ഉടയോൻ പാരിലേകിയ രാജ രാജരിൽ സമ്മതം വന്നൊരുങ്ങുന്നുവാൻ നാക്കോത്തിൽ കാനോത്തിൽ കൂടാനായി നാരിയും നാരിയിൽ തക്കമില്ലെന്ന് കുശിത്തു നായക മുത്തു മുഹമ്മദ് മുത്ത് മാറിന്നോമനയായി വെളിത്ത് ഓമനയായി ഭവി കണ്ണു ഉറയുന്നു ഓലമായി കിന്നര കൂട
കൊതിത്തീരവേ നേര കൊതിത്തീരവേ ഹജ പെരുത്തീടവേ പെരുത്തീടവേ മോഹം കനത്തീടവേ ആശ പേശിടാനായി നാരിയേറ്റം ചിരിത്തീടവേ ആശ പേശിടാനായി നാരിയേറ്റം ചിരിത്തീടവേ ചിരിയാലെ പൂമുഖമായല്ലോ നിലാവായി ചെല്ലാലെ മിന്നി നിറഞ്ഞല്ലോ ചിരിയാലെ പൂമുഖമായല്ലോ നിലാവായി ചെല്ലാലെ മിന്നി നിറഞ്ഞല്ലോ മിന്നി നിറഞ്ഞ ചേലുകളാലെ മുന്നിൽ മോഹിത താജുകളാലെ താരിന മോഹമിൽ വർണ്ണമതാലെ താശിൽ ചേരും കാലികളാലെ ആശാവേശാവേശവില്ലേശാ യേശുന്നേ യേശുന്നേ ലാവുതി കുലന്നേ പയേരാം ഏറേറും പോരിശയായെന്നേ യേശുന്നേ ലാവുതി കുലന്നേ പയേരാം ഏറേറും പോരിശയായെന്നേ വർണ്ണത മേഘമ തല്ലത് മേഘി ആദേശാമിലെ കൗതുകമായി ഹാല ചുറ്റുമിതസലമായി ഹാമിത രാത്രി ശരഫുതമായി നാരിയും റോജാ റോജത്തിന്റെ നല്ല മൊഹബത്തിന്റെ നിന്നെ തെളിയുമെന്നേ എന്ന് കൊതികുത്തനേ കൊതികുത്തനേ കൊതി നഗരമെന്നേ നല്ല കൂട്ടാളി നബി സഖിയാണേ മതിമനമാണേ പാരിതില പരഞ്ചോരിതിലായി ദിനം തീരിതിലായി സ്വരം തേനിതിലായി മാറിതുമാ പുതുതാരവുമാ മതിമാനസമാ കതി തേനിതുമാ കാതലായി വാനിലമ്പിൽ ചേലിലായൂരെന്നതോ നാദരായി ഏകനാഥൻ ഭൂമിയായി പടച്ചതോ ഭൂമിയായി പടച്ചതോ പൂവിലായി തിന്നുകരാൻ മണ്ണൊടുക്കും കാലമായി കാലമത്രേ കാത്തിരുന്നു പൂങ്കിനാവായി കണ്ടതാ പൂങ്കിനാവായി കണ്ടതാ കാമിനിയായി എത്തുചേരാൻ നാളിലെന്നും വന്നിതാ കൗതുകത്തോപ്പും ഒരുക്കി നീലയും ചമഞ്ഞതാ നീലയും ചമഞ്ഞതാ കിണറ്റേ അഹമ്മദിൻ തണലായില്ലേ കടിന്റെ സന്തോഷത്തിൻ കുളിരായില്ലേ കിണറ്റേ അഹമ്മദിൻ തണലായില്ലേ കടിന്റെ സന്തോഷത്തിൻ കുളിരായില്ലേ പവനാദിനമേറ്റു മരുമയലേ വിതമ്പ് തിരുതൊഹ തിരുമയലേ പവനാദിനമേറ്റു മരുമയലേ വിതമ്പ് തിരുതൊഹ തിരുമയലേ മുല്ലയാ മല്ലി വില്ലകളിൽ ചേല പൂക്കുന്നേ നേരവ സന്തോഷമേ നാളിൽ ചന്തമായി കൂടാനായി ചിന്തയായി മുല്ലയാ മല്ലി വില്ലകളിൽ ചേല പൂക്കുന്നേ നേരവ സന്തോഷമേ നാളിൽ ചന്തമായി കൂടാനായി ചിന്തയായി ചിന്തയായി പൂവിന് തേങ്ങണ്ണാലെ ഇന്ന് മാനം മാനാരില മുങ്ങുന്നല്ലോ നല്ല സല്ലി സലാമും മുടിയുന്നല്ലോ നാളിൽ മർഹബ ഓതി വിടവിടുന്നല്ലോ നാളിൽ മർഹബ ഓതി വിടവിടുന്നല്ലോ ಗಮನಿಸಿ, ಒಂದು ಬೈಕ್ ಕೀಗೊಂಚಲು ಸಿಕ್ಕಿರುತ್ತದೆ. ಅದರಲ್ಲಿ ಮನೆಯ ಕೀ ಹಾಗೂ ಬೈಕಿನ ಕೀ ಇರುತ್ತದೆ. ಇದನ್ನು ಸಂಬಂಧಪಟ್ಟವರು ಮಹೇಶ್ ಸರ್ ಇವರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿ. That was a grateful presentation of Oppana, reflecting joy and tradition. It beautifully showcased our rich cultural heritages. ಈ ಸುಂದರ ಒಪ್ಪನವನ್ನು ಮನಮೋಹಕವಾಗಿ ಪ್ರದರ್ಶಿಸಿದ ವಿದ್ಯಾರ್ಥಿನಿಯರು ಸುನೈನಾ, ಅತಿಕಾ ಝೋವಾ, ಆಯಿಷಾ ಇಫ್ಜಾ ರಿತಾಜ್, ಫಾತಿಮಾ, ನಡಾ ಫಾತಿಮಾ, ಎಲ್ಸಾ ಸಲ್ಮಾ, ನಿಧಾ ಫಾತಿಮಾ, ಫಾತಿಮಾ ಇಫ್ಜಾ, ಫಾತಿಮತ್ ಶನು, ಫಾತಿಮತ್ ಇಫಾನ್. Hey, have you ever noticed how music can instantly change your mood? ಹೌದು, on the beat and suddenly everything feels alive. Exactly. And today we are not just watching a performance. We are experiencing a journey. From the mysterious vibes of Meredolna to the energetic beats of Dolida and Radhakai Senajale. And the royal elegance of Ghumar. ಮತ್ತೆ ರಾಜಸ್ಥಾನಿ ಫೋಕ್ ಎನರ್ಜಿ ಅಂದರೆ
full josh. So get ready for a celebration of rhythm, color and culture. मेरे ढोल ना सुन, मेरे प्यार की धुन, मेरे ढोल ना सुन। मेरे ढोल ना सुन, मेरे प्यार की धुन, मेरे ढोल ना सुन, मेरी चाहते तो फिजा में बहेंगी, जिंदा रहेंगी, बेचैनियों में रहेगा दिल, तुझे ही बेचैनियों में पाएगा दिल, मेरे गीतों के साए में। पधारोनी मारे माथे साजे गोरनो पैरा में पायल बाजनी, जुड़ लो चम 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 के साहा में मेहंदी राचनी। माथे साजे गोरनो पैरा में पायल बाजनी, जुड़ लो चम 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 के साहा में मेहंदी राचनी। ओढ़ के चूनर पचरंगी सज धज कर आई सा, मारा साए बाजी में तो घूमर रब बाई सा, मारा साए बाजी में तो घूमर रब बाई सा, मारा साए बाजी में तो घूमर रब बाई सा, मारा साए बाजी में तो घूमर रब बाई सा। चूनरी मंगवाई पीपे रंग लाल चढ़वायो जी, हाथारी मेहंदी में पिवजी थारो नाम रचायो जी। चूनरी मंगवाई
बाजी मैं तो घूमर रमबाही आओ जी आओ घूमरड़ी खेलवान पधारो सा घूमरड़ी खेलवान परम तारो गुररा 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 आस मारो जीवड़ो घड़ो हिचकावे ओ घबरावे मन में भावे मारो पागलो भवन मन भावे चमक चम बाजे पायल बाजे भाई सा खेले चमक चमक घुघरा बाजे आओ सा घूमरड़ी खेलवान आओ सा घूमरड़ी खेलवान चाहे रचिया कर पे की रात में चुड़ी
விக்குது மால டம் டம் மஞ்சள டம் டம் மாத்து அடிக்கும் மங்கள டம் டம் ஓல டம் டம் மோதிக்கு டம் டம் ஓங்கி தட்டிக்கும் குத்திக டம் டம் மால டம் டம் மஞ்சள டம் டம் மாத்து அடிக்கும் மங்கள டம் டம் ஓல டம் டம் மோதிக்கு டம் டம் ஓங்கி தட்டிக்கும் குத்திக டம் டம் ಸಂಗೀತ ಸಂಸ್ಕೃತಿ ಮತ್ತು ನೃತ್ಯದ ಅದ್ಭುತ ಸಂಯೋಜನೆಯಾಗಿ ಎಲ್ಲರ ಮನಸೆಳೆದ ಈ ಮನಮೋಹಕ ಫ್ಯೂಷನ್ ಪ್ರದರ್ಶನವನ್ನು ಅದ್ಭುತವಾಗಿ ಪ್ರದರ್ಶಿಸಿದ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಪ್ರಣವಿ, ಹಂಶಿಕಾ, ಪ್ರಣಮಿ, ಶಿವಾಂಶಿ ರಾಹುಲ್, ತೇಜಸ್ವಿನಿ ಆರ್, ಯಜ್ಞಶ್ರೀ, ತೇಜಸ್ವಿನಿ ಎನ್, ವೃತೀಕ್ಷಾ, ಯಶ್ವಿನಿ, ಪ್ರಣಮ್ಯ, ದಿಯಾ ಸುನಿಲ್, ಸ್ಪರ್ಶ, Shivali, Lakshmita and Tanvi. So, with that, we have come to an end of today's program. Honestly, it was such a wonderful experience being there with all of you. From amazing performances to your incredible cheers. ನಿಮ್ಮ ಸಪೋರ್ಟ್ ಮತ್ತು ಎನರ್ಜಿ ಈ ದಿನವನ್ನು ಇನ್ನಷ್ಟು ಸ್ಪೆಷಲ್ ಮಾಡಿದೆ. We hope you enjoyed every moment just like we did. ಈ ಸುಂದರ ನೆನಪುಗಳನ್ನು ಜೊತೆ ತೆಗೆದುಕೊಂಡು ಮತ್ತೆ ಭೇಟಿಯಾಗೋಣ. Until then, keep smiling and thank you everyone. ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ಆಗಮಿಸಿದಂತಹ ಎಲ್ಲ ಬಂಧುಗಳ ಗಮನಕ್ಕೆ ಅನಂತ ವಿದ್ಯಾ ಹಾಲ್ನಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಬೇಸಿಗೆಯ ಸಮಯದಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಪೋಷಕ ವೃಂದಕ್ಕೆ, ಪೋಷಕರಿಗೆ ಶಾಲೆಯ ಪರವಾಗಿ ಶತಮಾನೋತ್ಸವದ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಕೌಟ್ ಗೈಡ್ಸ್, ಕೈಟ್, ಲಿಟಲ್ ಕೈಟ್ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಬ್ಯಾಂಡ್ ಮೇಳದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಶಾಲೆಯ ಪರವಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಅದಕ್ಕಿಂತ ಮುಂಚೆ